ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಅಂಕಲ್ಸ್ ಅಂಡ್ ಆಂಟೀಸ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಗರ್ಲ್ ಫ್ರೆಂಡ್ಸ್. ನನ್ನ ಹೆಸರು ಅಂತ ದೊಡ್ಡ ಹೆಸರೇನಲ್ಲ, ಉಮೇಶ್ ಶೆಟ್ಟಿ ಅಂತ. ವಯಸ್ಸಲ್ಲಿ ಏನೇನ್ ಇರ್ಬೇಕು ಅದು ಎಲ್ಲ ಇದೆ, ಜೊತೆಗೆ ಇರಬಾರದ್ದು ಇದೆ. ಫಾರ್ ಎಕ್ಸಾಂಪಲ್, ಕಲರ್ ಕಾಂಬಿನೇಷನ್ ಇಲ್ದಿರೋ ನಾನು ನಮ್ಮ ಡ್ಯಾಡಿ. ಎಡು ಕುಂಡಲ ಬಿಡ್ಡ ఉమేషు పనుకొని ఉండవా నాన్న? హార్లిక్స్ కావాలనా? బూస్ట్. ఏమి బూస్ట్? బూట్లో కొట్టేస్తా నా కొడుక. రే నువ్వు ఇక్కడ పనుకొని ఉంటే అంగడి తలుపు ఎవరా తీసేది? ఏది అబ్బారా? కావాలంటే తీసుకోపో. పోరా పోరా, అంగడి తలుపు పోరా, లేకపోతే మా గిరాకీలన్నీ కాక అంగడికి పోతారు. పోరా. లోపలేం రా చేస్తా ఉన్నావు? రారా బయటికి, పని చూడరా. ఏనా పని? ಬೆಳಗ್ಗೆನೆ పని చేస్తున్నాను కదా. పోరా, టీచో పోరా పోరా. కుడుకో. ఉమేశా, ఏమి నా బంగారు బుజ్జి కొట్టేసా నీకు. ఎన్సర్రా చెప్పేది? ఒంటి తరబేడా అంత బయట టీ తండ్రి టీ ఎక్కువ వస్తుంది, డబ్బులు తక్కువ అవుతుందిరా. అయ్యా నేను ఒప్పే తానే ఇరోదు. నీ తల్లి ఏముంది? పో బయట టీ తీసుకురా. పో తీసా, టీ ఆక వెళ్ళరా. ఉమేశా రా రా. ಲೈಫ್ ಅಲ್ಲಿ ನಾಕೇಮುಂದಿ, ನಾ ಡ್ಯಾಡಿ ಅವ್ರ ಅಂಗಡಿ, ಅವ್ರಿಬ್ರು ಬಿಟ್ರೆ ನನ್ ಚಡ್ಡಿ ದೋಸ್ತಿ ಇಬ್ರಿದಾರೆ. ಅವರಲ್ಲಿ ಇವನೊಬ್ಬ ಪ್ರೀತಮ್ ಅಂತ. ಅವ್ನ್ ಹಾಕಿರೋ ಡ್ರೆಸ್ಸು, ಕೂಲಿಂಗ್ ಗ್ಲಾಸು ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಪ ಸ್ವಲ್ಪ ಓದಿದಾನೆ ಅಂತ. ಪಾಪ ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಆದ್ರೆ ಖರ್ಚು ಮಾಡ್ಸಕ್ಕೆ ನಾವಿಬ್ರೇ ಎಲ್ಲ. ಆದ್ರೂ ದಿಲ್ದಾರ್ ಅನ್ಕೋಬಿಡಿ, ಅವನ್ ಕೈಯಲ್ಲಿ ₹1 ಖರ್ಚು ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ. ಏನಾದ್ರೂ ಒಂದ್ ದಿವ್ಸ ಕೆಲ್ಸಕ್ ರಜಾ ಹಾಕ್ಬಿಟ್ರೆ ಎಲ್ ಸಂಬಳ ಕಟ್ ಮಾಡ್ಬಿಡ್ತಾರೋ ಅಂತ ಇದುವರೆಗೂ ಲೈಫಲ್ಲಿ ರಜಾನೇ ತಗೊಂಡಿಲ್ಲ. ಇನ್ನೊಬ್ಬ ಫ್ರೆಂಡ್ ಇದಾನೆ ಅನ್ನಲ್ಲ, ಅವನ್ ಕತೆಗ್ ಬರೋಣ. ಈ ಸ್ಲಮ್ ಅಲ್ಲಿ ಅವನೇ ಕಿಂಗು, ಸ್ವಂತ ಬಿಸ್ನೆಸ್ ಮಾಡ್ತಾನೆ, ರಿಯಲ್ ಎಸ್ಟೇಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಡಾರ್ಲಿಂಗ್ ನೋಡಿ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇದ್ದಾನೆ, ಯೋಗಿ ಅಂತ. ಮಾತ್ರ ಕೋಟಿನಲ್ಲೇ ಆಡ್ತಾನೆ, ಬರೋ ಕಮಿಷನ್ ಮಾತ್ರ 500,000 ಅಷ್ಟೇ. ಇವನ್ಗಿರೋದು ಒಂದೇ ಜವಾಬ್ದಾರಿ, ಅವ್ರಮ್ಮ ಮತ್ತ ಅವ್ರ ಬ್ಯೂಟಿ ಪಾರ್ಲರ್ ಬಿಲ್. ಇದೇ ನಮ್ ದುನಿಯಾ, ನಮ್ ಸ್ಟೈಲ್. ನಮ್ ದುನಿಯಾನಲ್ಲಿ ಏನೇನಾಗತ್ತೆ ಅಂತ ಮುಂದೆ ನೀರೇ చూడండి. ಏನ್ ತಾತ, ಏನ್ ಬಾಡಿ, ಏನ್ ಮೀಸೆ, ಏನ್ ಈಗ ನೆಲಗೂ ನೀರ್ ತೆಗಿತ್ಯಾ? ತೆಗಿಯೋಣ ಬಿಡಪ್ಪ ನೀನು. ಚಿನ್ನ ಹೆಂಗಾಯ್ತು ನನ್ ನ್ಯೂ ಐಬ್ರೋ ಲುಕ್? ಸೂಪರ್ ಮಮ್ಮಿ. ಇಡೀ ಸ್ಲಮ್ ಅಲ್ಲಿ ನಿಂತರ ಬ್ಯೂಟಿಫುಲ್ ಮದರ್ ಯಾರು ಇದಾರ? ಏನ್ ಸುಮ್ಮನೆ ಡ್ಯಾಡಿ ಫಸ್ಟ್ ಲುಕ್ ಎಲ್ಲ ಬಿದ್ದೋಗ್ಬಿಟ್ಟಿದ್ರು. ಈ ವಯಸ್ಸಲ್ಲಿ ಗ್ಲಾಮರ್ ಮೇಂಟೈನ್ ಮಾಡ್ತಿಲ್ಲ ಮಮ್ಮಿ, ಅದು ಮಮ್ಮಿ ಗ್ರೇಟ್ ಅಂದ್ರೆ. ಮಮ್ಮಿಗೆ ಒಂದು ಸ್ಪೆಷಲ್ ಟೀ ಹಾಕ್ಲಾ? ನಾನ್ ಟೀ ಕುಡಿಯಾಕಿಲ್ಲ, ನೆನ್ನೆ ಟಿವಿಲ್ ನೋಡ್ದೆ ಕಣೋ. ಹೀರೋಯಿನ್ ಗಳೆಲ್ಲ ಸಣ್ಣಕ್ಕಿರೋದಕ್ಕೆ ಹಸಿರು ಟೀ ಕುಡಿತಾರಂತೆ. ಅದಕ್ಕೆ ಇನ್ಮೇಲೆ ನಾನು ಏನಿದ್ರು ಹಸಿರು ಟೀನೇ. ಸಾಲ ಆದ್ರೂ ಪರವಾಗಿಲ್ಲ, ಇನ್ಮೇಲೆ ಸ್ಲಮ್ ಅವರೆಲ್ಲ ಹಸಿರು ಟೀನೇ ಕುಡಿಬೇಕು. ಮಮ್ಮಿ ಕಂಡೀಷನ್ ಬೇರೆ ಟೈಟು, ಬಿಸ್ನೆಸ್ ಬೇರೆ ವರ್ಕೌಟ್ ಆಯ್ತಲ್ಲ, ಈ ಗ್ಯಾಪ್ ಅಲ್ಲಿ ಈ ಕೊಡೆ ಹಿಡಿಯೋನ್ಗೂ ಸಂಬಳ ಕೊಡ್ಬೇಕಾ? ಅಯ್ಯ ಚಿನ್ನ, ಅದಕ್ ನೀ ಟೆನ್ಷನ್ ತಗೋಬೇಡ. ಈ ತಿಂಗಳು ಬ್ಯೂಟಿ ಪಾರ್ಲರ್ ಅಲ್ಲಿ ನಂದೇ ಬಿಲ್ ಹೈಯೆಸ್ಟ್, ಅದಕ್ಕೆ ಅವರೇ ಕಳಿಸ್ಕೊಟ್ಟವ್ರೆ. ಇನ್ಮೇಲೆ ಮನೆಯಿಂದ ಪಾರ್ಲರ್ಗೆ, ಪಾರ್ಲರ್ ಇಂದ ಮನೆಗೆ. ಸೂಪರ್ ಮಮ್ಮಿ. ಮಮ್ಮಿ ಅಲ್ಲಿ ನೋಡು ಸರ್, ಪ್ರತಿಯೊಂದು ರೆಡಿ ಇದೆ ಸರ್. ನಾಳೆನೆ ಬಂದು ನೀವು ಮನೆಗೆ ಸೇರ್ಕೋಬಹುದು ಸರ್. ಸರ್ ವಾಸ್ತು ಎಲ್ಲ ಸರಿ ಇದೆ ಸರ್. ಸರ್ ಈ ಪೈಟ್ ನೋಡ್ರೆ ಗೊತ್ತಾಗಲ್ವ ಸರ್, ಎಕ್ಸ್ಟ್ರಾರ್ಡಿನರಿ, ಸೂಪರ್ ಸೂಪರ್ ಸರ್. ಮನೆ ಡೀಲ್ ಮಾಡಿಸಿದ್ ನಾನು, ಕಮಿಷನ್ ಇಸ್ಕೋದ್ರೆ ಪಕ್ಕದ ಹುಡುಗರು. ಮಮ್ಮಿ ಈಗ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗಂಗೈತೆ, ನಿಮ್ ಮನೆಗೆ ಹೋಗು, ನಾನು ಈವ್ನಿಂಗ್ ಬಂಜಾನೆ ಆಯ್ತೀನಿ. ಚಿನ್ನ ಸೇಫ್ಟಿ. ಓಕೆ ಮಮ್ಮಿ. ಸರಿ ಹಿಡ್ಕಳ. ಶಾಂತಕ ಬಟ್ಟೆ ವಾಷಿಂಗ್ ಆಯ್ತೆ? ಯೋಗಿ ಮಾಡಿರೋ ಡೀಲ್ಗಳಲ್ಲೇ ಹೈಯೆಸ್ಟ್ ಕಮಿಷನ್ ಅಂದ್ರೆ ಇದೆ ಮಗ. ಎಷ್ಟ್ ಎಣಸಿದ್ರು ಮುಗೀತಾ ಇಲ್ಲ ಮಗ. ಯೋಗಿ ಡಾರ್ಲಿಂಗ್, 100 ವರ್ಷದ ಮೇಲೆ ಒಂದು 6 ತಿಂಗಳು ಎಕ್ಸ್ಟ್ರಾ ಬದುಕು ಮಗ. ಈ ದುಡ್ಡು ಕಂಪ್ಲೀಟ್ ಖರ್ಚಾಗೋವರ್ಗು ಅವ್ನ್ ಕಣ್ಣು ಕಾಣೋದೇ ಬೇಡ. ಕಬಾಬ್ಗೂ ಕೊಟ್ರು ಆಯ್ತಲ್ಲ. ಗುರು ಯೋಗಿ ಮಗ, ಯೋಗಿ ಮಗ. ಗುರು ಚೆನ್ನಾಗಿದ್ಯಾ ಗುರು? ಎಷ್ಟ್ ಸಲನಪ್ಪ ಹೇಳದ್ ನಿಮ್ಮಿಬ್ರಿಗೂ ನಮ್ ಬೌಂಡ್ರಿ ಕಾಲಿಟ್ಬಿಡಿ ಅಂತ. ಆ ಮನೆ ಬಗ್ಗೆ ನನ್ಗಿಂತ ಚೆನ್ನಾಗಿ ಗೊತ್ತಿರ ನಿಮ್ಗೆ. ಆ ಮನೆ ಇಷ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಂಟ್ರಿ ನಂಬರ್ 1,
ನ್ಯೂಲಿ ಮದ್ವೆ ಆಗಿರೋ ಕಪಲ್ 100 ವರ್ಷ ಸಂಸಾರ ಮಾಡೋಣ ಅಂತ ಬಂದ್ರು. ಆದ್ರೆ ಈ ಮನೆ ವಾಸ್ತಿ ಉಲ್ಟಾ ಹೊಡೆದು 1 ವರ್ಷಕ್ಕೆ ಡೈವರ್ಸ್. ಸೊ ಎಂಟ್ರಿ ನಂಬರ್ 2, ಇಲ್ಲಿ ಜೋರ ಕಾವೇರಿ ವಾಟರ್ ಬರುತ್ತೆ ಅಂತ ಬಂದ್ರು. ಆದ್ರೆ ಕಾರ್ಪೊರೇಷನ್ ನೀರು ತೊಟ್ಟಿಗ್ದೆ ಫೀಲಿಂಗ್ ಅಲ್ಲಿ ಹೊಗೆ ಹಾಕೊಂಡ್ಬಿಟ್ರು. ಅಂತ ಗ್ರೇಟ್ ಮನೆ. ಇಂತ ಮನೆಗೆ ನಾನು ಓವರ್ ಬಿಲ್ಡಪ್ ಕೊಟ್ಟು ಇಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಬೆಳ್ಳಾರಿಲಿ ಒಳ್ಳೆ ರೇಂಜ್ ಅಲ್ಲಿ ಸೆಟ್ಲ್ ಆಗೋರ ಅಂತೆಲ್ಲ ಹೇಳಿ ಡೀಲ್ ಒಪ್ಸಿದೆ ಕಣಪ್ಪ. ಅಷ್ಟ್ರಲ್ಲಿ ಬಂದು ನೀವಿಬ್ರು ನಮ್ ಕಮಿಷನ್ ಎಸ್ಕೇಪ್ ಮಾಡ್ತಿದ್ರಲ್ಲ, ಏನಪ್ಪಾ ಮಾಡೋದು ನಿಮ್ಮಿಬ್ರಿಗೆ? ಗುರು ಯೋಗಿ ಇದೆಲ್ಲ ನಿಂದೆ ಗುರು, ತಗ ಗುರು. ಅಯ್ಯೋ ಅವ್ವಾಲೇ, ನಮ್ಮ ಮಮ್ಮಿದು 15 days ಬ್ಯೂಟಿ ಪಾರ್ಲರ್ ಬಿಲ್ ಕಣ ಇದು. ಯೋಗಿ ನನಗ್ 2 ಮಮ್ಮೀಸ್ ಕಣೋ. ಯೋಗಿ ನನಗ್ 3 ಮಮ್ಮೀಸ್ ಯೋಗಿ. ಮಾಮ್ಸ್ ಅವೆಲ್ಲ ನಿಮ್ ಡ್ಯಾಡೀಸ್ ಪ್ರಾಬ್ಲಮ್, ಅವ್ರನ್ನ ತಿಳ್ಕೊಳ್ಳಿ. ಆಯ್ತು ಯೋಗಿ, ಯಾವ್ದಾರು ಡೀಲ್ ಇದ್ರೆ ಹೇಳು. ಏನ್ ಮಾಡೋದು ಮಗ, ಎಣ್ಣೆ ಕಬಾಬ್ಗೆ ಮಮ್ಮಿ ಬಿಲ್ಲು ಮಚ್ಚಾ ನಿನ್ ಗಿಫ್ಟ್ ಸೂಪರ್ ಚೆನ್ನಾಗಿದೆ. ಕಾರಲ್ಲಿ ಹೋಗಿ ಇಟ್ ಬರ್ತೀನಿ ಇರೋ ಮಚ್ಚ. ಓಕೆ ಮಚ್ಚಾ. ನಿಮ್ಗೆ ಎಣ್ಣೆ ಹೇಳಿದ್ದೀನಿ ತಗೊಂಡೇ ಇರ್ರಿ. ಓಕೆ ಮಚ್ಚಾ. ನನ್ನ ಫ್ರೆಂಡ್ಸ್ ಕಾಯ್ತೇನೆ. ಓಕೆ ಸರ್. ಆಮೇಲೆ ಹೇಳ್ತೀನಿ. ಸರಿ ಸರ್. ಹಲೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು. ಎಷ್ಟು ದಿನ ಹೇಳದ್ ನಿನಗೆ ಫೋನ್ ಮಾಡ್ಬೇಡ ಅಂತ. ನೀನ್ ನನ್ ಹಿಂದೆ ಬೀಳೋದ್ರಲ್ಲಿ ತೋರಿಸಿರೋ ಇಂಟ್ರೆಸ್ಟ್ ಓದೋದ್ರಲ್ಲಿ ತೋರಿಸ್ಬಿಟ್ಟಿದ್ರೆ ನೀನ್ ಡಿಗ್ರಿ ಪಾಸ್ ಮಾಡ್ಬಿಡ್ತಿದ್ದೆ. ನಂಗ್ ಗೊತ್ತಿಲ್ವೇನೋ ನಿಮ್ ಹುಡುಗರ್ ಬಾಳ ಏನು ಅಂತ. ಜೇಬಲ್ 3 ಪೈಸಾ ದುಡ್ಡಿರಲ್ಲ, ತಲೆಲ್ 3 ಕಾಸಿನ ಬುದ್ಧಿ ಇರಲ್ಲ. ಆದ್ರೂ ದಿನ ಫ್ರೆಶ್ ಫೇಸ್ ಬೇಕಾ ನೋಡಕ್ಕೆ ನಿನ್ ಮೂತಿಗೆ. ನಿಮ್ ಅಪ್ಪ ಅಮ್ಮ ಹೇಳಿದಾರೋ ಇಲ್ವೋ ನನಗ್ ಮಾತ್ರ ಗೊತ್ತಿಲ್ಲ. ನಾನ್ ಹೇಳ್ತೀನಿ ಕೇಳಿಸ್ಕೊ, ಲೈಫಲ್ಲೇ ಉದ್ಧಾರ ಆಗಲ್ಲ ನೀನು. ನಿಂಗ್ ಇನ್ನೊಂದ್ ಬ್ರೇಕಿಂಗ್ ನ್ಯೂಸ್ ಏನು ಅಂತ ಗೊತ್ತಾ? ನಂಗಾಗ್ಲೇ ಒಬ್ಬ ಹೊಸ ಬಾಯ್ ಫ್ರೆಂಡ್ ಸಿಕ್ಕಿದಾನೆ. ಇಲ್ಲೇ ನನ್ನ ಎದುರುಗಡೆನೆ ನಿಂತಿದ್ದಾನೆ. 6 ಅಡಿ ಉದ್ದ. ನೀನೇನಾದ್ರೂ ಅವ್ನ್ ಪಕ್ಕ ನಿಂತ್ಕೊಂಡ್ರೆ ಅವ್ನ್ ಮನೆ ಕೆಲ್ಸದವನ್ಗಿಂತ ಕಡೆ ಕಾಣ್ತೀಯ. ಮಾತಾಡ್ತೀಯ ಅವ್ನ ಜೊತೆ. ಕೊಡ್ತೀನಿ, ಬೇಡರಿ ಪ್ಲೀಸ್ ತಗೊಳ್ಳಿ. ಸರ್, ನೀವ್ ಯಾರಂತ ಗೊತ್ತಿಲ್ಲ, ಆದ್ರೆ ಜೀವನದಲ್ಲಿ ಪ್ರೀತಿ ಮಾಡೋದ್ಮೇಲೆ ಒಂದ್ ಹುಡುಗಿ ಮನ್ಸನ್ನ ದಯವಿಟ್ಟು ನೋಯಿಸಬಾರ್ದು. ಆದಷ್ಟು ಬೇಗ ಬಂದು ಕರ್ಕೊಂಡು ಹೋಗ್ಬಿಡಿ ಸರ್. ಹಲೋ, ಇನ್ನೊಂದ್ ಸರ್ತಿ ನನಗ್ ಫೋನೋ ಮೆಸೇಜೋ ಮಾಡಿದ್ರೆ ಇವನ್ ಕೈಲೇ ಒಂದ್ ಸರಿ ಕಿಕ್ ಕೊಡಿಸ್ತೀನಿ. ಆಡಕ್ ಬಾಲ್ ಇರ್ಬಾರ್ದು, ಹೊಡಿಯಕ್ ಗೋಲು ಇರ್ಬಾರ್ದು. ನೀವೇನ್ರಿ ಶಿವಣ್ಣನ್ ರೇಂಜ್ ಬಿಲ್ಡಪ್ ಕೊಟ್ರೆ ಅವನಿಗೆ ಉಗ್ಯೋದ್ ಬಿಟ್ಟು ಸಾಫ್ಟ್ ಆಗಿ ಮಾತಾಡ್ತಾನೆ ಇದ್ದೀರಲ್ಲ. ಎನಿವೆ, ಥ್ಯಾಂಕ್ಸ್ ಹೇಳೋಷ್ಟು ಉಪಯೋಗ ಏನೂ ಆಗ್ಲಿಲ್ಲ. ಹೋಗ್ಲಿ, ಥ್ಯಾಂಕ್ ಯು. ಕೈ ಕೊಡ್ರಿ. ಥ್ಯಾಂಕ್ಸ್. ಹೇ, ಬಡಿ ಮಗ ಅಂಡ. ಏನಲ್ಲ ಯೋಗಿ ಇವತ್ತು ಲೇಟು? ಮಗ ಇವತ್ತೇನ್ ಮಾಮೂಲಿ ಡೇನಾ? ಸ್ಪೆಷಲ್ ಡೇ ಏನಡ. ಇಷ್ಟು ದಿನ ನಾನು ಮರಿದೇ ಇರೋದು 2 ದಿನಪ್ಪ. ಒಂದು ಇಂಡಿಪೆಂಡೆನ್ಸ್ ಡೇ, ಇನ್ನೊಂದು ಟುಡೇ, ದಟ್ ಈಸ್ ಯುವರ್ ಬರ್ತ್ಡೇ. ತಗ ಮಗ, ಹ್ಯಾಪಿ ಬರ್ತ್ಡೇ. 100 ವರ್ಷ ಫುಲ್ ಹ್ಯಾಪಿನೆಸ್ ಫ್ರೀ. ನೋಡು ನೋಡು ನೋಡ, ವಾ ನೋಡು ಗುರು, ಡಿಟ್ಟೋ MG ರೋಡ್ ಮಾರಾದನೆ ಸೂಪರ್ ಆಗಿ ಕಾಣಿಸ್ತೀಯ. ಏನೋ ಯೋಗಿ, ನಿನ್ ಟೇಸ್ಟೇ ಚೇಂಜ್ ಆಗಿಲ್ಲ ಅಲ್ವೇನೋ? ಇದನ್ನ ಹಾಕೊಂಡು ಹೆಂಗೋ ಆಚೆ ಓಡಾಡ್ಲಿ? ಈ ಶರ್ಟ್ ಬಗ್ಗೆ ಏನೋ ಗೊತ್ತು ನಿಂಗೆ? ನಮ್ ಇಡೀ ಸ್ಲಮ್ ಇರೋದು ಒಬ್ನೊಬ್ಬ ಡಿಸೈನರ್. ಲೇಡೀಸ್ ಉಕ್ಕಿಂದ ಹಿಡಿದು ಒತ್ಗಳ ಕಂಬಳಿ ಗಂಟ ಎಲ್ಲಾನು ಅವನೇ ಡಿಸೈನ್ ಮಾಡೋದು. ಅಷ್ಟು ಬಿಸಿ. ಅವನ್ ಕಾಲ್ ಶೀಟ್ ಹಿಡಿದು ಡಿಸೈನ್ ಮಾಡ್ಸಕ್ ಇಷ್ಟು ಲೇಟ್ ಆಯ್ತಪ್ಪ. ಯುನೋ ಈಸ್ ವೆರಿ ಬಿಸಿ. ಹೋಗ್ಲಿ ಬಿಡು ಮಗ, ಐ ಡೆಫಿನೆಟ್ಲಿ ಟ್ರೈ ದಿಸ್ ಒನ್ ಡೇ. ಹ್ಯಾಪಿ ಬರ್ಡೇ ಮಚ್ಚಾ. ಮಚ್ಚಾ, ಈ ದಿವಸಕ್ಕೋಸ್ಕರ ನಾನ್ ಕಾಯ್ತಾ ಇದ್ದೆ ಗೊತ್ತಾ? ಯಾಕೋ? ಇವತ್ ಒಂದೇ ದಿವಸ ಅಲ್ವೇನೋ ನೀನ್ ಕಾಸ್ಟ್ಲಿ ಹಣ್ಣನ ಫ್ರೀ ಆಗಿ ಕೊಡ್ಸೋದು. ಅದೆಲ್ಲ ಇರ್ಲಿ, ನನ್ ಗಿಫ್ಟ್ ಅಲ್ಲೋ. ಗಿಫ್ಟಾ ಕೊಡ್ತೀನಿ ಮಚ್ಚಾ. ಮಚ್ಚಾ, ಇವತ್ ಬೆಳಗ್ಗೆ ನಮ್ ಡ್ಯಾಡಿ ಅಂಗಡಿಗೆ ಹೋಗಕ್ಕಿಂತ ಮುಂಚೆನೆ ನಾನೇ ಅಂಗಡಿಗೆ ಹೋಗಿ ಕ್ಯಾಶ್ ಬಾಕ್ಸ್ ಅಲ್ಲಿ 1 ಕಾಯಿನ ಬಿಡದಿರೋ ಹಂಗ್ ದೋಚ್ಕೊಂಡ್ ಬಂದು ಅಲ್ಲೇ ಪಕ್ಕದಲ್ಲಿರೋ ಜ್ಯುವೆಲರಿ ಶಾಪ್ ಹೋಗಿ 1/4 kg ಜ್ಯುವೆಲರಿ ಸೆಟ್ ಹಾಕೋಣ ಅಂತ ಅನ್ಕೊಂಡಿದ್ದೆ ಮಚ್ಚಾ. ಆದ್ರೆ ನಿಂಗೆ ಗೊತ್ತಲ್ಲ, ನಮ್ಮಪ್ಪ ಬ್ಲಾಕ್ ಡ್ಯಾಡಿ ಡಾಬರ್ ಮ್ಯಾನ್ ತರ ಅಲ್ಲೇ ಕುತ್ಕೊಂಡು ಕ್ಯಾಶ್ ಬಾಕ್ಸ್ ನೇ ಕಾಯ್ತಾ ಇದ್ದ. ಆದ್ರೂ ಮಚ್ಚಾ, ನಾನು ನಿನಗೋಸ್ಕರ 5 kg ಗೋಧಿ ಹಿಟ್ಟು ತಂದಿದ್ದೀನಿ ಮಗ, ಹೈಯೆಸ್ಟ್ ಕ್ವಾಲಿಟಿ. ಮಚ್ಚಾ, ನಿನ್ ಗಿಫ್ಟ್ ಸೂಪರ್ ಚೆನ್ನಾಗಿದೆ. ಕಾರಲ್ಲಿ ಹೋಗಿ ಇಟ್ ಬರ್ತೀನಿ ಇರೋ ಮಚ್ಚ. ಓಕೆ ಮಚ್ಚಾ. ನಿಮ್ಗೆ ಎಣ್ಣೆ ಹೇಳಿದ್ದೀನಿ ತಗೊಂತಾ ಇರ್ರಿ. ಓಕೆ ಮಚ್ಚಾ. ಗೈಸ್,
ನಾನ್ ನಿಮ್ಮ ಹತ್ರ ಯಾವತ್ತಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನಾ? ಆದ್ರೆ ಐ ಹ್ಯಾವನ್ ಟೋಲ್ಡ್ ಯು ಒನ್ ಥಿಂಗ್. ಮಚ್ಚ ಏನೋ ನೀನು ಗವರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ದೆ ಅಲ್ವಾ? ನಿನ್ ಗಾಡಿಯಲ್ಲಿ ಮೂರ್ ಸಲ ನೋಡಿದಾಗ್ಲೇ ನಂಗೆ ಡೌಟ್ ಬಂತು ಮಚ್ಚ. ಏನೋ ಏನ್ ಹೇಳ್ಬೇಡ ಬಿಡು ಮಚ್ಚ. ಯಾಕೋ? ಕರೆಕ್ಟ್ ಆಗಿ ನಿಜ ಹೇಳು ಮಚ್ಚ. ಏನು ಏಡ್ಸ್ ಇದ್ಯಾ? ನೀನ ಇವನ್ ಮೇಲೆ ಡೌಟಾ? ಮಗ ನೀ ಹೇಳ ಮಗ. ಗೈಸ್, ನಾನ್ ಹೇಳ್ಬೇಕಂತ ಇರೋದು ಗರ್ಲ್ ಮ್ಯಾಟ್ರೆ ಕೊಂಡ್ರೋ. ಮಾಯಾ 6 ತಿಂಗಳು ಹಿಂದೆ ಆಫೀಸಲ್ಲಿ ಪರಿಚಯ ಆದ್ಲು. ಶಿ ಸೋ ಬ್ಯೂಟಿಫುಲ್, ಅಟ್ರಾಕ್ಟಿವ್. ಅವಳ ಆಫೀಸ್ಗೆ ಬಂದ್ರೆ ಏನೋ ಒಂಥರ ಚಾಮ್ ಕಂಡ್ರೋ. ನಾನ್ ತಿಂಡಿ ಎಲ್ಲ ಬಿಟ್ಬಿಟ್ಟು ಅವಳಿಗೆ ಕಾಯ್ತಾ ಇರ್ತೀನಿ ಕಣ್ರೋ. ಐ ಥಿಂಕ್ ಐ ಲೈಕ್ ಹರ್ ಗೈಸ್. ಕನ್ನಡದಲ್ಲಿ ಮಗ. ಕರೆಕ್ಟ್. ಎಲ್ಲರೂ ಹುಡುಗಿನ ಅವ್ರ ಅಪ್ಪ ಅಮ್ಮಂಗ್ ತೋರಿಸ್ತಾರೆ. ಆದ್ರೆ ನನ್ ಪ್ರಾಬ್ಲಮ್ ನೋಡಿ, ನಿಮ್ಮಿಬ್ರಿಗೆ ತೋರಿಸ್ಬೇಕು. ನಾಳೆ ದಿನ ಮದ್ವೆ ಆದ್ಮೇಲೆ ಅತ್ತೆ ಸೊಸೆ ತರ ನೀವು ಕಿತ್ತಾಡೋದು. ಅಯ್ಯೋ, ನನಗೆ ಆ ಟೆನ್ಷನ್ ಬೇಡಪ್ಪ, ಅದೆಲ್ಲ ಬೇಡ. ಇವತ್ ಬರ್ತದಾಳೆ, ನೀವೇ ಮೀಟ್ ಮಾಡಿ ಡಿಸೈಡ್ ಮಾಡ್ಬಿಟ್ರೋ ಓಕೆನಾ ಅಂತ. ಮಗ ಪ್ರೀತು, ಚಿಕ್ಕ ವಯಸ್ಸಿಂದ ನನ್ನ ಚಡ್ಡಿನ ನೀನೇ ಸೆಲೆಕ್ಟ್ ಮಾಡ್ತಿದ್ದೆ. ಆದ್ರೆ ಟುಡೇ ನಿನ್ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡಕ್ಕೆ ನಮ್ಮಿಬ್ರಿಗೆ ಬಿಟ್ಟಿದ್ಯಲ್ಲ, ನನ್ನ ಹಾರ್ಟ್ ಟಚ್ ಮಾಡ್ಬಿಟ್ಟ. ಬಾ ಮಚ್ಚ. ಗುಂಡಾಕ್ ಬರೋ. ಮೈಕು ಮೈಕ್ ಸೌಂಡ್ ಜಾಸ್ತಿ ಇಡು. ಫ್ರೆಂಡ್ಸ್, ಬ್ರದರ್ಸ್ ಅಂಡ್ ಮೈ ಸಿಸ್ಟರ್ಸ್, ಟುಡೇ ಮೈ ಫ್ರೆಂಡ್ ಪ್ರೀತಮ್ ಹ್ಯಾಪಿ ಬರ್ತ್ಡೇ. ಹೌದು. ಅಂಡ್ ಆಲ್ಸೋ ಹೊಸ ಹುಡುಗಿ ಕಮಿಂಗ್ ಟು ಹಿಸ್ ಲೈಫ್. ಆಲ್ ಕ್ಲಾಪ್ ಕ್ಲಾಪ್. ಟುಡೇ ಎವ್ರಿಬಡಿ ಡ್ರಿಂಕಿಂಗ್ 30 ml ಫ್ರೀ. ಅದು ಬಿಟ್ಟಿ ಬರ್ತಡೇ ಬಾಯ್ ಟ್ರೀಟಿಂಗ್. ಏನೋ ಎಲ್ಲರಿಗೂ ಪೆಟ್ ಫ್ರೀ ಅಂತಾನಲ್ಲೋ. ನಂದ್ 2-3 ತಿಂಗಳು ಸಂಬಳ ಹೊಟ್ಟೋಗ್ಬಿಡತ್ತೋ. ಕರ್ಕೊಂಬರವ್ನ. ನೀನ್ ಯಾಕೆ ಮಚ್ಚ ತಲೆ ಕೆಡಿಸ್ಕೊಂತ? ಕಾಸ್ಟ್ಲಿ ಕಣೋ ಡ್ರಿಂಕ್ ಇಲ್ಲಿ. ಹ್ಯಾಪಿ ಬರ್ಡೇ ಬಾಯ್ ಫ್ರೆಂಡ್. ಎಷ್ಟು ವಯಸ್ಸು? ಏನಿಲ್ಲ ಅಂದ್ರೂ 20+ ಇರ್ಬೇಕು. ಮುಂಚೆನೆ ಗೊತ್ತಿದ್ರೆ ಗಿಫ್ಟ್ ಆದ್ರೂ ತರಬಹುದಿತ್ತು. ನಾನ್ ಬೇರೆ ಲೈಟ್ ಆಗಿ ಟೈಟ್ ಆಗಿದ್ದೀನಿ. ಎನಿವೇಸ್, ಹ್ಯಾವ್ ಫನ್. ಫ್ರೀಯಾಗಿ ಡ್ರಿಂಕ್ಸ್ ಬೇರೆ ಆಫರ್ ಮಾಡಿದೀರಾ. ಶಾರ್ಟೇಜ್ ಆದ್ರೆ ಹೇಳ್ ಕಳಿಸ್ತೀನಿ. ಹ್ಯಾವ್ ಫನ್. ಸಿ ಯು ಲೇಟರ್. ಮಚ್ಚ, ಅದ್ಕೆ ಸೂಪರ್ ಆಗಿದ್ದಾರೆ. ಭಯ ಅಲ್ಲ, ಯಾವ್ದೋ ಮೆಂಟ್ಲು ಆಚೆ ಫೋನ್ ಕೊಟ್ಬಿಟ್ಟು ಏನೇನೋ ಮಾತಾಡೋ ಅಂತದಳೆ. ಹೇ ಮೆಂಟ್ಲಾ? ತಿಕ್ಲಿ. ಪುಟ್ ಅಣ್ಣಮ್ಮನ್ ಸಾಂಗ್. ವಾಟ್ ಅಣ್ಣಮ್ಮ? ಅಣ್ಣಮ್ಮ? ಏ ಅಣ್ಣಮ್ಮ, ನೋ ಅಣ್ಣಮ್ಮ. ಟೇಕ್ ಇಟ್ ಈಸಿ ಮ್ಯಾನ್. ಹಾಕ ಮಗ. ನಾ ಕೊಟ್ಟಿ ಶರ್ಟ್ ಇಷ್ಟ ಆಯ್ತಾ ನಿಂಗೆ? ಹ್ಞೂ ಮಗ, ಸೂಪರು. ಆ ಥರದೊಂದು 4 ಮಾಡಿಸ್ಕೊಡ್ತೀನಿ. ಓಕೆ ಮಗ. ರೇ ಎದ್ದೇಳ್ರಿ. ಬಾಯ್ ಫ್ರೆಂಡ್. ಮಗ ಬೆಳಗ್ಗೆ ನೀಟಾಗಿ ಎದ್ದು ತಿಂಡಿ ಮಾಡಿ ಬಾಕ್ಸ್ ಹಾಕ್ಬಿಟ್ಟು ರೀ ಹುಷಾರಾಗಿ ಆಫೀಸ್ಗೆ ಹೋಗ್ಬಿಟ್ಟು ಬನ್ರಿ ಅನ್ನೋ ಅದಕ್ಕೆ ಹುಡುಕ್ತೀಯ ಅನ್ಕೊಂಡ್ರೆ ರಾತ್ರಿ ಸ್ವಲ್ಪ ಜಾಸ್ತಿ ಆಯ್ತು. ನೀವೇ ತಿಂಡಿ ಮಾಡ್ಬಿಡಿ ಅನ್ನೋ ಅದಕ್ಕೆ ಹುಡುಕಿದ್ಯಲ್ಲ. ಏನೋ ಮಗ ಈ ರೇಂಜು ಕುಡ್ದೋಳಲ್ಲೋ. ಯೋಗಿ, ಇವಳು ಮಾಯ ಅಲ್ವೋ? ಆಚೆ ಸಿಕ್ಕಿದ್ ಹುಡ್ಗಿ ಮಚ್ಚ. ಯಾವ್ದೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬೈತಾ ಇದ್ಲು. ಒಬ್ಳೆ ಬೇರೆ ಬಂದೋಳ್ ಮಚ್ಚ ಫುಲ್ ಟೈಟ್ ಆಗಿ ಟುನ್ನ ಮಲ್ಕೊಂಡ್ಬಿಟ್ಟವಳು. ಮನೆಗ್ ಡ್ರಾಪ್ ಆಗ್ಬೇಡ. ನೀನೇ ಕರ್ಕೊಂಡೋಗ ಚಿನ್ನ. ಮಚ್ಚ ಮಗ, ಮೈ ಮಮ್ಮಿ ವೇಟಿಂಗ್ ಮುದ್ದೆಯಾ. ಐ ಲವ್ ಯು ಪ್ರೀತು. ಇವಳೇನೋ ಮಾಡ್ಲಿ ನಾನು. ಮಚ್ಚ, ಇವಳಿದ್ದು ಕುಡಿತಾವಳ. ಇವಳೇನ್ ಅಡ್ಡೇನ ಬೋರೋಲ್ಲ ಮಚ್ಚ. ಮಗ, ಅವಳದೊಂದು ದೊಡ್ಡ ವಿಷಯ ಐತೆ, ಆಮೇಲೆ ಹೇಳ್ತೀನಿ. ನೀನ್ ನಡೀಗ. ಲೋ ಮಚ್ಚ ಪ್ಲೀಸ್. ಮಚ್ಚ, ಹ್ಯಾಪಿ ಬರ್ಡೇ ಮಚ್ಚ. ಮಗ ಹುಷಾರು. ಎಂಜಾಯ್. ಬಾಯ್ ಬಾಯ್. ಏ ರಾರಾ ಸರಸಕು ರಾರಾ. ರೀ ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಬೆಳಕರಿತೈತೆ. ರಾತ್ರಿ ಎಲ್ಲ ನಿನ್ ಕಾಯ್ತಾ ನಿದ್ದೆ ಕೆಟ್ರೆ ಕಣ್ ಕೆಳಗೆ ಎಷ್ಟ್ ಸುಕ್ ಬರ್ತೈತೆ. ಆಮೇಲೆ ಅದನ್ನ ರೆಡಿ ಮಾಡ್ಸೋದ್ ಎಷ್ಟ್ ಕಷ್ಟ ಅಂತ ನಿನಗೇನ್ ಗೊತ್ತಾಗ್ಬೇಕು? ಸಾರಿ ಮಮ್ಮಿ, ಪ್ಲೀಸ್ ಅಡ್ಜಸ್ಟ್ ಡಾರ್ಲಿಂಗ್. ಏನು ಚಿನ್ನ, ಇವತ್ ನಿನ್ ಬಾಯಿಂದ ವಾಸನೆನೇ ಬರ್ತಿಲ್ಲ. ಅದಾ ಮೈ ಫ್ರೆಂಡ್ ಪ್ರೀತಮ್ ಏನೋ ಹುಟ್ಟಿದಪ್ಪ. ಹ್ಯಾಪಿ ಬರ್ಡೇ. ಫುಲ್ ಫಾರಿನ್ ಡ್ರಿಂಕ್. ನೋ ಕಿಕ್, ನೋ ಸ್ಮೆಲ್. ಚಿನ್ನ, ಇನ್ಮೇಲೆ ನೀನ್ ಅದನ್ನೇ ಕುಡಿಯೋ. ಸ್ಲಮ್ ಅಲ್ಲಿ ಮರ್ಯಾದೆನಾರು ಉಳ್ಕೊಳತ್ತೆ. ನಿನ್ ಬಾಯಿ ವಾಸನೆಯಿಂದ ತುಂಬಾ ಒಂಟಾಗೈತೆ. ಮಮ್ಮಿ, ನಾನು ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮದರ್ ಪ್ರಾಮಿಸ್ ಪಾರ್ಲರ್ ಬಿಲ್ ಕಟ್ಟಕ್ಕಾಗಲ್ಲ. ಪರವಾಗಿಲ್ವಾ? ಮರ್ಯಾದೆ ಏನೋ ಹೋಗ್ತೈತೆ ಬರ್ತೈತೆ. ಬ್ಯೂಟಿ ಉಳ್ಕೋಬೇಕಪ್ಪ. ನೀನ್ ಹಳೆದನ್ನ ಕುಡ್ಕ. ಆದ್ರೂ ಚಿನ್ನ, ನೀ ಸ್ವಲ್ಪ ಕುಡಿಯೋದನ್ನ ವಸಿ ಕಡಿಮೆ ಮಾಡು. ನಿಮ್ ಡ್ಯಾಡಿ ತರ ನೀನು ಊರಿಗೆ ಮುಂಚೆ ಒಂಟಾಗಿ ಕುಡ್ದು. ಮಮ್ಮಿ, ಯು ಡೋಂಟ್ ವರಿ. ನಿನ್ ಕೈ ಮುದ್ದೆ ತಿಂತೀನಲ್ಲ, ½ ಸೆಂಚುರಿ ಗ್ಯಾರಂಟಿ. ಆ ಡ್ಯಾಡಿ ತರ.
ಡ್ಯಾಡಿ ಎಲ್ಲಿ ಮಮ್ಮಿ? ನಿಮ್ ಡ್ಯಾಡಿ ತುಂಬಾ ಡಲ್ ಆಗಿ ಕಾಣ್ತಿದ್ರು, ಅದಕ್ಕೆ ಅದನ್ನ ತಗೊಂಡೋಗಿ ಕಂಪ್ಯೂಟರ್ ಅವ್ರ ಹತ್ರ ಕೊಟ್ಟಿದೀನಿ. ಅವರು ನಿಮ್ ಡ್ಯಾಡಿನ ನಂತರನೇ ವೈಟ್ ಮಾಡ್ಕೊಡ್ತಾರಂತೆ. ನಾನೊಬ್ಳೆ ವೈಟ್ ಇದ್ರೆ ಹೆಂಗೇಳು, ಇಬ್ಬರು ಜೋಡಿ ಸಂದಾಗಿರೋದ್ ಬೇಡವೇ? ಮಮ್ಮಿ ನನ್ ಕಲರ್ ಬಗ್ಗೆ ಯೋಚನೆ ಮಾಡೋ, ನೋಡ್ದವ್ರು ದತ್ತು ಮಗ ಅನ್ಕೋತಾರೆ. ನೀನ್ ಯಾವ್ದಾದ್ರು ದೊಡ್ಡ ಇಲ್ಲಿ ಹಿಡ್ದು ಒಳ್ಳೆ ಕಮಿಷನ್ ಹೊಡಿ, ಸಿಟಿ ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗಿ ಫುಲ್ಲಿ ರೆಡಿ ಮಾಡಿಸ್ತೀನಿ. ಮಮ್ಮಿ ಐ ಲವ್ ಯು ಮಮ್ಮಿ. ಕಣ್ಣಿಗೆ ಸೌತೆಕಾಯಿ ಇಟ್ಕೊಂಡಿಲ್ಲ. ನಿಂತವ ಮಾತಾಡ್ಕೊಂಡು ನನ್ ಬೂಟಿನೇ ಹೋಯ್ತು. ಅಪ್ಪ ಡ್ಯಾಡಿ ಬ್ಯೂಟಿ ಪಾರ್ಲರ್ ಬಿಡೋದು ಹೆಂಗಪ್ಪ ಕಟ್ತಿದ್ದೆ ನೀನು? ಅಯ್ಯೋ. ಹೇ ಹಾಯ್, ಗುಡ್ ಮಾರ್ನಿಂಗ್. ನಿಮ್ ಹೆಸರು? ಪ್ರೀತಮ್. ಹಾ ಪ್ರೀತಮ್, ನೈಸ್ ನೇಮ್. ಹಾ ಆಕ್ಚುಲಿ ಕುಡ್ದು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ಯಲ್ಲ, ಹ್ಯಾಂಗ್ ಓವರ್, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಇಷ್ಟೊಂದು ಕುಡಿಯಲ್ಲ ಕಣ್ರಿ. ಈ ಹುಡುಗರ ಟೆನ್ಷನ್ ತುಂಬಾ ಜಾಸ್ತಿ ಆಗುತ್ತೆ ನೋಡಿ, ಅವಾಗ ಸಿಕ್ಕಾಬಟ್ಟೆ ಕುಡಿತೀನಿ. ಪೀಜಿಲ್ ಬೇರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್. ಹೇ ಕಮ್ ಕಮ್ ಸಿಟ್ ಸಿಟ್. ಯಾಕೆ ನಿಂತ್ಕೊಂಡಿದ್ದೀರಾ? ಕುತ್ಕೊಳ್ಳಿ. ತೊಳಿ ಗುಡ್ ಫಾರ್ ಹೆಲ್ತ್. ಹ್ಯಾವ್ ಒಂದ್ ವಿಷಯ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಮನೆದೊಂದ್ ಸ್ಪೇರ್ ಕೀ ಇದ್ರೆ ಕೊಟ್ಟಿರ್ತೀರಾ? ಏಕೆ? ಹೇ ಮದ್ವೆ ಆಗಿ ಅಂತ ಕೇಳಿದ್ನಾ? ಕೀ ತಾನೇ ಕೇಳಿದ್ದು, ಯಾಕಷ್ಟು ಟೆನ್ಷನ್ ತಗೊಂತೀರಾ? ನಾನ್ ಡೇ ಟೈಮ್ ನಿಮ್ಗೇನು ಡಿಸ್ಟರ್ಬ್ ಮಾಡಲ್ಲ. ರಾತ್ರಿ ಏನಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಬಂದ್ ಮಲ್ಕೊಂಡ್ ಎದ್ದೋಗ್ತೀನಿ ಬಿಡಿ. ರೀ, ವಾಟ್ ಡು ಯು ಥಿಂಕ್ ಆಫ್ ಯೋರ್ಸೆಲ್ಫ್? ವಾಟ್ ಡು ಯು ಥಿಂಕ್ ಆಫ್ ಮೀ? ನನ್ನ ಆಫೀಸಿಗೆ ಲೇಟ್ ಆಗ್ತದೆ, ಕರೆಕ್ಟ್ ಆಗಿ 5 ನಿಮಿಷ ಟೈಮ್ ಕೊಡ್ತೀನಿ. ಎದ್ದು ಆಚೆ ಹೋದ್ರೆ ಸರಿ, ಇಲ್ಲ ನಾನೇ ಎದ್ದಿತ್ತಳ್ಳ ಆಚೆ ಆಗ್ತೀನಿ. ಆಫರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡ ಬಿಡಿ. ಯಾಕೆ ಟೆನ್ಷನ್ ತಗೊಂತೀರಾ? ನಮಗ್ ಮರ್ಯಾದೆ ಇಲ್ದಿರೋ ಕಡೆ ನಾವು ಇರಲ್ಲಪ್ಪ. ಎಲ್ಲಿದ್ದೀರೋ? ಅರ್ಜೆಂಟ್ ಆಗಿ ಮನೆಗೆ ಬಂದ್ರೋ? ಮಗ, ಈ ಪ್ರಪಂಚದಲ್ಲಿ ದಡ್ಡ ನನ್ ಮಕ್ಳು ಪ್ರೀತಮ್ ಅಂತಾರೆ ಕಣ. ಕಾಲ ನಮ್ಮಂತರ ಬೆಲೆನೇ ಇಲ್ಲ ಅಂತೀನಿ. ಕರೆಕ್ಟ್ ಮಗ, ನಂಗೂ ಅದೇ ಡೌಟು. ಆ ಡಬ್ಬ ನನ್ ಮಗ ಅದಿಂಗ್ ಉದ್ದಾರ ಅದ ಅಂತ. ಬಂದ ಕಣ ಮಗ, ಇಷ್ಟೊತ್ತು ಶೆಟ್ಟಿ ನಿನ್ ಬಗ್ಗೆನೇ ಹೇಳ್ತಿದ್ದ. ಪ್ರೀತಮ್ ಅಂದ್ರೆ ಪ್ರೀತಮ್ ಅಂತ, ಬೆಳೆದ್ರೆ ನಿನ್ ಲೆವೆಲ್ ಬೆಳಿಬೇಕು ಅಂತ. ಇವೆಲ್ಲ ನಮ್ ಕೈಲಿ ಆಯ್ತದ ಅಂತ ಹೇಳಿ ಸಮಾಧಾನ ಮಾಡಿ ಕುಡಿಸಿದೆ ಕಣಪ್ಪ, ಅಷ್ಟೇ. ಅದೆಲ್ಲ ಬಿಡು, ಹಾಕು ಅಂತ ಬೆಗ್ಗು. ಮಚ್ಚ ಈ ಲೋಕಲ್. ಏಯ್, ನೀನ್ ಹಾಕ್ತೀಯೋ ಇಲ್ವೋ? ಹಾಕ. ಛೀ, ವೈ ಮಗ, ವಾಟ್ ಹ್ಯಾಪನಿಂಗ್? ಮಾಯಾ ಇಸ್ ಗಾನ್ ಗೈಸ್. ಶಿ ಲೆಫ್ಟ್ ದ ಕಂಟ್ರಿ. ಒಂದ್ ಬಾಯ್ನೂ ಹೇಳಿಲ್ಲ, ಒಂದ್ ಲೆಟರ್ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದಾಳ. ಅಷ್ಟೇ ತಾನೆ, ಹೋಗ್ಲಿ ಬಿಡೋ. ಪ್ರಪಂಚದಲ್ಲಿ ಒಬ್ರು ತರ 7 ಜನ ಇರ್ತಾರಂತೆ, ಹುಡುಕುದ್ರ ಆಯ್ತು. ಮಾಯಾ ಗೋಯಿಂಗ್, ಬೇರೆ ಕಮಿಂಗ್. It's not like that guys. I really had feelings for her. She was something special. Mostly I only don't deserve her. ಯಾಕ ಇಷ್ಟ ತಲೆ ಕೆಡಿಸ್ಕೊತಾ ಇದ್ಯಾ? ನಿನ್ನಷ್ಟು ಜಾಣ ಯಾರಿದಾರೆ ಹೇಳೋ? ಅಲ್ಲ, ಈಗ ನಿನ್ ಹೆಸರಲ್ಲೇ ಪ್ರೀತಿ ಅಂತಿದೆ. ನೀನ್ ಎಲ್ಲಾ ಹುಡುಗಿರು ಲವ್ ಮಾಡ್ತಾರೆ ಮಚ್ಚ. ನಿನ್ನ ಪ್ರೀತಿಸೋ ಹುಡುಗಿ ಸಿಕ್ತಾಳೆ, ನೀನ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಲೇ ಶೆಟ್ಟಿ, ನೀನು ಇವನು ಇಬ್ರು ಪ್ರೀತಿ ಬಗ್ಗೆ ಮಾತಾಡಬೇಡಿ, ಅದ್ರ ಬೆಲೆನೇ ನಿಮ್ಗೆ ಗೊತ್ತಿಲ್ಲ. ಮಗ, ನನ್ನ ಹುಡುಗಿ ತುಂಬಾನೇ ನೆನಪಾಯ್ತಾಳ ಮಗ. ಶೆಟ್ಟಿ, ಒಂದೇ ಒಂದ್ಸಲ ಕತೆ ಹೇಳ್ತೀನಿ, ಕೇಳ್ಬಿಡು. ಅಣ್ಣ, 10,000 ಸಲ ಹೇಳಿದ್ಯಾ, ದಯವಿಟ್ಟು ಇವತ್ತು ಒಂದ್ ದಿವಸ ಬಿಟ್ಬಿಡು ಮಚ್ಚ. ಪ್ರೀತೋ, ನೀನಾದ್ರೂ ಕೇಳ ಪ್ಲೀಸ್. ಇವತ್ ಬೇಡ ಮಗ, ಪ್ಲೀಸ್ ಮಗ, ತುಂಬಾ ನೋಯ್ತೈತೆ. ಹೋಗ್ಲಿ ಹೇಳಪ್ಪ. 5ನೇ ಕ್ಲಾಸು, ಗೌರ್ಮೆಂಟ್ ಸ್ಕೂಲು, ನಮ್ಮ ಸ್ಕೂಲ್ಗೆ ಬ್ಯೂಟಿ ಕ್ವೀನು, ನನ್ನ ಅಲ್ಮೇಲು. ಅವಳ ಫ್ರೆಂಡ್ಸ್ ಜೊತೆ ಗೋಯಿಂಗು, ನಾನು ಯಾವಾಗಲೂ ಅವಳನ್ನೇ ಫಾಲೋಯಿಂಗು. ರ್ಯಾಂಕ್ ಸ್ಟೂಡೆಂಟ್ ಮಚ್ಚ ಅವಳು. ಒಂದ್ ದಿವಸ ಕೊಟ್ಲು ನೋಡು ಲುಕ್ಕು, ಅವತ್ತಿಂದ ನಾವಿಬ್ರು ಫುಲ್ ಕ್ಲೋಸು. ಒಟ್ಟಿಗೆ ಸ್ಟ್ಯಾಂಡಿಂಗು, ಒಟ್ಟಿಗೆ ಈಟಿಂಗು, ಇಡೀ ಸ್ಕೂಲೆಲ್ಲ ನಮ್ನೇ ವಾಚಿಂಗು. ವಾಟ್ ಎ ಸೀನಿಯಾ. ಅವಳು ಜಾರ ಬಣ್ಣಿಂದ ಜಾರ್ತಾ ಇದ್ರೆ ಒಳ್ಳೆ ಅಪ್ಸರ ತರ ಕಾಣ್ತಿದ್ಲು ಮಚ. ಪೆನ್ಸಿಲ್ ಶಾರ್ಪ್ ಮಾಡೋವಾಗ್ಲೆಲ್ಲ ಶಿ ಆಲ್ವೇಸ್ ಕಟ್ಟಿಂಗ್ ಹರ್ ಫಿಂಗರ್, ನಾನು ಆಲ್ವೇಸ್ ಪುಟಿಂಗ್ ಬ್ಯಾಂಡೇಜ್. ಆದ್ರೆ ಒನ್ ಡೇ ನನ್ನ ಹಾರ್ಟ್ನೇ ಬ್ರೇಕ್ ಮಾಡ್ಬಿಟ್ಲು ಮಚ. ಶಿ ವೆಂಟ್ ಆಫ್ ಟು ಬೇರೆ ಊರು. ಐ ಆಲ್ಸೋ ಟೆಲಿಂಗ್ ಗುಡ್ ಬೈ ಟು ಸ್ಕೂಲ್. ಬಟ್ ಐ ನೋ ಒನ್ ಡೇ ಶಿ ಕಮಿಂಗ್ ಇನ್ ಮೈ ಲೈಫ್. ಆ ದಿನಕ್ಕೋಸ್ಕರ ನಾ ಕಾಯ್ತಾ ಇದ್ದೀನಿ ಮಚ. ಮಗ, ಮದುವೆ ಅಂತಾದ್ರೆ ಅವಳನೇ ಕಣ, ಇಲ್ಲ ಅಂದ್ರೆ ಡೈಯಿಂಗ್ ಬ್ಯಾಚುಲರ್ ಕಣೋ. ಪ್ರೀತೋ, ನೀನ್ ನನ್ನಂಗೆ ಆಗ್ಬೇಡ. ಫಸ್ಟ್ ಟೈಮ್ ಯು ಟಾಕಿಂಗ್ ಅಬೌಟ್ ಅ ಗರ್ಲ್. ಅವಳ ಪ್ರಪಂಚದಲ್ಲಿ ಎಲ್ಲೇ ಇರಲಿ ಹುಡುಕೊಂಡು ಹೋಗಿ ಹೇಳು.
ಇಲ್ಲ ಅಂದ್ರೆ ಆಫ್ಟರ್ 10 years ಅವಳು ಹಸ್ಬೆಂಡು ಜೊತೆಗೊಂದ್ ಬೇಬಿ ಅದನ್ನೇನಾರು ನೀನ್ ನೋಡಿದ್ರೆ ಸಿಕ್ಕಾಬಟ್ಟೆ ಪೇನ್ ಆಯ್ತದೆ ಕಣೋ. ಮಗ ಅವಳು ಎಸ್ ಅಂತಳೋ ನೋ ಅಂತಳೋ ನೀ ಏನ್ ತಲೆ ಕೆಡಿಸ್ಕೋಬೇಡ, ಆದ್ರೆ ನೀನ್ ಮಾತ್ರ ಅವಳು ಹೋಗಿ ಹೇಳಲೇಬೇಕು. ಆರ್ ಯು ಗೈಸ್ ರಿಯಲಿ ಸೀರಿಯಸ್? ಗೈಸ್, ನನ್ನ ಲೈಫಲ್ಲಿ ನಿಮ್ಮಿಬ್ರಿಗೂ ಕೇಳ್ದೆ ಯಾವ ತರ ಡಿಸಿಷನ್ ತಗೊಂಡಿದ್ದೀನಾ? ನಾನ್ ಮಾಯಿಂಗ್ ಹೇಳ್ಬೇಕಾರೆ ನೀವಿಬ್ರು ನನ್ನ ಜೊತೆ ಇದ್ರೆ ನಂಗೆ ತುಂಬಾ ಖುಷಿ ಆಗತ್ ಕಣ್ರೋ. ಐ ನೀಡ್ ಯು ಸಪೋರ್ಟ್ ಗೈಸ್. ಗೈಸ್, ಆಫೀಸಿಂದ ಫೋನು 2 ನಿಮಿಷ ಬಂದ್ಬಿಡ್ತೀನಿ. ಹೋಗು. ಹಲೋ, ಎಸ್ ಸರ್, I'll send the email, sir. ಶೆಟ್ಟಿ, ಏನಾದ್ರೂ ಅರ್ಥ ಆಯ್ತಾ? ಅದೇ ಮಚ್ಚ, ಪಾಪ ಹುಡುಗ ತುಂಬಾ ಫೀಲಿಂಗ್ ಅಲ್ಲಿ ಇದ್ದಾನೆ, ಏನಾದ್ರೂ ಮಾಡಿ ಹೆಲ್ಪ್ ಮಾಡ್ಲೇಬೇಕು. ಮತ್ತೆ ಎರಡು ಎಮೋಷನಲ್ ಡೈಲಾಗ್ ಹೊಡೆದಿದ್ದಕ್ಕೆ ಫಾರಿನಿಗೆ ಬನ್ನಿ ಅಂತ ಅವನೇ. ಅವ್ನ ಹುಡುಗಿ ಸಿಕ್ತಾಳೋ ಬಿಡ್ತಾಳೋ, ನಮ್ಗಂತೂ ಫಾರಿನ್ ಕನ್ಫರ್ಮು. ಫಾರಿನ ಆದ್ರೂ ಮಚ್ಚ ಫ್ರೆಂಡ್ಶಿಪ್ ಅಲ್ಲಿ ನಿನ್ನ ಫ್ರೆಂಡ್ಶಿಪ್ ಅಂತೆ. ಫ್ರೆಂಡ್ಶಿಪ್ ಅಲ್ಲಿ ಬಕ್ರಾ ಮಾಡಿದ್ರೆ ಯಾರು ಬೇಜಾರ್ ಮಾಡ್ಕೊಳಲ್ಲ ಕಣ. ಹೌದಾ? ಮಗ ಇನ್ನು ಸ್ವಲ್ಪ ಓವರ್ ಡ್ರಾಮಾ ಮಾಡು. ಫಾರಿನ್ನು ಅಲ್ಲಿ ಎಲ್ರು ಬೆಳ್ಳಗಿರ್ತಾರೆ. ಗೈಸ್, ಐ ಥಿಂಕ್ ಯು ಆರ್ ರೈಟ್. ನಾನು ನನ್ನ ಮನ್ಸಲ್ಲಿರೋದನ್ನ ಅವಳಿಗೆ ಹೇಳಲೇಬೇಕು. ಮಗ ನೀನೇನು ತಲೆ ಕೆಡ್ಸ್ಕೋಬೇಡ. ನಮ್ಮ ಸ್ಲಮ್ ಮನೇನ ನಾನು ಮಾರ್ಬಿಡ್ತೀನಿ, ಶೆಟ್ಟಿ ಅಂಗಡಿನ ಅಡಾಟ್ಬಿಡ್ತೀನಿ, ದುಡ್ಡಿನ ವ್ಯವಸ್ಥೆನ ಮಾಡ್ತೀನಿ ಕಣೋ. ಯಾಕ್ರೋ ಇಷ್ಟೊಂದು ಇಮೋಷನಲ್ ಆಗ್ತಾ ಇದ್ದೀರಾ? ಮತ್ ಇಂಕೇಮ್ರಾ, ಇದು ನಿನ್ ಲೈಫ್ ಮ್ಯಾಟ್ರ್. ನಾವೇನ್ ಮಂಡ್ಯ ಮದ್ದೂರ್ಗ ಹೋಗ್ತಾ ಇದೀವಿ, ಫಾರಿನ್ ಹೋಗ್ತಾ ಇರೋದು. ಅಲ್ಲಿ ನಿಂಗೆ ಎಷ್ಟು ಖರ್ಚು ಇರುತ್ತೆ? ಗೈಸ್, ಐ ಮೈಟ್ ಬಿ ಕನ್ಫ್ಯೂಸ್, ಬಟ್ ನಾನು ನಿಮ್ಮಿಬ್ರು ಮನೆ ಮಾಡಿಸ್ತೀನಿ ಅನ್ರೋ. ಐ ಹ್ಯಾವ್ ಇನಫ್ ಮನಿ ಸೇವ್ಡ್ ಅಪ್. ನಾನು ನಿಮ್ಮಿಬ್ರನ್ನ ಕರ್ಕೊಂಡು ಹೋಗ್ತೀನಿ. ಯು ಗೈಸ್ ರಿಲ್ಯಾಕ್ಸ್. ಬೇಡ ಮಗ, ನಮ್ ಬಾರ ನಿಂಗೆ ಯಾಕೆ, ನೀನೊಬ್ನೇ ಹೋಗ್ಬಿಟ್ ಬಾ. ಶೆಟ್ಟಿ, ನೀನ್ ಸುಮ್ಮನಿರು. ಪಾಪ ಪ್ರೀತು ತುಂಬಾ ಫೋರ್ಸ್ ಮಾಡ್ತೀನಿ ಕಣೋ. ಅರ್ಥ ಮಾಡ್ಕೊಳ್ಳೋ, ಬೇಜ ಮಾಡ್ಕೋತಾನೆ. ಒಪ್ಕೊಳ್ಳೋ. ಬರ್ತೀವಿ ಬಿಡು ಮಗ. ಹಾಗಾದ್ರೆ ಫಿಕ್ಸ್. ಮಗ, ಯು ಡೂ ಪಾಸ್ಪೋರ್ಟ್, ವಿ ಡೂ ಪ್ಯಾಕಿಂಗ್. ನಿನ್ಗೋಸ್ಕರ ಪ್ರಾಣನೇ ಕೊಡ್ತೀವಂತೆ. ಫಾರಿನ್ ಬರಲ್ದೇನಾ? ಥ್ಯಾಂಕ್ ಯು ಗೈಸ್. ಆದ್ರೆ ಒಂದು ರಿಕ್ವೆಸ್ಟ್, ಜಾಸ್ತಿ ದುಡ್ಡು ಖರ್ಚು ಮಾಡಿಸ್ಬೇಡ್ರೋ. ಮಚ್ಚ 70% ಡಿಸ್ಕೌಂಟ್. ಸೂಪರು. ನಡಿ. ಬ್ಯೂಟಿ ಪಾರ್ಲರ ಭಾಗ್ಯಮ್ಮ ಅವಳಲ್ಲ, ಭಾಗ್ಯಮ್ಮನ್ ಮಗ ಫಾರಿನ್ ಹೋಯ್ತಾವನಂತೆ. ಉನ್ಕೊಂಡ್ ತೆರಿಯಮ್ಮಡ ಯೋಗಿ ಫಾರಿನ್ ಪೋರಾನ. ಆಮವ್ವ ಅಡ್ರಾ ವಿಜಿಲೆ. ಏನು ಮಗನೇ, ನನ್ನ ಮಗ ಉದ್ದಾರನೇ ಆಗಲ್ಲ ಅನ್ಕೊಂಡಿದ್ದೆ, ಆದ್ರೆ ನೀ ನೋಡಿದ್ರೆ ಫಾರಿನ್ ಲೆವೆಲ್ ಬೆಳೆದ್ ಬಿಟ್ಟಿದ್ಯಾ. ನನ್ ಜೀವನ ಸಾರ್ಥಕ ಆತು ಬಿಡು. ನೋಡಿದ್ರೇನ್ರಿ, ಕುಡಿಯೋದ್ ವಸಿ ಕಡಿಮೆ ಮಾಡಿದ್ರೆ ನಿಮ್ ಮಗ ಫಾರಿನ್ಗೆ ಹೋಗೋದನ್ನ ನೀವು ನೋಡ್ಬೋದಿತ್ತ? ಗುಡಿ ನಿಮಗೆ ಇಲ್ಲ. ಅಯ್ಯೋ, ಮರ್ತು ಬಿಟ್ಟಿದ್ದೆ ಚಿನ್ನ. ಅದು ಲಿಸ್ಟ್ ಬರೆದ್ರೆ ಲೇಟ್ ಆಯ್ತದೆ ಅಂತ ಪಕ್ಕದ ಮನೆ ಸವಿತಾನ ಆಫೀಸ್ಗೆ ಹೋಗಿ ಅಂಡರ್ನೆಟ್ ಅಲ್ಲಿ ಫುಲ್ ಲಿಸ್ಟ್ ಮಾಡಿದ್ದೀನಿ. ತಕ ನೋಡು, ಕ್ರೀಮು, ಸ್ಯಾಂಪು, ನೇಲ್ ಪಾಲಿಸು, ಸ್ನೋ ಪೌಡ್ರು ಎಲ್ಲ ಬರ್ದಿದ್ದೀನಿ. ಇಲ್ಲಿ ಸಿಗದೆಲ್ಲ ಲೋಕಲ್ ಮಗ, ಚೀಪು. ನೀನ್ ಏನ್ ಮರುತ್ರು ಇದನ್ ಮಾತ್ರ ಮರಿಬಾರ್ದು ಹೇಳ್ಬಿಟ್ಟಿದೀನಿ. ಮದರ್, ಮಗ ಫಾರಿನ್ ಹೋಗೋ ಖುಷಿಗಿಂತ ನೀನ್ ಈ ಬ್ಯೂಟಿ ಪಾರ್ಲರ್ ಐಟಮ್ ಮೇಲೆ ಓವರ್ ಹ್ಯಾಪಿನೆಸ್ ಇರಂಗೈತಲ್ಲ. ಅದಕ್ಕೆ ಕಳ್ತೀಯಾ? ತರ್ತೀನಲ್ಲ ನೋವೆ. 23 ವರ್ಷದಿಂದ ನಿನ್ನ ನೋಡ್ದೆ ನಾನು ಒಂದಿನಾನು ಇಲ್ಲ ಕಣೋ. ನೀನ್ ಬೇಗ ಬಂದ್ಬಿಡು. ನೀನ್ ಇಲ್ದೆ ನನಗ್ ರಾತ್ರಿ ನಿದ್ದೆನೆ ಬರಕ್ಕಿಲ್ಲ. ಈ ಸೀರೆನ ಯಾವಾಗ ನಾನ್ ನೆನ್ಪಗ್ ಬರ್ತೀನೋ ನಿನ್ ತಲೆ ಕೆಳಗೆ ಇಟ್ಕೊಂಡ್ ಮಲ್ಕೋ. ನೀ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಅಮ್ಮನ್ ತೊಡೆ ಮೇಲೆ ಮಲ್ಕೊಂಡ್ರೆ ನಾ ಪ್ರಪಂಚನೇ ಮರಿತೀನಿ ಅಂತ. ಹಂಗೆ ಆಯ್ತದೆ. ಮದರ್, ನೀ ಅಳ್ಬೇಡ, ನಂಗೂ ಅಳು ಬರ್ತದೆ ನೋಡು. ಐ ಲವ್ ಯು. ಬಾ, ಬೇಗ ಬಂದ್ಬಿಡು. ನಾ ಬರ್ತೀನಿ, ನೀ ಅಳ್ಬೇಡ ಹಂಗೆಲ್ಲ. ఇంకొక సారి చెప్పు. నేను ఫారిన్ కెళ్తున్నాను. నా కొడక, నువ్వు ఫారిన్ పోతే అంటే ఎవరో చూసుకోండి. నీ తాతానా? అట్లా కాదు. ఇట్లా అదని నాకొద్దు. రేయ్, నీలాంటి బిడ్డ ಅಂತ ನಾ ಮೊದಲೇ ತಿಳಿಸುಂಟೆ ಇನ್ನೊಂದು ಬಿಡ್ಡ ನಾರು ಪುಟ್ಟಿಸ್ತಿದ್ನೆ. ಏನ್ ಮಾಡ್ಲಿ, ಏಜ್ ಬಾರ್ ಆಗೋಯ್ತು.
ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ವೇ? ನಾನು ಏನು ಫಾರಿನ್ ಹೋಗ್ತಾ ಇದೀನಿ ಅಂತ ಹೇಳಕ್ಕಾದ್ರೂ ಬಿಡಿ. ಅಯ್ಯೋ 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 ಅದೇನ್ ಚೊಪ್ಪಿ ಚಾವ್ರ ನಾ ಕೊಡಕ ಚಾವು. ಮೊನ್ನೆ ಪೇಪರ್ ಅಲ್ಲಿ ಇಲಿ ಸಾಯಿಸೋದ್ ಹೇಗೆ ಅಂತ 3 ಪ್ರಶ್ನೆ ಕೇಳಿದ್ರು. ನಾನ್ ಕರೆಕ್ಟ್ ಆಗಿ 3 ಪ್ರಶ್ನೆಗೆ ಉತ್ತರ ಕೊಟ್ಟು 100 ಮಾರ್ಕ್ಸ್ ತಗೊಂಡಿದ್ದೀನಿ. ಯಾರು ನೇನು? ಅದಕ್ಕೆ 100 ಜನರಲ್ಲಿ ನನ್ನ ಒಬ್ಬನ್ ಸೆಲೆಕ್ಟ್ ಮಾಡಿ ರಾರಾ ಬಿಡ್ಡ ಅಂತ ಫಾರಿನ್ ಕರೆಸ್ಕೊತಾ ಇದಾರೆ. ಅಲ್ಲಲ್ಲ, ಯೋಚನೆ ಮಾಡಿ. ನಾನು ಫಾರಿನ್ ಹೋಗಿ ಇಲಿ ಸಾಯಿಸೋ ಸರ್ಟಿಫಿಕೇಟ್ ನ ತಗೊಂಡ್ಬಂದು ನಮ್ಮ ಅಂಗಡಿ ಮುಂದೆ ಕಟ್ಔಟ್ ಹಾಕ್ಬಿಟ್ರೆ ಸ್ಮಾಲ್ ಶಾಪ್ ತರ ಇರೋ ನಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಆಗಿ ಹೋಗುತ್ತೆ. ಪೋರ ಪಿಚ್ಚಿದ ಕೊಡಕ ಡಬ್ಲು ಖರ್ಚಾವ್ತುಂದನಿ ನಾ ಪೆಂಡ್ಲಾಮ್ನ ಅದೇ ನಿಮ್ಮ ಅಮ್ಮನ ಮೂಲಲ್ಲಿರೋ ಬೇಕ್ರಿಗೂ ಇಲ್ಲಿವರೆಗೂ ನೀನ್ ತೀಸ್ಕೊಂಡ್పోలేదు ಅಂತದ್ರಲ್ಲಿ ನಿನಗೆ ಫಾರಿನ್ಗೆ ನೀನ್ ದುಡ್ಡಿಸ್ತಾನ. ಪೋರ ಪನಿ ಚೂಸ್ಕೋ ಪೋರ. ನಾ తెలుసు నువ్వేమని. ಇದಕ್ಕೆ 1 ರೂಪಾಯಿ ಖರ್ಚಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ತಿನ್ನಕ್ಕೆ ಫುಡ್, ಮಲಗಕ್ಕೆ ಬೆಡ್, వెళ్ళేది ವಾಪಸ್ వచ్చేది మొత్తం ಫ್ರೀ. ಮೊತ್ತ ಫ್ರೀನಾ? ನಾನು ಬರ್ಬಹುದಾ? ಏಜ್ ಬಾರ ಇದನ್ನೆಂದಕ್ಕೆ ಬಟ್ಲೆ ಚಪ್ಪಳೋದ್ ನೀವು? ఇప్పుడు ನಾ ಕೊಡಕ. ಮಹಾಜನಗಳೇ, ನಮ್ಮ ಸ್ಲಮ್, ನಮ್ಮ ಲವ್ಲಿ ಸ್ಲಮ್ ಇಂಡಿಯಾ ಮ್ಯಾಪ್ ನಲ್ಲಲ್ಲ, ಬೆಂಗಳೂರು ಮ್ಯಾಪ್ ನಲ್ಲೂ ಅಡ್ರೆಸ್ ಇರ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಸ್ಲಮ್ ಇಂಡಿಯಾನ ದಾಟಿ ಫಾರಿನ್ ಹೋಗ್ತಾ ಇದೆ ಅಂದ್ರೆ ಅದು ನಮ್ಮ ಸ್ಲಮ್ಗಷ್ಟೇ ಅಲ್ಲ, ಬೆಂಗಳೂರಿನ ಎಲ್ಲಾ ಸ್ಲಮ್ಗಳಿಗೂ ಹೇಳಿಕೊಳ್ಳಲಾಗದಷ್ಟು ಹೆಮ್ಮೆ. ಶಾಂತಿ ನೀವೇ ಯೋಚನೆ ಮಾಡಿ. ಈ ರೇಂಜಿನ ಸಾಧನೆನ ನಮ್ಮ ಸ್ಲಮ್ನ ಈ ಗ್ರೇಟ್ ಭಾಗ್ಯಲಕ್ಷ್ಮಮ್ಮನ ಮಗ ಯೋಗಿ ಮತ್ತು ಅವನ ಪ್ರಾಣ ಸ್ನೇಹಿತರಾದ ಪ್ರೀತಮ್ ಹಾಗೂ ಉಮೇಶ್ ಶೆಟ್ಟಿ, ಈ 3 ಜನ ಸೂಪರ್ ಬಾಯ್ಸ್ ಬಿಟ್ರೆ ಬೇರೆ ಯಾರ ಕೈಲಿ ಸಾಧನೆ ಮಾಡಕ್ಕಾಗುತ್ತೆ? ಸೊ ಈ ರೇಂಜ್ ಅಲ್ಲಿ ಸಾಧನೆ ಮಾಡಿರೋ ನಮ್ಮ ಹುಡುಗರನ್ನ ಯಾವ ಮಟ್ಟದಲ್ಲಿ ಆಶೀರ್ವಾದ ಮಾಡ್ಬೇಕು ಅಂತಂದ್ರೆ, ನಮ್ಮ ಸ್ಲಮ್ಮಿಂದ ಯಾರು ಫಾರಿನ್ ಹೋಗ್ಬಾರ್ದು, ಫಾರಿನೇ ನಮ್ಮ ಸ್ಲಮ್ನ ಹುಡ್ಕೊಂಡ್ ಬರ್ಬೇಕು. ಹಂಗೆ ನೀವು ಹೊಡಿಯೋ ಚಪ್ಪಾಳೆ ನಮ್ಮ ಹುಡುಗರು ಹೋಗೋ ಫಾರಿನ್ ವರ್ಗೂ ಕೇಳಿಸ್ಬೇಕು. ಹೊಡಿರಿ ಚಪ್ಪಾಳೆ. ಹಲೋ, ಏನ್ರಿ ನಾನು ಎಲ್ಲೋದ್ರೂ ಫಾಲೋ ಮಾಡ್ತಾ ಇದ್ದೀರಾ? ಹಲೋ, ಲೈನ್ ಅಲ್ಲಿ ಮುಂದೆ ನಿಂತಿರೋ ನಾನು, ಹಿಂದೆ ನಿಂತಿರೋ ನೀವು, ಫಾಲೋ ಮಾಡ್ತಿರೋ ನೀವು, ನಾನಲ್ಲ. ಇಷ್ಟ ದಿನ ನಮ್ಮ ಮಿಲನ ಭೂಮಿ ಮೇಲೆ ಆಗ್ತಿತ್ತು, ಇವಾಗ ಆಕಾಶದಲ್ಲಿ ಆಗ್ತಿದೆ ಅಂದ್ರೆ ನಿಮ್ಗೆ ಏನನ್ಸುತ್ತೆ? ನನ್ಗನ್ಸತ್ತೆ ನೀವು ಸ್ವಲ್ಪ ಲೂಸು. ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಬ್ರೈನ್ ನ ಚೆಕ್ಅಪ್ ಮಾಡಿಸಿ. ಮಚ್ಚ, ಯಾರ ಇವರು? ಸ್ಕೂಲ್ ಹುಡುಗಿರು? ಅವರೆಲ್ಲ ಸ್ಕೂಲ್ ಹುಡುಗಿರ್ಕಾದ್ರ ಗಗನ ಸಖಿಯರು ಅಂದ್ರೆ ಫ್ಲೈಟ್ ಸರ್ವೆಂಟ್. ನೀವ್ ಯಾಕೆ ಫಾರಿನ್ ಹೋಗ್ತಾ ಇದ್ದೀರಾ? ನನಗ್ ಕನ್ಫರ್ಮ್ ಇದೆ, ನಿಮ್ ಬಾಡಿಲಿರೋ ಯಾವ್ದೋ ಮೇಜರ್ ಪಾರ್ಟ್ ವರ್ಕ್ ಆಗ್ತಾ ಇಲ್ಲ. ಚೆಕ್ಅಪ್ ಹೋಗ್ತಾ ಇದ್ದೀರಾ? ವಾಟ್ ನಾನ್ಸೆನ್ಸ್. ಅದು ಮಾಯಾ, ನನ್ನ ಆಫೀಸಲ್ಲಿ ವರ್ಕ್ ಮಾಡೋ ಕೊಲಿಗೂ ಸಡನ್ ಆಗಿ ನಮ್ಮ ಆಫೀಸ್ ಅವರು ಮಲೇಷ್ಯಾಗ್ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಏನೋ ನನ್ನ ಪರ್ಸನಲ್ ವಿಷಯ ಅವಳಿಗೆ ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಓ, ನಿಮ್ದು ಲವ್ ಮ್ಯಾಟ್ರಾ? ಮಗ ಶೆಟ್ಟಿ ಫುಲ್ ಬಾಟ್ಲು ಅವಳೇನೇ ಮಾಡ್ತಾವಳಿಲಿ? ನಾನ್ ಕುಡಿದ್ ಬಿದ್ದಿದ್ದಾಗ ನಿಮ್ಮನೇಲಿ ಸಿನ್ಸಿಯರ್ ಆಗಿ ನನ್ಗೆ ಸ್ಟೇ ಕೊಟ್ಟಿದ್ದೀರಾ. ನಮ್ ದೊಡ್ಡಪ್ಪ ಮಲೇಷ್ಯಾನಲ್ಲೇ ಇರೋದು, ನೀವು ಬಂದ್ ಅಲ್ಲಿರ್ಬೋದು. ಇಟ್ಸ್ ಫ್ರೀ ಸ್ಟೇ, ನಿಮ್ಗೋಸ್ಕರ ಮಾತ್ರ. ಫ್ರೀ ಸ್ಟೇನಾ? ಫ್ರೀ ಲೋ ಪ್ರೀತು, ಫ್ರೀ ಸ್ಟೇ ಕಣೋ. 4 ದಿನ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಬೇಡ ಈ ಮೆಂಟ್ಲು ಜೊತೆ. ಫ್ರೀ ತಾನೆ? ಫ್ರೀ, ಆದ್ರೆ ಒಂದ್ ಕಂಡೀಷನ್. ಏನು? ನಮ್ ದೊಡ್ಡಪ್ಪಂಗೆ ನನ್ ಮದ್ವೆದೇ ಚಿಂತೆ. ನೀವೊಂದ್ 3-4 ಡೇಸ್ಗೆ ನನ್ ಬಾಯ್ ಫ್ರೆಂಡ್ ತರ ಡ್ರಾಮಾ ಮಾಡೋದಾದ್ರೆ ನನಗೋಕೆ. ಬಾಯ್ ಫ್ರೆಂಡ್ ತರನಾ? ಬೇಡ ಅಂದ್ರೆ ಬಿಡಿ. ಅವಳು ಮಾತಾಡ್ತಾ ಇರೋ ರೇಂಜ್ ನೋಡಿದ್ರೆ ನಮ್ ಫಾರಿನ್ ಟ್ರಿಪ್ ನೇ ಕ್ಯಾನ್ಸಲ್ ಮಾಡ್ಸೋ ತರ ಕಾಣಿಸ್ತಾ ಇದ್ದಾಳೆ. ಮಚ್ಚಾ, ನಾನು ಹೋಗ್ಬಿಟ್ಟು ಏನಾರು ಮಾಡ್ತೀನಿ ತಡಿ ಮಚ್ಚಾ. ನೀ ಸುಮ್ಮನಿರಣ್ಣ, ಮೊದ್ಲು ಟಿಕೆಟ್ ಬರ್ಲಿ, ಅವ್ನ್ ಬೇಕಾದ್ರೆ ಕ್ಯಾನ್ಸಲ್ ಆಗ್ಲಿ, ನಾವಿಬ್ರು ಬರೋಣ. ಕರೆಕ್ಟ್ ಹೇಳ್ದೆ ಮಚ್ಚಾ. ಫ್ರೀ ಸ್ಟೇ ತಾನೆ? ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಓಕೆ ಮಾಡ್ತೀನಿ. ಒಂದ್ ಕೆಲಸ ಮಾಡಿ, ಮುಂದೆ ಬನ್ನಿ, ನನ್ ಜೊತೆನೆ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳಿ. ನನ್ ಫ್ರೆಂಡ್ಸ್ ಇದಾರೆ, ಅವತ್ ಪಾರ್ಟಿಯಲ್ಲಿ ಮೀಟ್ ಮಾಡಿದ್ರಲ್ಲ ಅವರು. ಸರಿ ವಿಚಾರಿಸ್ಕೊಂಡೇನು ಯಾವ ಸ್ಟಾಪ್ ಅಲ್ಲಿ ಇಳಿಬೇಕು ಅಂತ. ಮೊದ್ಲೇನಾಗ ನಿದ್ದೆ ಜಾಸ್ತಿ ಮಲ್ಕೊಬಿಡ್ತೀನಿ. ಅವ್ನ್ ಬೇರೆ ಲವ್ ಅಲ್ಲವನೇ ಬಿಟ್ಬಿಟ್ಟೋಗ್ಬಿಟ್ಟನು. ಮಚ್ಚಾ, ನಾನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀನಿ. ಇದು ನಮ್ ಸಿಟಿ ಬಸ್ ತರ ಅಲ್ಲ ಮಚ್ಚಾ, ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಓಡ್ಕೊಂಡು ಹೋಯ್ತಾ ಇರ್ತಾನೆ. ಮಚ್ಚಾ, ನಮ್ ಪಕ್ಕದ ಮನೆಯವ್ರು ಹೇಳಿದ್ರು ಮಚ್ಚಾ, ಇಲ್ಲಿ ಎಣ್ಣೆ ಸಿಗ್ತದಂತೆ. 20. ಇನ್ನೊಂದು 20 ರೂಪಾಯಿ ಕೊಡೋ ಮಚ್ಚಾ. ನಮ್ಮಪ್ಪ ಕೊಟ್ಟಿದ್ದೇ 150 ರೂಪಾಯಿ ಮಚ್ಚಾ. ಫಾರಿನ್ ಅಲ್ಲಿ ಬೇರೆ ಖರ್ಚಿಗೆ ಬೇಕಾಯ್ತದೆ. ಪ್ಲೀಸ್ ಮಚ್ಚಾ. ಇಲ್ಲೊಂಚೂರು ಬರ್ತೀರಾ? ಪಂಚರಾಂಡಿ ಬಾಗುನಾರ. ಹಲೋ,
2 rums. Okay. 2 ಉಪ್ಪಿನಕಾಯಿ. What? I didn't understand you. Necking. ಮ್ಯಾಂಗೋ ಪಿಕಲ್. Oh, okay. Oh, it's all complimentary. You no need to pay. ಕಮ್ಮಿ ಆಯ್ತಂತನೋ? It's free. ಫ್ರೀ ಅಂತೆ. ಮೇಡಮ್ ಬಾಟಲ್ ಸ್ಟಾಕ್ ಇದೆ ನಿಮ್ಮ ಹತ್ರ? Sorry? ಬಾಟಲ್. We have everything. ಎಲ್ಲ 2. Okay. ಓಕೆ. Okay. ನಿಮ್ ಗರ್ಲ್ ಫ್ರೆಂಡ್ ಹೆಸರೇನು? ಮಾಯಾ. ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಬೋರ್ ಆಗ್ತಿದೆ, ಟೈಮ್ ಪಾಸ್ ಆಗ್ತಾ ಇಲ್ಲ. ಟೈಮ್ ಪಾಸ್ಗಾ? ಹೇಳ್ರಿ. ಯು ನೋ ವಾಟ್ ಮಿಲನ, ಮಾಯಿನ್ ಕಣ್ಣು, ಶಾರ್ಪ್ ಆಗಿರೋ ಕಿವಿ, ಅವಳು ಸೆಲೆಕ್ಟ್ ಮಾಡುವಂತ ಲಿಪ್ಸ್ಟಿಕ್ ಕಲರು, ಅದನ್ನ ಹಚ್ಕೋ ಮೇಲೆ ಆ ಬರೋಂತ ಸ್ಮೈಲು, ಅದನ್ನೆಲ್ಲ ನಾಪ್ಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಶಿ ಸೋ ಬ್ಯೂಟಿಫುಲ್. ಅಷ್ಟೇನಾ? ಇನ್ನೇನಿಲ್ವಾ? ಮನೆಯವರೆಲ್ಲ ಹಾಲ್ ಹೆಂಗಿದೆ, ಬೆಡ್ರೂಮ್ ಹೆಂಗಿದೆ ಅಂತ ನೋಡಿದ್ರೆ ನೀವೇನ್ರಿ ಬರೀ ಟೆರೆಸ್ ಇಷ್ಟ ಅಂತೀರಾ? ಹೆಲೋ, ವಾಟ್ ಡು ಯು ಮೀನ್? ರೀ, ನೆಟ್ಟಿಗೆ ಸಂಸಾರ ಮಾಡೋಂಥದ್ದು ಏನಾದ್ರು ಇಷ್ಟ ಆಗಿದ್ರೆ ಹೇಳಿ. ಅವಳ ಕಣ್ಣಂತೆ, ಮೂಗಂತೆ ಇವೆಲ್ಲ 1 ವಾರ 15 ದಿನ ಅಷ್ಟೇ. ನೋಡ್ರಿ ಮಿಲ್ನ ಅವ್ರೆ, ಫ್ರೀ ಸ್ಟೇ ಕೊಡ್ತಾ ಇರೋ ಒಂದೇ ಕಾರಣಕ್ಕೋಸ್ಕರ ಸಹಿಸ್ಕೊಂಡಿದೀನಿ. ಸುಮ್ನೆ ಏನಾನ ಮಾತಾಡಬೇಡಿ. ಬೇಜಾರ್ ಮಾಡ್ಕೋಬೇಡಿ. ನಾನೊಂದ್ ವಿಷಯ ಕೇಳಲಾ? ಏನೋ? ನೀವ್ ಎಷ್ಟು ದಿನದಿಂದ ಲವ್ ಮಾಡ್ತಿದ್ದೀರಾ? ನಾನ್ ಮೈನ್ನ 6 months ಇಂದ ಇಷ್ಟಪಡ್ತಾ ಇದೀನಿ. ನೀವ್ 6 months ಇಂದ ಲವ್ ಮಾಡ್ತಿರೋದಕ್ಕೆ ಇಷ್ಟೊಂದು ಬಿಲ್ಡಪ್ಪ. ನನಗೇನಾರು 6 ತಿಂಗಳಿಂದ ಲವ್ ಆಗಿದ್ದಿದ್ರೆ ನಾನು ವಸಂತ ನಗರದಿಂದ ವಿಜಯನಗರಗೂ ಹೋಗ್ತಿರ್ಲಿಲ್ಲ. ನೀವು ಇಂಡಿಯಾದಿಂದ ಮಲೇಷ್ಯಾಗ ಹೋಗ್ತಾ ಇದ್ದೀರಾ. ನಿಮ್ಗೆ ಹಿಂಗೆ ಏನಾದ್ರೂ ಒಂದ್ 3-4 ಸತಿ ಲವ್ ಆದ್ರೆ ಮೋಸ್ಟ್ಲಿ ವರ್ಲ್ಡ್ ಟೂರೇ ಮಾಡ್ತೀರಾ ಅನ್ಸುತ್ತೆ. ಅದ್ ಸರಿ, ಲವ್ ಬಗ್ಗೆ ನೀವು ಮಾತಾಡ್ತಿರೋ ನೋಡಿದ್ರೆ ಸೆಂಚುರಿನೇ ಹೊಡೆದಂಗಿದೆ. ನಂಗೆ ಲವ್ವೇ ಆಗಿಲ್ಲ. ನೀವೊಂದ್ ರೇಂಜಿಗೆ ಓಕೆ ಆಗಿದ್ರಿ, ನೀವು ನೋಡಿದ್ರೆ ಬುಕ್ ಆಗಿದ್ದೀರಾ. ನಂಗೇನಾದ್ರೂ ಒಂದು ಚಾನ್ಸ್ ಇದ್ರೆ ಹೇಳ್ತೀರಾ? Your drink, sir? No, she doesn't drink. Excuse me, sir. Excuse me? Sir, can you please put your feet down, please? Can you tell him also? ಮಚ್ಚಾ, ಕಾರ್ ಕೆಳಗೆ ಇಳಿಸು. Okay. And your glasses? Thank you. ಪರವಾಗಿಲ್ಲ. It's okay. ಹಲೋ ಆಂಟಿ, Yeah. ಒನ್ ಮೋರ್. Okay, sure. ನಿಮ್ ಫ್ರೆಂಡ್ ಅಷ್ಟು ಜಿಪುಣನ ಜೀವನದಲ್ಲೇ ನೋಡಿಲ್ಲ. ನಾವೇನು ನೋಡಿಲ್ಲ. ಮಗ ಆಗ್ಲಿಂದ ನಡೆಸ್ತಾ ಇದೆಯಾ, ಕಾಲ್ ಸಿಕ್ಕಾಬಿಡೆ ನೋಯ್ತೈತೆ. ಯಾವ್ದಾರ ಆಟ ಆಡ್ಸ್ಬಿಡಲೇ, ಕೊಟ್ಟಿ ಜೆಂಡೇನೋ ಆಗ್ಲಿ ಇಳ್ದೋಗ್ಬಿಡೈತೆ. ಲೇ, ನನ್ ಮಕ್ಕಳ ಕರ್ಕೊಂಡ್ ಬಂದಿದ್ ಬಿಟ್ಟಿ ಆಗಲ್ದೆ ಈಗ ಡೈಲಾಗ್ ಬೇರೆ ಹೇಳ್ತೀರಾ? ಈ ತರ ನಾಯಿ ಪಾಡೋನ್ ಗೊತ್ತಿದ್ರೆ ಮಲೇಷ್ಯಾಗಲ್ಲ ಮಲ್ಲೇಶ್ವರಂಗೂ ಬರ್ತಾ ಇರ್ಲಿಲ್ಲ. ಗೊತ್ತಿದ್ ನಿನ್ ಜೊತೆಗೆ ಬಂದಲ್ಲ, ನಮ್ ಎಕಡೆ ತಗೊಂಡ್ ನಾವೇ ಹೊಡ್ಕೋಬೇಕು. ಸ್ವಲ್ಪ ತಾಳ್ಮೆಯಿಂದ ಇರೋ, ಯಾಕ್ರೋ ಅರ್ಜೆಂಟ್ ಮಾಡ್ತೀರಾ? ಹಳೆ ಟ್ಯಾಕ್ಸಿ ಸಿಕ್ಕರೆ ಕಮ್ಮಿ ಇರುತ್ತೋ ಬಾಡಿಗೆ. ನೋಡ್ರೋ ಅಲ್ಲಿ ಸಿಕ್ತು, ಮಾತಾಡ್ಸ್ಕೊಂಡ್ ಬರ್ತೀರೋ. ಅಬ್ಬಾ ದೇವ್ರೆ. Sir? Yeah. I'm here. What you want, guys? Is it your car? Yeah. I am the owner of this car. Yeah. Sir, is this taxi? Yeah. This is taxi. Will you come? Yeah, coming. You have pounds, Pounds dinar, dollars, ಸರ್ ಅವೆಲ್ಲ ಇಲ್ಲ, ನಮ್ಮ ಹತ್ರ ಬ್ಯಾಗ್ ಐತೆ, ಬೇಕಾ? ಸುಮ್ನಿರೋ. Indians, Yes sir. ಬೆಂಗಳೂರು slim dog millionaires, rupees, no problem. ಕುಯ್ಬೇಡಿ, ಬನ್ನಿ ಸರ್. Come inside. Sit down. Luggage back side. ಈ ನನ್ ಮಗನ್ ಮಕ ನೋಡ್ತಿದ್ರೆ ಏನ್ ಜ್ಞಾಪನ ಬರ್ತದೆ ಹೇಳು? ಇವನಾ? ಮೋಸ್ಟ್ಲಿ ಒಂದ್ ವಂಶಸ್ಥರಲ್ಲ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಅಲ್ಲಿ ಇದಾರೆ ಅನ್ಸತ್ತೆ ಮಚ್ಚ. ಲೇ ಪ್ರೀತು, ಫಾರಿನ್ ಕರ್ಕ ಬರ್ತೀನಿ ಅನ್ಬಿಟ್ಟು ಆಫ್ರಿಕಾ ಕರ್ಕ ಬಂದಿದ್ಯಲ್ಲ. ಈ ಡ್ರೈವರ್ ನೋಡ್ತಾ ಇದ್ರೆ ಅರ್ಧ ಗಂಟೆ ನಾವು ಸೊಪ್ಪು ಕಟ್ಕೊಂಡು ಸರ್ ಜುಂಬಾಲ Nice dance. I like a Warangal too. Very good. ಲೇ ಮಚ್ಚ, ನಾನ್ ನಿಮ್ಮಿಬ್ರನ್ನ ಕಿಂಗ್ ಕಾಂಗ್ ಅನ್ನೋ ಫಿಲಮ್ ಕರ್ಕೊಂಡು ಹೋಗಿದ್ದೆ, ನೆನ್ಪಿದ್ಯಾ? ಇವನ್ ಗೆಟಪ್ ಸೆಟಪ್ ನೋಡ್ತಾ ಇದ್ರೆ ಹಂಗೆ ಅವನೇ ಮಚ್ಚ. ಯಾವ ಫಿಲಮ್ ಅಲ್ಲಿ ಮಚ್ಚ? Silence please. Tell me where you have to go in Malaysia. ಜಸ್ಟ್ ಆನ್ ಕರೆಕ್ಟ್. ಯಾವ್ದೋ ಒಂದು ಟೌನ್ ಇದ್ರಿ ಸರ್, ಫಾರಿನ್ ನೋಡವ. Yes. The car is ready. Nice sir. Thank you. Original? Yeah. This is African noodles, sir. Hey guys, are you comfortable? ಏನೋ ಅಡ್ಜಸ್ಟ್ ಮಾಡ್ಕೊಂಡಿದೀವಿ ಬಿಡಿ. Okay.
Hey guys, you people wanna listen some good music? ಹಾಕಿ ಸರ್ ಅದೊಂದು ರೆಕಾರ್ಡ್ ನ ಫುಲ್ ಕುಣಿಬೇಕು ಯೋ 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 ಯೋ. Oh, foreign song. You mean hip hop? I will put. ಅಣ್ಣ ನಿಮ್ಗೆ ಕನ್ನಡ ಬರುತ್ತಣ್ಣ? ಕನ್ನಡ ಬರುತ್ತಾ? ಅದು ನನ್ನ ಬ್ಲಡ್ ಅಲ್ಲಿದೆ ಕನ್ನಡ. ರಿಯಲಿ ಸಾರಿ ಸರ್, ನೀವು ಕನ್ನಡದವ್ರು ಅಂತ ಮೊದಲೇ ಯಾಕೆ ಸರ್ ಹೇಳಿಲ್ಲ? ನಾನೀಗ ಮಾತಾಡ್ತಾ ಇದ್ರೆ ನಿಮ್ಗೆ ಮೀಟರ್ ಜಾಸ್ತಿ ಆಗುತ್ತೆ, ಮಾತಾಡ್ಲಾ ಡೋಂಟ್ ವರಿ. ಕರ್ನಾಟಕದಲ್ಲಿ ನನ್ನ ಬಗ್ಗೆ ಇನ್ನು ಏನ್ ಮಾತಾಡ್ತಾರೆ ಅಂತ ನನ್ಗೆ ಗೊತ್ತಾಗಬೇಕಾಯ್ತು ಅಷ್ಟೇ. ಐ ಲೈಕ್ ಯು ಗೈಸ್ ಬಿಕಾಸ್ ಪ್ಯಾಸೆಂಜರ್ ಮೇಲೆ ಗಾಡಿಯಲ್ಲಿ ಕುತ್ಕೊಂಡು ಏನೇನೇ ಸಿಲ್ಲಿ ಮಾತಾಡ್ತಿರ್ತಾರೆ. ಡೋಂಟ್ ವರಿ. ಆಕ್ಚುಲಿ ನೀವೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಯು ಆರ್ ಆಲ್ ಕನ್ನಡಿಗಾಸ್. ಮಲೇಷ್ಯಾದಲ್ಲಿ ನಿಮ್ಗೆ ಏನಾಗಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ, ಐ ವಿಲ್ ಹೆಲ್ಪ್ ಯು. ಏನ್ ಬೇಕಾದ್ರೂ ಸಿಗುತ್ತೆ, ಏನ್ ಬೇಕಾದ್ರೂ ಮಾಡಕ್ಕಾಗಲ್ಲ, ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ ಬಿಕಾಸ್ ಯು ಆರ್ ಆಲ್ ಇಂಡಿಯನ್ಸ್. ಓಕೆ ಗೈಸ್, ಮಿಸ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮಿಲನ ಮಿಸ್. ನೀವೇ ಇವ್ರ ಲವರ? ಅಷ್ಟು ಬೇಗ ಹೊಟ್ಟೆ ಕಿಚ್ಚ. ಯಾರಿವ್ರು? ಯಾರು? ನಂಗೇನೋ ಗೊತ್ತು. ಯಾರ ಇವರು? ಯಾರು ಇವರು? ದೊಡ್ಡಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀರಾ? ದೊಡ್ಡಪ್ಪ ಮಗಳೇ, ದೊಡ್ಡಪ್ಪ ಇವರು ಹೈಟ್ ಇದೆಯಾ, ವೈಟ್ ಇದೆಯಾ, ಹೈಲೈಟ್ ಆಗೋದು ಯಾವುದು ಇಲ್ಲ. ರಿಜೆಕ್ಟ್ ಔಟ್. ಅವ್ರಂಗೆ ನಿನ್ನ ಮುಖ ನೋಡ್ರೆ ನಿನಗೆ ಈ ಜನ್ಮದಲ್ಲಿ ಮದುವೆ ಆಗೋ ಡೌಟ್. ಯಾವ್ದಾದ್ರು ಬೆಳ್ಳಗಿರೋ ಹುಡುಗನ್ ನೋಡ್ಕೊ. ಕನ್ಫ್ಯೂಸ್ಡ್ ಬಟ್ ಒಳ್ಳೆ ಕೆಲಸ ಇದೆ, ಜವಾಬ್ದಾರಿ ಇದೆ. ನನ್ನ ಮಗಳು ಸೆಲೆಕ್ಟ್ ಮಾಡಿರೋದು ನಿಮ್ಮನ್ನೇ. ಯು ಆರ್ ಮೈ ಅಳಿಯಂದ್ರು. ಕರೆಕ್ಟ್ ಮಗಳೇ? ಬನ್ನಿ ಒಂದ್ ನಿಮಿಷ. ಯಾರು ಹೇಳಿದ್ರು? ನಿಮ್ ಫ್ರೆಂಡ್ ಕೇಳ್ಕೊಳ್ಳಿ. ಬನ್ನಿ. ವಾಟ್ ಇಸ್ ದಿಸ್? ಯಾ ಚಂಬಲ್ ರೈಸು ರೀ, ಫುಲ್ ಬಾಟ್ಲು ಏನ್ ನಡೀತೈತಿಲಿ? ಅಳಿಯಂದ್ರೆ ಬಲಗಾಲ ಒದ್ಬಿಟ್ಟು ಒಳಗ್ ಬನ್ನಿ. ಬಲಗಾಲ ಇವನ ಯಾಕೆ? ಇಂಡಿಯನ್ ಕಲ್ಚರ್ ಅಲ್ಲಿ ಹೆಣ್ಮಕ್ಳು ಇದ್ದಾರೆ, ಫಾರಿನ್ ಕಲ್ಚರ್ ಅಲ್ಲಿ ಗಂಡು ಮಕ್ಳು ಇದ್ದಾರೆ. ಅಳಿಯಂದ್ರೆ ಕ್ರಿಕೆಟ್. ಸೂಪರ್, ವೆಲ್ಕಮ್. ಏನು ಅರ್ಥನೇ ಆಗ್ತಾ ಇಲ್ವಲ್ಲೋ? నేనొక్కసారి కమిట్ అయితే నా అల్లుడు మాటలే వినను. ఇంకా నువ్వేంట్రా చెత్త నా కొడుక పిసుగుతా. దామ లోపల చేస్తుందా? ಅಂಕಲ್ ಬಿಟ್ರೆ ಟೋಪಿಲಿ ಆಗ್ದೂತಾಕ್ಬಿಡ್ತೀರ ಅನ್ಸುತ್ತೆ. అది ಟೋಪಿ ಮಾಟ. ಏನೋ ನಡೀತಾರೆ ಇಲ್ಲಿ. ಬಂದಾಗ್ಲಿಂದ ಒಬ್ಬರಾದ್ಮೇಲೆ ಒಬ್ರು ಶಾಕ್ ಕೊಡ್ತಾನೆ ಇದಾರೆ. ಫಸ್ಟ್ ಏರ್ಪೋರ್ಟ್ ಅಲ್ಲಿ ಆ ಟ್ಯಾಕ್ಸಿನವನು ಅದಾಳಾಗೋಗ್ಲಿ, ಅದಾದ್ಮೇಲೆ ಮನೆಯಲ್ಲಿ ಅಳಿಯಂದ್ರೆ ಅಂತ ಟೋಪಿ ಅಂಕಲ್ ಏನ್ ಜರುಗ್ತಂದ್ರ ಈ ಕಡೆ. ಕೂಲ್ ಡೌನ್. ನಾವ್ ಇಲ್ಲಿ ಇರೋ ತನಕ ಮಾತ್ರ ಅವ್ಳ ಬಾಯ್ ಫ್ರೆಂಡ್ ತರ ನಾನು ಡ್ರಾಮಾ ಮಾಡ್ಬೇಕು ಅಷ್ಟೇ. ಅಂದ್ರೆ ಅದಕ್ಕೊಂದು ಕಾರಣ ಇದೆ, ಹತ್ರ ಬಂದು ಹೇಳ್ತೀನಿ. ಮಚಾ ನಮಗ್ ಸಿಗ್ತಿರೋದು ಫ್ರೀ ಸ್ಟೇ ಕೊಂಡ್ರು. ಫ್ರೀ ಸ್ಟೇ? ಹೌದಾ? ಫ್ರೀ ಸ್ಟೇಗೋಸ್ಕರ ಈ ಲೆವೆಲ್ ಇಳಿಬೇಕಾ? ಲೇ ಶೆಟ್ಟಿ, ಇವನ್ಗಂತೂ ಮಾನ ಮರ್ಯಾದಿಲ್ಲ. ಫಾರಿನ್ ಭಿಕ್ಷೆ ಬೇಡದ್ರ ಸರಿ ಕಣ, ರೋಡ್ ಸ್ಲಿಪ್ ಮಾಡ. ಭಿಕ್ಷೆ ಬರ್ತಾ ಇದ್ದಾಗ ನಾವೆಲ್ಲ ಸ್ಟಡಿ ಮಾಡಿದೀವಮ್ಮ. ಫಾರಿನ್ ಅಲ್ಲಿ ಮಸಾಜ್ ಮಾಡೋ ಜಾಗದಲ್ಲಿ 300 ರೂಪಾಯಿಗೆ ಸಿಂಗಲ್ ಬೆಡ್ರೂಮ್ ಮನೆಗಳು ಸಿಗ್ತಾವಂತೆ. ಬಾರವಾಗ ನನ್ ಮಕ್ಕಳ 300 ರೂಪಾಯಿಗೆ ಬೆಡ್ರೂಮ್ ಅಲ್ಲ, ತೊಳ್ಕೊಳಕ್ಕೆ ಟಾಯ್ಲೆಟ್ ಸಿಗಲ್ಲ. ಲೋ ಪ್ಲೀಸ್ ಕೊಂಡ್ರೋ, ಖರ್ಚು ಜಾಸ್ತಿ ಆಗತ್ ಕೊಂಡ್ರೋ, ಅರ್ಥ ಮಾಡ್ಕೊಳ್ರೋ. ಏನೋ ಮಚ್ಚ ಇವನೇ ಭಿಕ್ಷೆ ಬಿಡ್ತಾವನೆ. ಶೆಟ್ಟಿ, ಚಿಕ್ಕ ವಯಸ್ಸಲ್ಲಿ ನನ್ ಮಗನ್ ಫ್ರೆಂಡ್ಶಿಪ್ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ರಿ ಕಣ. ಕರೆಕ್ಟ್ ಮಚ್ಚ. ಈಗ ಟೂ ಲೇಟ್ ಆಗ್ಬಿಟ್ಟೈತೆ. ನಿಂಗ್ ಮಸಾಜ್ ತಾನೆ
ನಾನೇ ಮಾಡ್ತೀನಿ. ನೀನಾ? ಆಮೇಲೆ ಇರೋಣ ಬಾ, ಇವನ್ ಕಟ್ಕೊಂಡು ಬಾ. ಹಾಯ್ ಸುಸುಲ್ ಮೀನ್ ಹಿಡಿಯಾಗಿರಾಕಿ ಬಂದ ಇರ. ಕರ್ಕೊಂಡ್ ಬಂದಿದ್ ನಾನು, ಕಾಸು ಖರ್ಚಾಗ್ತಿರೋ ನಂದು, ನನ್ಗೆ ಬೈತೀರಾ? ಲೋ ನನ್ ಮಕ್ಳ, ನಿಮ್ ಫ್ರೆಂಡ್ಶಿಪ್ ಮಾಡ್ಬಿಟ್ಟು ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಲೋ ಇರೋ ಬಂದೆ ನಾನು. ಮಗ ನೆಕ್ಸ್ಟ್ ಟೈಮ್ ಫಾರಿನ್ ಬಂದಾಗ ನಮ್ಮ ಮಮ್ಮಿನ ಜೊತೆ ಕರ್ಕೊಬ್ರಕಣ. ಯಾಕೋ? ಐ ಮಿಸ್ಸಿಂಗ್ ಮೈ ಮಮ್ಮಿಯಾ. ಮಗ ಶೆಟ್ಟಿ, ಅಲ್ಲಿ ನೋಡು, ಫಾರಿನ್ ರೋಡ್ ಅಲ್ಲಿ ಅಪ್ಸರೆ ಕಮ್ಮಿಂಗು, ಅದು ರನ್ನಿಂಗು. ವಾಟ್ ಅ ಸೀನ್ ಯಾ. మచా అమ్మాయి చాలా బాగుంది. నన్ను ఒకటి ಹೇಳಬೇಕು ಕಣೋ. ವಾಟ್ ಮ್ಯಾನ್, ಟೆಲ್ ಮಿ ಫಸ್ಟ್. ಫಾರ್ ದಿ ಫಸ್ಟ್ ಟೈಮ್ 15 ಇಯರ್ಸ್ ನಲ್ಲಿ ನೀನೊಂದು ಹುಡುಗಿನ ತಲೆ ಎತ್ ನೋಡ್ತಿದ್ಯಾ. ಮೇಡಮ್ ನೀವು ತುಂಬಾ ಲಕ್ಕಿ ಮೇಡಮ್ ಅಂತ. ಸುಮ್ಮನೆ ಮಗ, ಜಸ್ಟ್ ಇಮ್ಯಾಜಿನ್, ಇವ್ರೇನಾದ್ರು ನಮ್ ಸ್ಲಮ್ಗ್ ಬಂದ್ರೆ ಕರೆಂಟ್ ಹೋಗಿದ್ರು 24 hours ಆನ್ ಆಗಿರೋ ಸೀರಿಯಲ್ ಲೈಟ್ ತರ ಶೈನಿಂಗ್ ಹೊಡಿತಿರ್ತ ಮಗ. ಮಗ ಇದೇ ಸ್ಲೋ ಮೋಷನ್ ಅಲ್ಲಿ ಇವ್ರು ನಮ್ಮ ಅಂಕಲ್ ಮೇರೆಗೆ ಎಂಟ್ರಿ ಕೊಟ್ರು ಅನ್ಕೋ, ಹೆಂಗಿರುತ್ತೋ. ಏಯ್ ಫಸ್ಟ್ ಟೈಮ್ ನೋಡಿದ್ದಕ್ಕೆ ಇಷ್ಟೊಂದೆಲ್ಲ ಕನ್ಸ್ಕೊಂಡ್ಬಿಡ್ಬೋ. ಬಾ ಬಾ ಬಾ, ಪ್ರೀತಮ್ ವೇಟ್ ಮಾಡ್ತಾ ಇರ್ತಾನೆ. ತಾಳು ಮಗ, ಒಂದ್ 5 ನಿಮಿಷ ನೋಡ್ಕತೀನಿ. ಅಯ್ಯೋ ಕಳ್ಳ ಕೃಷ್ಣ, ಬಾರೋ ಬಾರೋ ರಾಜ. ಮಗ ಒಂದೇ ಒಂದು ಆಯರ್ ಹೇಳ್ಬೇಕಿತ್ ಕಣ. ಮಗ ಶೆಟ್ಟಿ ಬೈಲಿ ಬೈಲಿ. ಮಗ ನನ್ಗೋಳ್ಗೆ ಕನೆಕ್ಷನ್ ಇದೆ ಕಣೋ. ರೋಡಲ್ಲಿ ಇದ್ದ ಬ್ಯೂಟಿ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಮಚ್ಚಾ ನೀನ್ ಏನ್ ಅನ್ಕೊಂಡಿ అలాగే జరుగుతుందిరా. ಕುತ್ಕೋ ಕುತ್ಕೋ ಕುತ್ಕೋ. ಶೆಟ್ಟಿ ನೋಡಲ್ಲಿ. ಮಗ ಆ ಕಣ್ಣು, ಆ ಕಿವಿ, ಆ ಕೂದ್ಲು, ಆ ಸ್ಲಿಮ್ ಆಗಿರೋ ಬಾಡಿ ನೋಡ್ತಾ ಇದೆಯೇನೋ? ನೋಡ್ತಾ ಇದ್ದೀನಿ. ಶೆಟ್ಟಿ ಜಾಸ್ತಿ ನೋಡ್ಬಿಡ್ವೋ. ಓಕೆ ಮಗ. ಮಗ 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 ಅಂಕಲ್ ಹೇಳಿ ಎಂಟ್ರು ಕೊಡ್ಸೋ. ಅಷ್ಟೇನಾ? ಅಂಕಲ್ ಅಂಕಲ್. ಇಡಿಯಟ್ಸ್, ಗೊತ್ತಾಗಲ್ವಾ? ಯೋಗ ಮಾಡ್ತಾ ಇದ್ದೀನಿ. ಸೆಂಟ್ರಲ್ ಇದ್ ಬರ್ಕಿದ್ದೀನಿ, ಸಿನಿಮಾ ಇಂಟರ್ವ್ಯೂ ಕೆಟ್ಟೋಯ್ತಾ. ಡೋಂಟ್ ಡಿಸ್ಟರ್ಬ್. ಹೋಗಿ ಬರ್ತೀನಿ ಅಂಕಲ್. ಓಕೆ ಬಾಯ್. ಅಂಕಲ್ ನಾನು ಯೋಗ ಕ್ಲಾಸ್ ಬರ್ತೀನಿ ಅಂಕಲ್. ರಾಸ್ಕಲ್, ಯೋಗ ಸ್ಪೆಲ್ಲಿಂಗ್ ಗೊತ್ತಾ ನನಗೆ? ಗೊತ್ತು ಅಂಕಲ್. ಹೇಳಿ ನೋಡೋಣ. YOGA ಯೋಗ. ಜಸ್ಟ್ ಪಾಸ್. ಸೂಪರ್ ಮಚ್ಚ. ರಾಧಾ, ಇವರು ನನ್ನ ಫ್ಯೂಚರ್ ಅಳಿಯಂದ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಯೋಗ ಹೇಳ್ಕೊಡೋದಕ್ಕೆ ನೀನು ಅಭ್ಯಂತರ ಇಲ್ಲ ತಾನೆ? ನೋ ಪ್ರಾಬ್ಲಮ್. ಓಕೆ. ಹೈ, I am YOGA ಯೋಗಿ. ಐ ಆಮ್ ಶೆಟ್ಟಿ ಮೈ ಫ್ರೆಂಡ್. ರಾಧಾ ನೀವು ನೋಡಮ್ಮ, ಸಾಕು, ಇವತ್ತು ಇವ್ರ ಕ್ಲಾಸ್ ಬೇಡ. ಬಾಯ್ ಅಂಕಲ್. ಬಾಯ್ ಬಾಯ್. ಎಕ್ಸ್ಕ್ಯೂಸ್ ಮೀ. ಹಲೋ, ಫಾಲೋ ಮೀ. ಓಕೆ ಅಂಕಲ್. ಯಸ್ ಬಾಯ್ಸ್. ಅಂಕಲ್ ನೀವೆಷ್ಟು ವರ್ಷದಿಂದ ಯೋಗ ಮಾಡ್ತಾ ಇದ್ದೀರಾ? 20 years. 20 years. ನಾನು ಇಂಗ್ಲೆಂಡ್ ಇರ್ಲಿ, ಲಂಡನ್ ಇರ್ಲಿ, ಅಮೆರಿಕ ಇರ್ಲಿ, ನಾನು ಯೋಗಾಸನ ಮಾಡ್ತಾರೆ. ನನ್ನ ಮೈ ಯೂತ್ ಆಗಿರುತ್ತೆ, ಯೂತ್ಫುಲ್. ಅಂಕಲ್ ನೀವ್ ಯೋಗ ಏನೋ ಚೆನ್ನಾಗ್ ಮಾಡ್ತೀರಾ, ಆದ್ರೂ ಏನೇ ಹೇಳಿ ನಿಮ್ ತರ ಯೋಗ ಮಾಡೋರು ಈ ತರ ಸಿಗರೇಟ್ ಹಿಡ್ಕೊಳ್ಳೋದು ನೋ ಅಂಕಲ್, ಐ ಡೋಂಟ್ ಲೈಕ್ ಇಟ್. ನನ್ನ ಬಗ್ಗೆ ನೀವು ಬುಕ್ ಬರೀತಾ ಇದ್ರೇನ್ರಿ? ದಿಸ್ ಈಸ್ ಮೈ ಸ್ಟೈಲ್ ಆಫ್ ಪಬ್ಲಿಸಿಟಿ. ಸಿಗರೇಟ್ ಸ್ಮೋಕಿಂಗ್ ಇಂಜುರಿಯಸ್ ಟು ಹೆಲ್ತ್. ಅದಕ್ಕೆ ನಾನು ಅನ್ಸೋದೇ ಇಲ್ಲ. ನಾನು ಯಾವ ಟೋಪಿ ಹಾಕ್ತೀನಿ, ಯಾವ ತರ ಟಿ ಶರ್ಟ್ ಹಾಕ್ತೀನಿ, ಯಾವ ಬ್ರಾಂಡ್ ಅಂಡರ್ವೇರ್ ಹಾಕ್ತೀನಿ, ಎಲ್ಲ ನಿಮ್ಗೆ ಹೇಳ್ಬೇಕೇನ್ರಿ? ಅರೆ ಯಾರಮ್ಮ ಕರ್ಕೊಂಡ್ಬಂದ್ರಿ ನೀವು? ದಡ್ರು ದಡ್ರು ಬಂದು ಹೋಗೋಣ. ಅಳಿ ಅಂದ್ರು. ನೀವಿಬ್ರು ಇದ್ರಪ್ಪ, ಎದೊಳಿ ನೀವು ಕೂತ್ಕೊಳ್ಳಿ. ಬೇಡ ಅಂಕಲ್, ಆಚೆ ಹೋಗ್ತಾ ಇದೀವಿ. ಆಚೆ ಯಾರ ಜೊತೆ? ಇವ್ರಿಬ್ರ ಜೊತೆ ಅಂಕಲ್. ಅಯ್ಯೋ ಅಂದ್ರೆ ಇದು ಮಲೇಷಿಯಾ. ಮಲೇಷಿಯಾ ಇಲ್ಲ, ಇಂಡೋನೇಷಿಯಾ ಇದಾರೆ, ಚೈನೀಸ್ ಇದಾರೆ, ಜಾಪನೀಸ್ ಇದಾರೆ. ಇವ್ರ ಜೊತೆ ಬೇಡ, ಇದು ಮಲೇಷಿಯಾ. ಓಕೆ ಓಕೆ. ನೀವು ಸೆಂಟ್ರಲ್ ಇವೆ, ನೀವಿಬ್ರು ಅಕ್ಕಪಕ್ಕ ಹೋಗಿ. ಯಾಕೆ? ಬಾಡಿಗಾರ್ಡ್ಸ್. ಯು ಆರ್ ಬಾಡಿಗಾರ್ಡ್ಸ್. ಗೋ ಮಗಳೇ, ಮಗಳೇ ಬಿ ಕೇರ್ಫುಲ್. ಮಲೇಷಿಯಾ ಹುಡುಗರು ನಂಬಕ್ಕಾಗಲ್ಲ. ಮಾಮರದೆ ಏನೋ ಮಚ್ಚ ಇಷ್ಟು ಉದ್ದುದ್ದ ಇದೆ ಬಿಲ್ಡಿಂಗ್ಗಳಲ್ಲಿ. ಪಾಪಾ ಶೆಟ್ಟಿ, ಎಲ್ಲೋ ಏನೋ ಮಿಸ್ ಹೊಡಿತೈತೆ ಕಣ. ಏನ್ ಮಚ್ಚ? ಅಲ್ಲ ಈಗ ಇವ್ನು ಸೀದಾ ಗತ್ಗೆ ಅಂತ ಹೇಳಿದ್ರೆ
ಅವ್ರು ಒಪ್ಕೋತಾರೋ ಒಪ್ಕೊಳ್ಳೋದಿಲ್ವೋ? ಮಚ್ಚ ನಮ್ ಹುಡುಗ ಹೇಳೋ ಹಂಗ ಅತ್ಗೆ ಏನಾರು ಒಂದೇ ಮಾತಿಗೆ ಹೂ ಅನ್ಬಿಟ್ರೆ ಅವ್ನ ಲೈಫ್ ಸೆಟ್ಲ್ ಆಗ್ಬಿಡತ್ತಪ್ಪ. ಏಯ್ ಶೆಟ್ಟಿ, ನಾಟ್ ದಟ್ ಮ್ಯಾನ್. ಮತ್ತೆ ಈಗ ಅವ್ನ ಅತ್ತಿಗೆ ಹತ್ರ ಹೋದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಎಸ್ ಅಂತಾರೆ, ಇಲ್ಲ ಅಂದ್ರೆ ನೋ ಅಂತಾರೆ. ಅವ್ರೇನೇ ಹೇಳಿದ್ರು ವಾಪಸ್ ಟು ಗೋ ಬ್ಯಾಕ್ ಹೋಮ್. ಯಾ ಹೌದಲ್ವಾ? ಇವತ್ತು ಹೇಳ್ಬಿಟ್ರೆ ನಾನ್ ಬೇರೆ ನಮ್ಮ ಅಪ್ಪಂಗೆ ಒಂದ್ ವಾರ ಇಲಿ ಸಾಯಿಸೋ ಕೋರ್ಸ್ ಅಂತ ಹೇಳಿದೀನಲ್ಲ. ಅಯ್ಯೋ ಮಗ, ನಾನ್ ಬೇರೆ ಸ್ಲಮ್ ಅಲ್ಲಿ ಯಾವ ರೇಂಜಲ್ಲಿ ಬಿಲ್ಡಪ್ ಕೊಟ್ಟೆ ಅಂತ ನಿನ್ ಕಣ್ ತುಂಬಾ ನೋಡ್ದಲ್ಲೋ ಮಗ. ಏನೇ ಐಡಿಯಾ? ಐಡಿಯಾ ಹೇಳು ಮಚ್ಚ. ಅದಕ್ಕೆ ಮೀಟ್ ಮಾಡಿದ್ಮೇಲೆ ನೀನೊಂದ್ ಕತೆ ಹೇಳು, ನಾನೊಂದ್ ಕತೆ ಹೇಳ್ತೀನಿ. ಆ ಕನ್ಫ್ಯೂಷನ್ ಅಲ್ಲಿರೋ ಸೈಕಲ್ ಗ್ಯಾಪಲ್ಲಿ ಫಾರಿನ್ ಮಜಾ ಮಾಡೋಣ ಅಷ್ಟೇ. ಅಲ್ಲ ಶೆಟ್ಟಿ, ಇದು ವರ್ಕೌಟ್ ಆಗುತ್ತಾ? ಬಕ್ರಾ ಈ ಬಿಲ್ಡಿಂಗ್ ಹೆಂಗ್ ಐತಲ್ಲ, ಇನ್ ಸಂಬಳ ಎಷ್ಟು ಕೊಡ್ಬೋದ? ನಂಗೆ ಅನ್ಸುತ್ತೆ ನನ್ ಮಗ ಸಂಬಳ ನೋಡಿ ಲವ್ ಮಾಡ್ತಿರ್ಬೇಕಣ್ಣ. ಕೂತ್ಕೊಳ್ಳೋ ಮಚ್ಚ. ಸೂಪರ್ ಆಗಿದ್ಯಾ ಆಫೀಸು ಅಲ್ವಾ? ಸೂಪರ್ ಫಾರಿನ್ ಮಷಲ್ ಐತೆ. ನಿಮ್ಗೆ ಅರ್ಥ ಆಗಲ್ಲ, ಕೊಡಿ. ತಗೊಳ್ಳಿ ಮಗ, ನೀನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅದು ಅದಕ್ಕೆ ಬರೋಕ್ಕಿಂತ ಮುಂಚೆನೆ. ವಾಟ್ ಇಸ್ ಇಟ್ ಗೈಸ್? ಟೆಲ್ ಮೀ. ಮಗ, ಈಗ ಅದಕ್ಕೆ ಇದು ಮೇಕಪ್ ಕಾಸ್ಟ್ಯೂಮ್ ನೋಡ್ಬಿಟ್ಟು ನಾವೇತನ ಓಕೆ ಅನ್ಬೋದು, ಆದ್ರೆ ಅದಕ್ಕೆ ಕ್ಯಾರೆಕ್ಟರ್ ಹೆಂಗೋ, ನೇಚರ್ ಹೆಂಗೋ, ಇವೆಲ್ಲ ಹೆಂಗ್ ಗೊತ್ತಾಗುತ್ತೆ? ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್. ಯಾ ಶಿ ಇಸ್ ಅ ವೆರಿ ಗುಡ್ ಅಂಡ್ ಇನ್ನೋಸೆಂಟ್ ಗರ್ಲ್ ಗೈಸ್. ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಂಡಂಗಲ್ಲಪ್ಪ, ಲೈಫ್ ಮ್ಯಾಟ್ರು. ಹಂಗಿದ್ರೆ ಏನ್ ಮಾಡ್ಬೇಕಂತೀಯಾ? ಹೇಳ ಶೆಟ್ಟಿ. ಮಚ್ಚ, ಒಂದ್ 15 ದಿವಸ ಬೇಡ, 4-5 ದಿವಸ ಇಲ್ಲೇ ಇದ್ದು ಅತ್ಗೆ ಹೆಂಗೆ ನಮ್ ಹುಡುಗನ್ ಜೊತೆಗೆ ಅಡ್ಜಸ್ಟ್ ಆಗ್ತಾರ, ಅವ್ರ ಗುಣ ಎಂತದ್ದು, ಇದನ್ನೆಲ್ಲ ನೋಡ್ಬೇಕು ಮಚ್ಚ. ಮಚ್ಚ, ನಿನ್ ಲೈಫ್ ಮ್ಯಾಟ್ರೋ ನಾವು ಬಾಗೊಂಡಲ್ ಕಾದ. ಆರ್ ಯು ಗೈಸ್ ಸೀರಿಯಸ್? ಹ್ಞೂ ಮಚ್ಚ. ಹೌದಾ ಗೈಸ್? ಮಾಯಾ ಬಂದ್ಲೋ. Hey, 1 second. I need to pinch myself. It is real. I can't believe this. Give me a hug. God, but I'm angry. ಒಂದ್ ಕಾಲ್ ಮಾಡಿದ್ರೆ ನಾನೇ ಏರ್ಪೋರ್ಟಿಗೆ ಬಂದು ಪಿಕಪ್ ಮಾಡ್ತಿದ್ನಲ್ವಾ? ಅಷ್ಟು ದೂರದಿಂದ ನನ್ಗೋಸ್ಕರ ಬಂದಿದ್ಯಾ. ಸೋ ಸ್ವೀಟ್ ಆಫ್ ಯು. ಹೇ, ಇವ್ರು ಯೋಗಿ ಅಂಡ್ ಶೆಟ್ಟಿ ತಾನೇ? Hi, my best friend. ಏನ್ ಮಾಯವರೇ, ಫುಲ್ ಬಿಸಿನಾ? Yeah, a little bit. Hey, what's up, ಶೆಟ್ಟಿ? ಇವ್ ನಿಮ್ ಬಗ್ಗೆ ಯಾವಾಗ್ಲೂ ಮಾತಾಡ್ತಿರ್ತಾನೆ, ಸೀರಿಯಸ್ಲಿ. ಇವ್ರು ಯಾರು? ಯಾವತ್ತೂ ಇವ್ರ ನೋಡಿಲ್ಲ. ಮಿಲನ ಅಂತ ನಮ್ ಬ್ಯಾಂಗ್ಳೂರ್ ಫ್ರೆಂಡ್. ಇವ್ರ ದೊಡ್ಡಪ್ಪನ ಮನೇಲೆ ನಾವೆಲ್ಲರೂ ಉಳ್ಕೊಂಡಿರೋದು. Oh, hi. So sweet of you. Nice to meet you. Hey, tell me, how am I looking? Nice, as usual. Hey, Preetham, I have to show you my office. Come. ಮಿಲ್ಲರೆ ಹೆಂಗ್ರಿ ನಮ್ಮದ್ಗೆ? ಸೂಪರ್ ಅಲ್ಲ? ಸೂಪರ್ ನಿಮ್ಮಕ್ಕೆ. ಅದು ಮಚ್ಚ. ಹೆಂಗೋ ನಿಮ್ ಫ್ರೆಂಡ್ ಇವಳ ಮದ್ವೆ ಆಗಿದ್ರೆ ಒಂದ್ 3 ತಿಂಗಳಿಗೆ ರೋಡಕ್ ಬಂದಿರೋರು. ಆದ್ರೆ ಇನ್ನೊಂದ್ ವಾರ ಸುತ್ತಾಡಿದ್ರೆ ಸಾಕು, ಇವಳೊಂದ್ ಮಾಲಲ್ಲಿ ಶಾಪಿಂಗ್ ಮಾಡ್ತಾ ಇರ್ತಾಳೆ. ನಿಮ್ ಫ್ರೆಂಡ್ ಸಿಗ್ನಲ್ ಅಲ್ಲಿ ಹೋಗೋ ಬರೋ ಕಾರ್ನೆಲ್ಲ ನಿಲ್ಸಿ, ಎಕ್ಸ್ಕ್ಯೂಸ್ ಮೀ ಸರ್, ಐ ಲಾಸ್ಟ್ ಮೈ ಪರ್ಸ್ ಸರ್, ಪ್ಲೀಸ್ ಗಿವ್ ಮಿ 10 rupees, ಟುಮಾರೋ ಇಸ್ ಮೈ ಸ್ಯಾಲರಿ ಅಂತ ತಿರ್ಪೆ ಎತ್ತುತ್ತಾರೆ. ಸೀನು ನನ್ ಕಣ್ಮುಂದೆನೇ ಬರ್ತಾ ಇದೆ. ಮಚ್ಚ, ಇಮ್ಯಾಜಿನ್ ಮಾಡ್ಕೋ. ಅದೆಲ್ಲ ಏನಿಲ್ಲ ಮಚ್ಚ. ಮಚ್ಚ, ಇವ್ರ ದೊಡ್ಡಪ್ಪಂದು ಡ್ರಾಮಾ ಮೇಂಟೈನ್ ಮಾಡಕ್ಕೆ ಇವ್ರು ಏನೇನೋ ಹೇಳಿ ನಮ್ ಹುಡ್ಗನ್ ದಾರಿ ತಪ್ಪಿಸ್ತಾ ಇದಾರೆ. ವಾಡ್ ಎವ್ರ ಪ್ರೀತು, ನಮ್ ಪ್ರೀತು. ನೋಡ್ರಿ, ಆ ಜೋಡಿ ನೋಡಿ ಎಷ್ಟು ಚೆನ್ನಾಗೈತೆ. ಹೇಳ್ಕೊಂಡ್ಲವಾಡ, ನಿನ್ ದಯ ಚೆನ್ನಾಗಿದ್ಯಪ್ಪ. ಚೆನ್ನಾಗಿರ್ಲಿ ನಮ್ ಹುಡ್ಗ. ಮಗ, ಅದಕ್ಕೆ ಹತ್ರ ಮಾತಾಡ್ದ ಹೆಂಗೆ ನನ್ ಮಾಯಾ? ಸೂಪರ್ ಮಚ್ಚ ಒಂಥರ ಬರ್ತಾರತ್ನ ಹಿಂಗೆ. ಇಲ್ಲ, ಆಫೀಸಲ್ಲಿ ಒಂದ್ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಮಾಲಲ್ಲಿ ಸಿಗ್ತಾರೆ. ನಡೀರಿ, ನಾವೆಲ್ಲ ಸ್ವಲ್ಪ ಮಲೇಷ್ಯಾ ಬೀಟ್ ಹೊಡಿಯೋಣ. ಮಜಾ ಮಾಡೋಣ. ಬರೀ ಶಾಪಿಂಗ್ ಮಾಡ್ತಿರ್ತೀನಿ ಕಣೋ. ಯು ನೋ ಐ ಲವ್ ಶಾಪಿಂಗ್. ಹೇ ಪ್ರೀತು, ಇದೇ ಆ ಶಾಪ್. ನಾನು ಈ ಶಾಪ್ ಇಂದ ಬ್ರೇಸ್ಲೆಟ್ ತಗೊಳ್ಳೇಬೇಕು. ನನ್ ಜೊತೆ ಬರ್ತೀಯಾ ಪ್ಲೀಸ್? ಗೈಸ್, ಗಿವ್ us 2 minutes. We'll be back. Okay? I'll be back in 2 minutes. Okay? ಮಗ, ಬೆಸ್ಟ್ ಆಫ್ ಲಕ್. ಏನ್ರಿ, ನಮ್ ಅತ್ಗೆ ಬಗ್ಗೆ ಏನೋ ಖರಾಬಾಗಿ ಬಿಲ್ಡಪ್ ಕೊಡ್ತಾ ಇದ್ರಿ. ಪಾಪ ನೋಡ್ರಿ, ಎಂತ ಪುಣ್ಯದ ಗೀತಿ. ಅಮಾಯಕಿ ಕಣ್ರಿ ಅವರು. ಅಮಾಯಕಿ. ಆ ಅಮಾಯಕಿ ಅಕೌಂಟಿಂಗ್ ಖಾಲಿ ಮಾಡಿಸ್ತಾಳೆ ಅಂತ ನನಗ್ ಗೊತ್ತು.
ಫುಲ್ ಬಟ್ಲು ಅದೇನು ಎಲ್ಲ ಗೊತ್ತಿರೋಂಗೆ ಮಾತಾಡ್ತಿರಲ್ಲ. ಹಲೋ ನೋಡಿ ಸಿ ಗೈಸ್, ಅಲ್ಲೇನಾಗುತ್ತೆ ಅಂತ ನಾನು ಇಲ್ಲಿಂದಾನೇ ಹೇಳ್ತೀನಿ. ಒಳಗ್ ಹೋಗ್ತಾಳ, ಒಂದ್ ಬ್ರೇಸ್ಲೆಟ್ ತೆಗಿಸ್ತಾಳೆ. ಓ ಮೈ ಗಾಡ್ ಪ್ರೀತಮ್, ದ ಬ್ರೇಸ್ಲೆಟ್ ಇಸ್ ಸೋ ಬ್ಯೂಟಿಫುಲ್ ಅಂತಾಳೆ. God, it's so beautiful, isn't it? ಈ ಡಿಸೈನ್ ಚೆನ್ನಾಗಿಲ್ಲ, ಕ್ಯಾನ್ ಯು ಪ್ಲೀಸ್ ಶೋ ಮಿ ದಟ್ ಡಿಸೈನ್ ಅಂತಾಳೆ. ಇದಕ್ಕಿಂತ ಬೆಟರ್ ಡಿಸೈನ್ ಇದೆ ಗೊತ್ತಾ? ಹೌದಾ? You wanna see? ಎಷ್ಟ್ ಚೆನ್ನಾಗಿದೆ ಅಲ್ವಾ ಪ್ರೀತಮ್? ಅದ್ ತಗೊಳ್ಳೋ ಇದ್ ತಗೊಳ್ಳೋ ಇದ್ ತಗೊಳ್ಳೋ ಅದ್ ತಗೊಳ್ಳೋ, ತುಂಬಾ ಕನ್ಫ್ಯೂಷನ್ ಆಗಿದೆ ಪ್ರೀತು ಅಂತಾಳೆ. ಐ ಆಮ್ ಸೋ ಕನ್ಫ್ಯೂಸ್ ಪ್ರೀತು. ನಿಮ್ ಫ್ರೆಂಡ್ ಸುಮ್ನಿರ್ಬೇಕು ತಾನೆ? 2 ಪ್ಯಾಕ್ ಮಾಡ್ಸ್ಕೊ ಮಾಯಾ ಅಂತ ಹೇಳ್ತಾನೆ. 2 ಪ್ಯಾಕ್ ಮಾಡಿಸ್ಬಿಡು. Really? Oh, smart. ಹಾ, ಪ್ಯಾಕ್ ಬೋತ್ ಪ್ಲೀಸ್. ಈಗ ಹಂಗೆ ಕ್ಯಾಶ್ ಕೌಂಟರ್ ಹತ್ರ ನಡ್ಕೊಂಡ್ ಬರ್ತಾರೆ. ಬಾ, ಪೇ ಮಾಡ್ಬೇಡಣ. ಅವಳೊಂದ್ ದೊಡ್ಡ ಪ್ಯಾಕ್ ತೆಗ್ದು ಅದ್ರೊಂದ್ ಚಿಕ್ಕ ಪರ್ಸಿಂದ ಒಂದ್ ಕಾರ್ಡ್ ತೆಗಿತಾಳೆ. ಏನ್ ರೇಷನ್ ಕಾರ್ಡ್? ಕ್ರೆಡಿಟ್ ಕಾರ್ಡ್ ಗೈಸ್. ಅಯ್ಯೋ ಯಾವ್ದೋ ಒಂದು ಮುಂದಕ್ಕೆ ಚಪ್ಪಮ್ಮ. ಆ ಕಾರ್ಡ್ ನ ಉಚ್ತಾಳ. Sorry, it's not working. Oh my god ಪ್ರೀತಮ್, this card is not working. ಆ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಸರಿಗ್ ಬೈದ್ಬಿಡ್ತೀನಿ. You know right ಪ್ರೀತಮ್, I'll not carry cash ಅಂತಾಳೆ. Oh god, ಪ್ರೀತು, this card is not working, yeah. Seriously, ನನ್ನ ಹತ್ರ ದುಡ್ಡು ಇಲ್ಲ. You know I don't carry cash. What is this? ಆ ಬ್ಯಾಂಕ್ ಪೀಪಲ್ಗೆ ಬೆಂಗಳೂರಿಗೆ ಫೋನ್ ಮಾಡ್ಬಿಟ್ಟು ಬಾರಿಸ್ಬೇಕು. ಸೀರಿಯಸ್ಲಿ. ನಿಮ್ ಫ್ರೆಂಡ್ ಸುಮ್ನಿರ್ಬೇಕಾ? ಮಾಯಾ ನಮ್ಮಿಬ್ರಲ್ಲಿ ಯಾಕೆ ಮನಿ ಮ್ಯಾಟ್ರ್ ಅಂತ ಡಾನ್ ಶುರ್ಕರ್ಣ್ ಅಂತಾರ ಅಕೌಂಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಹಲೋ, ಯಾರ ಹತ್ರ ಚೋಡ್ತೀರಾ? ಅವ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ, ಅವ್ನ್ ಕಾಸು ಕೊಡಕ್ ಚಾನ್ಸೇ ಇಲ್ಲ. ಅಲ್ಲ ಮಚ್ಚ, ನಿಜವಾಗ್ಲೂ ಕೊಡ್ತಾ ಇದನೋ? ನಮ್ಮಿಬ್ರು ಮಧ್ಯೆ ಏನು? ಇಟ್ಸ್ ಓಕೆ, ಐಲ್ ಪೇ. I hope this works. Yeah, it's working. Oh god, you saved me today. ತಿಂಗಳು ಸಂಬಳ ಆಯ್ತಲ್ಲಪ್ಪ. ನೋಡಿದ್ರಾ ಗೈಸ್, ನಾನ್ ಹೇಳ್ದಂಗ ಆಯ್ತು ತಾನೆ? ರೇ, ನಿಮ್ಗೆಲ್ಲಾದ್ರೂ ಮಚ್ಚೆ ಇದೆಯಾ? ನೀವ್ ಹೇಳ್ದಂಗೆ ಅಲ್ಲೆಲ್ಲ ನಡೀತಾ ಇದೆ, ಸೇಮ್ ಟು ಸೇಮ್. Thank you. Thank you. That's mine. ಶೆಟ್ಟಿ, ಹುಡ್ಗಿಯರ್ ಹಾರ್ಟು, ಹುಡ್ಗಿಯರ್ ಹಣೆ ಬರ, ಹುಡ್ಗಿಯರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಅಲ್ಲ ರೀ, ನಿಮ್ಗೆ ಇಷ್ಟೊಂದು ಜನರಲ್ ನಾಲೆಜ್ ಇದೆಯಲ್ಲ, ನೀವ್ಯಾಕೆ ನಮ್ಮ ಅತ್ತಿಗೆ ಆಗ್ಬಾರ್ದು? ಆಗ್ಬೋದಿತ್ತು, ಆದ್ರೆ ನಿಮ್ ಫ್ರೆಂಡ್ ಹತ್ರ ಅದೇ ಇಲ್ವಲ್ಲ? ಅದೇ ಇಲ್ಲ ರೇ, ನಾನ್ ಹುಡುಕ್ತೀನಿ, ಅದೇನು ಅಂತ ಹೇಳ್ರಿ. ಹಾರ್ಟ್ ಅಲ್ಲಿ ಒಂದ್ ಫೈರ್ ಅನ್ನೋದಿರುತ್ತೆ, ನಿಮ್ ಫ್ರೆಂಡ್ ಹತ್ರ ಅದೇ ಇಲ್ಲ. ಏ ಮಚ್ಚ, ಬಂದ್ರು ನಾನು ಈ ಬ್ರೇಸ್ಲೆಟ್ ಹಾಕೊಂಡು ಆಫೀಸ್ ಅಲ್ಲಿ ಎಲ್ಲ ಶೋ ಆಫ್ ಮಚ್ಚ. ಮಾಡ್ತೀನಿ. ಹೆಂಗಿತ್ತು ಮಚ್ಚ? ಗೈಸ್, ಸೂಪರ್. ತುಂಬಾ ಹೊಟ್ಟೆ ಸಿಗ್ತದಂತೆ, ಬಂದ್ರು ಏನಾದ್ರು ತಿನ್ನೋಣ. ಬಂದ್ವಿ ಮಚ್ಚ. ಈ ಬಿಲ್ ಯಾವ ಮಗ ಕೊಡ್ತಾನೋ? ಅಪ್ಪ ಏನಪ್ಪ ಇವ್ರಿಷ್ಟು ಕಾಸ್ಟ್ಲಿ? 5 ಕಾಫಿಗೆ 3 ದಿನದ ಸಂಬಳ ಹೋಯ್ತಲ್ಲಪ್ಪ. ಹೇ, ಕಾಫಿ ಟೈಮ್. Maya, I got your favorite flavor, chocolate, specially for you. ಬೇಬಿ. ಹಲೋ, ನಾನು ಇದ್ದೀನಿ. ನಂಗ್ ನಂಬಕ್ಕೆ ಆಗ್ತಿಲ್ಲ, ಸೀರಿಯಸ್ಲಿ. ಒಂದ್ ಕೆಲ್ಸ ಮಾಡಿ ಮೇಡಮ್ ಅವ್ರೆ, ಇನ್ನೊಂದ್ ರೌಂಡ್ ಶಾಪಿಂಗ್ ಹೋಗ್ಬಿಟ್ಟು ಬನ್ನಿ, ಅವಾಗ ಫುಲ್ ಕನ್ಫರ್ಮ್ ಆಗ್ಬಿಡುತ್ತೆ. ಯಾ, ಬಟ್ ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋಗೋಣ, ಓಕೆ? ಅಂಡ್ ಆಮೇಲೆ ಪ್ರೀತಮ್, ನಂಗ್ ಸ್ಯಾಲರಿ ಬಂದಾದ್ಮೇಲೆ ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋದ್ ಮರಿಬೇಡ. It's okay. ನಿಂಗೆ ಗೊತ್ತಲ್ವಾ, ನಂಗ್ ಒಂಚೂರ್ ಮರು ಜಾಸ್ತಿ. ಅಯ್ಯೋ, ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ. ನಿಮ್ ಸಂಬಳ ಬರುತ್ತಲ್ಲ, ಅದ್ರ ಹಿಂದಿನ ದಿನಾನೇ ಗೇಟ್ ಮುಂದೆ ಕಾಯ್ತಾ ಇರ್ತಾರೆ ಸಾಹೇಬ್ರು. Hey, ಸುಮ್ನಿರೋ. He's just kidding. He's kidding. Okay, it's okay. And Milana, thank you so much. ನನ್ನ ಫ್ರೆಂಡ್ಸಿಗೆಲ್ಲ ಸ್ಟೇ ಕೊಟ್ಟಿದ್ದಕ್ಕೆ ನಿಮ್ಮ ಮನೆಯಲ್ಲಿ. ಇಟ್ಸ್ ಓಕೆ ಮಾಯಾ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ನಿಂಗೆ ಸ್ಯಾಲರಿ ಬಂದಾಗ ನಾವೆಲ್ಲರೂ ಶಾಪಿಂಗ್ ಹೋಗೋಣ. ಮಾಯಾ, ನಿನ್ ಫೇಸ್ ನೋಡ್ತಾ ಇದ್ರೆ ತುಂಬಾ ಟಯರ್ಡ್ ಆದಂಗಿದೆ. ಐ ಥಿಂಕ್ ಯು ನೀಡ್ ರೆಸ್ಟ್. ಶಾಲ್ ಐ ಡ್ರಾಪ್ ಯು ಹೋಮ್? ಪರವಾಗಿಲ್ಲ ಪ್ರೀತಮ್. Anyways, my friend is coming, you know. Hi, Maya. Hi. How are you, Paul, my baby? ಇವನು ನಮ್ ಸ್ಲಮ್ ಅಲ್ಲಿ ದೇವ ಓಡ್ಸನಂಗವನೆ. ಹೇ, ಸುಮ್ನಿರೋ. Paul, remember I told you about Preetham? He's my best colleague from India. Well, nice to meet you, Preetham. Paul, this is Milana. Hi. Indian sentiments. Okay. It's okay. That's Yogi. ಅಣ್ಣ ನಮಸ್ಕಾರ. Yo, Yogi. And this is Shati. Shati. ಶಾಟಿ ಅಲ್ಲಪ್ಪ, ಶೆಟ್ಟಿ ಶೆಟ್ಟಿ ನಾವು. It's a little difficult for me. Can I call you she? What? ಚೆನ್ನಾಗಿದೆ, ಅದೇ ಕರಿಗುರು. ಚೆನ್ನಾಗಿದೆ. Okay. ಏನೋ ಹಂಗಂದ್ರೆ You can call him anything. Well, Preetham, this is Paul, my co-colleague and also my roommate. ರೂಮೇಟ ಮಗ, Yeah. ಇವರಿಬ್ರು ಒಂದೇ ರೂಮಲ್ಲಿ ಇರ್ತಾರ? So what? It's cool. Cool. Anyways, we're getting late. Let's go, Paul. All right, babes. Cool guys. Glad to meet you. Catch you up next time. I love India. I love Indians. I love Idi Valada. Let's go, Maya. Okay, Maya. I'll call you later. Ciao, You take bye. care. Bye. ಕಡಿ ನನ್ ಮಗನೇ, ಹತ್ಕೋ ಹುಷಾರು. ಮಗ, ಶಾಪಿಂಗು, ಈ ಕಾಫಿ ಎಲ್ಲ ವೇಸ್ಟ್ ಅನ್ಸುತ್ತೆ. ಮಚ್ಚ, ಒಂದೇ ರೂಮಾ? ಅದನ್ನ ಕೂಲ್ ಅಂತ ಹೇಳಲ್ಲ. ಏಯ್, ನಿನ್ ಬಾಯಿ ಮೊಣ್ಣಕ ನಡೆಯಲೇ. ಪ್ರೀತು, ಏನೋ ಇದು ಸ್ಟೋರಿ ಟ್ವಿಸ್ಟ್? ಏಯ್, ನಮ್ಗೆ ಅರ್ಥ ಆಗ್ತಿಲ್ಲ, ಅವ್ನ್ ಬೇರೆ ಕೇಳ್ತಿಲ್ಲ.
ರೇ ಮಿಲ್ಲ ಈ ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಏನು? ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಮದ್ವೆ ಆಗ್ದ್ರೇ ಇಬ್ರು ಜೊತೆಗಿರ್ತಾರೆ, ಆಮೇಲೆ ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆಯುತ್ತೆ, ಆಮೇಲೆ ಬಿಲ್ ಕಟ್ಟಕ್ ಹೋಗ್ತಾರೆ, ಆಮೇಲೆ ಕಾಫಿಗೆ ಹೋಗ್ತಾರೆ, ಆಮೇಲೆ ಡಿನ್ನರ್ಗೆ ಹೋಗ್ತಾರೆ, ಸ್ವಲ್ಪ ಹಂಗೆ ಡ್ರಿಂಕ್ಸ್ ಶುರು ಆಗುತ್ತೆ. ಶೆಟ್ಟಿ ಅದೆಲ್ಲ ಹೇಳಕ್ ಆಗುತ್ತೇನೋ? ಒಂದೆರಡು ಇಂಗ್ಲಿಷ್ ಡಿವಿಡಿ ಕೊಡ್ತೀನಿ ನೋಡ್ಕೋ, ನಿಂಗೆ ಅರ್ಥ ಆಗುತ್ತೆ. ಇಂಗ್ಲಿಷ್ ಸಿನಿಮಾನ? ಹಂಗಂದ್ರೆ ಫಸ್ಟ್ ಕುಚ್ಚಿ ಕುಚ್ಚಿ, ಅದಾದ್ಮೇಲೆ ದೊಡ್ಡ ಸಸ್ಪೆನ್ಸ್ ಇದೆ ಇದ್ರ ಬಗ್ಗೆ. ಆಮೇಲೆ ಡೀಪ್ ಬಂದು ಟ್ಯಾಕ್ಸಿ ಹೋಯ್ತಾರ ಬಾರೋ. ಶೆಟ್ಟಿ ನಮ್ಮೊಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆಯಪ್ಪ, ನೀವು ಹೋಗಿರಪ್ಪ. ಮಚ್ಚ, ನಿನಗ್ ನಮ್ಮೂರಲ್ಲೇ ರಸ್ತೆಗಳು ಗೊತ್ತಾಗಲ್ಲ, ಇಲ್ಲಿ ಹೆಂಗ ಹುಡ್ಕೊಂಡ್ ಬತ್ತೀಯಾ? ನಾ ಬರ್ತೀನಿ, ಹೋಗ್ ಶೆಟ್ಟಿ ನೀನು. ರೈಟ್ ರೈಟ್ ರೈಟ್. ಅಬ್ಬಾ ದೇವ್ರು ಸಿಕ್ಕಿದ್ರೆ ನಂಗೆ. ಟೀಚರ್ ಏನಾಯ್ತು ಗೊತ್ತಾ ಟೀಚರ್? ಬೆಳಿಗ್ಗೆನೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸುತ್ತಾಡಕ್ಕೆ ಅಂತ ಬಂದ್ವಾ, ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡ್ತಾ 15 years ಫ್ರೆಂಡ್ಶಿಪ್ ನ ಮರ್ತ್ಬಿಟ್ರಿ ಟೀಚರ್. ನಾನು ಒಬ್ಬನೇ ಬಿಟ್ಟೋಗ್ಬಿಟ್ಟವ್ರೆ ಟೀಚರ್. ಬೆಳಿಗ್ಗೆ ಏನ್ ಓಡಾಡ್ತಾ ಇದೀನಿ, ಎಲ್ಲರೂ ಒಂದೇ ತರ ಐತೆ, ಎಲ್ಲರೂ ಕೊನೆಗೆ ಇಲ್ಲಿಗೆ ಬರ್ತಾ ಇದೀನಿ. ಹಲೋ ಮಿಸ್ಟರ್, ಸುಳ್ಳು ಹೇಳಕ್ಕೂ ಒಂದ್ ಮಿತಿ ಇದೆ. ನಿಮ್ ಫ್ರೆಂಡ್ಸ್ ನ ನೀವೇ ಟ್ಯಾಕ್ಸಿಲಿ ಡ್ರಾಪ್ ಮಾಡಿದ್ದು ನಾನೇನ್ ನೋಡ್ಲಿಲ್ಲ ಅನ್ಕೊಂಡ್ರಾ? ನೋಡೇ ಬಿಟ್ರ? ನೋಡಿದ್ರ, ನನಗೆ ಗೊತ್ತು ನಂಗೆ ಸುಳ್ಳು ಹೇಳಕ್ ಬರಲ್ಲ ಅಂತ. ಟೀಚರ್, ನಾನು ಹಿಂಗೆ ಚಿಕ್ಕ ವಯಸ್ಸಿಂದ ಸಿಕ್ಕಾಬಿಟ್ಟೆ ಅನೆಸ್ಟ್. ಈಗ ನಿಜ ಹೇಳ, ನೀವೊಬ್ರೇ ಹೋಗ್ತಾ ಇದ್ರ ಹಾಯ್ ಹೇಳ್ಬೇಕು ಅನ್ಸ್ತು, ಅದಕ್ಕೆ ನನ್ನ ಫ್ರೆಂಡ್ಸ್ ಹತ್ರ ಓವರ್ ಬಿಲ್ಡಪ್ ಕೊಟ್ಬಿಟ್ಟು ನೀವು ಹೋಗಿರೋ ನಾ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಮದರ್ ಪ್ರಾಮಿಸ್ ಟೀಚರ್, ಒಂದೇ ಒಂದು ರೋಡೂ ಗೊತ್ತಿಲ್ಲ. ಡ್ರಾಪ್ ಹಾಕ್ಬಿಡಿ ಟೀಚರ್. ಯಾರು ಇಷ್ಟೊಂದು ಬಿಲ್ಡಪ್ ತಗೊಳಕ್ ಹೇಳಿದ್ದು? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದೀರಾ? ಟ್ಯಾಕ್ಸಿ ತಗೊಂಡ್ಬಿಟ್ ಬನ್ನಿ. ಟೀಚರ್, ಫ್ರೆಂಡ್ಶಿಪ್ ಬೇಡ ಟೀಚರ್, ಅಟ್ಲೀಸ್ಟ್ ಇಂಡಿಯನ್ ಸೆಂಟಿಮೆಂಟ್. ನಾಳೆ ದಿವಸ ಟಿವಿಲಿ ಪೇಪರ್ ಅಲ್ಲಿ ಯೋಗಿ ಮಿಸ್ಸಿಂಗ್ ಅಂತ ನೀವು ನೋಡಿ, ಅಯ್ಯೋ ಅವತ್ತೇನ ನಾನು ಡ್ರಾಪ್ ಕೊಟ್ಟೆ ಚೆನ್ನಾಗಿರ್ತಲ್ಲ ಅಂತ ಅನ್ಕೊಳ್ಳೋ ಬದಲು ಈಗ ಡ್ರಾಪ್ ಕೊಡಿ ಟೀಚರ್. ಮಾತ್ಗೇನ್ ಕಮ್ಮಿ ಇಲ್ಲ. ಅಂಕಲ್ ಮುಖ ನೋಡಿ ಡ್ರಾಪ್ ಮಾಡ್ತಾ ಇದೀನಿ, ಬನ್ನಿ. ಅಂಕಲ್ದು ಆಂಟಿದು ಒಟ್ಟಲ್ಲಿ ಕೊಡ್ತಿದ್ರಲ್ಲ. ಟೀಚರ್, ಹಿಂಗ್ ಕೂತ್ಕೊಳ್ಳ ಬೇಡ ಬಿಡಿ, ಹಿಂಗೆ ಕೂತ್ಕೊಳ್ಳ. ನೀವು ಬೇಜಾರು ಮಾಡ್ಕೊಬಿಡಿ ಟೀಚರ್. ಯಾಕೆ ಹೇಳ್ದೆ ಅಂದ್ರೆ, ನೀವು ಅವಾಗ ಬ್ರೇಕ್ ಹಿಡಿಯೋದು, ಹಿಂಗ್ ಟಚ್ ಆಗೋದು, ಆಮೇಲೆ ನಮ್ಗೆ ಸಿಕ್ಕಾಪಟ್ಟೆ ನಾಚಿಕೆ ಆಗುತ್ತೆ ನೋಡಿ. ನೋಡಪ್ಪ, ನಂಗೆ ತುಂಬಾ ಕೆಲಸ ಇದೆ, ಬೇಗ ಬೇಗ ಹೇಳಿ ಏನೇನ್ ಬೇಕು ಅಂತ. ಅಂಕಲ್, ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂಕಲ್. ನಂಗೆ ಏನ್ ಬೇಕು ಅಂತ ಹುಡುಗಿತ್ರ ಹೆಂಗ್ ಅಂಕಲ್ ಕೇಳೋದು? ಏನ್ ಅಂಡರ್ವೇರ್ ತಗೋಬೇಕೇನೋ? ಟೆಲ್ ಮಿ ವಾಟ್ ಯು ವಾಂಟ್. ಅಂಕಲ್, ನಾನು ಫಸ್ಟ್ ಟೈಮ್ ಫಾರಿನ್ ಬಂದಿದ್ದೀನಿ. ಮನೆಯಲ್ಲಿ ಶೋ ಕೇಸ್ ಅಲ್ಲಿ ಇಡೋದಕ್ಕೆ ಏನಾದ್ರು ಒಂದು ಐಟಮ್ ಬೇಕಂಕಲ್. ಓ ಮೈ ಗಾಡ್, ಇನ್ನು ಇಂಡಿಯಾದಲ್ಲಿ ಶೋ ಕೇಸ್ ಎಲ್ಲ ಇಟ್ಕೊಂಡಿದ್ದೀರೇನೋ? ಲೋಬಾ ತೋಬಾ ಓಬಾ ಲೋಮ್ತ್ಯ ಆಮ್ತ್ಯ. ಹೋಗ ಮುಚ್ಕೊಳ ಬಾಯ್ನ, ಹೋಗ. ಇನ್ನು ಶೋ ಕೇಸ್ ಎಲ್ಲ ಇಟ್ಟು ಬೊಂಬೆಗಳು ಮಾಡ್ತಾವ್ರೆ. ಅಂಕಲ್ ತಗೊಂಡೆ ಅಂಕಲ್, ಬೇರೆ ಸೆಲೆಕ್ಟ್ ಮಾಡಿದ್ದು. ಸರಿ ಮಕ್ಕ, ಅಂಕಲ್ ಫಾರಿನ್ ಅಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಲುಕ್ ಕೊಡ್ತಾ ಹೇಳೆ, ಒಂಚೂರು ಇಂಟ್ರೋ ಹಾಕ್ಸಿ ಅಂಕಲ್. ಲೇ ನೀನ್ ಪುಳಿಯೋಗರೆ ಕಣೋ, ಅವಳ ಮ್ಯಾಗೆ ನೂಡ್ಲ್ಸ್ ಮುರ್ದೋಗ್ಬಿಡ್ತ ಕಣೋ. ಸೊಕ್ಕಲ ತುಮ್ಮ ಅಪ್ಪನ ಅಪ್ಪನ್ಕ. My name is ಲೈಕಿ ಈ ಸೆಟ್ಟಿ ಇಂಡಿಯಾ. ಉಮೇಶ್ ಶೆಟ್ಟಿ ಕೋಟ್ಬೇಳೆ ನಿಪ್ಪ. ಬಾಯ್ ಬಿಡ್ಬೇಕು, ಚಕ್ಲೇಟ್ ವಾಸನೆ ಬರುತ್ತೆ. ಓಕೆ ಬಾ, ನಡಿಯೋ. ಬಾಯ್ ಬಾಯ್. ಮಗ ಶೆಟ್ಟಿ, ನಮ್ ಸ್ಲಮ್ ಅಲ್ಲಿ ಈ ರೇಂಜ್ ಒಂದು ದೇವಸ್ಥಾನ ಕಟ್ಸ್ಬೇಕಣ. ದೇವ್ರ ಮಾತ್ರ ಅಣ್ಣ ಮನೆ ಆಗಿರ್ಬೇಕು. ಕರೆಕ್ಟ್ ಮಚ್ಚ. ಎಲ್ರೇ ನಿಮ್ ದೊಡ್ಡಪ್ಪ ಕಾಣಿಸ್ತಾನೆ ಇಲ್ಲ. How is my get-up? ಹ್ಯಾಪಿ ಬರ್ಡೇ ಅಂಕಲ್, ನಿಮ್ಮ ಆಶೀರ್ವಾದ ನಂಗೆ ಬೇಕು ಅಂಕಲ್. Idiots! ಈ ತರ ಬಟ್ಟೆ ಹಾಕೊಂಡ್ಬಿಟ್ರೆ ಹ್ಯಾಪಿ ಬರ್ತ್ಡೇನಾ? ನನ್ನ ಬರ್ತ್ಡೇ 6 ತಿಂಗಳಿದೆ. ಎಲ್ಲ ಇಂಡಿಯನ್ ಮೆಂಟಾಲಿಟಿ. ಓಕೆ, ನಿನಗೊಂದು ಒಳ್ಳೆ ಗಿಫ್ಟ್ ತಂದಿದ್ದೀನಿ.
ಅಂಕಲ್ ಐ ಲವ್ ಯು ಅಂಕಲ್. ಬಾಯ್ಸ್ ನಿಮ್ಗೆಲ್ರಿಗೂ ಇನ್ನೊಂದು ಸರ್ಪ್ರೈಸ್. ಮಗಳೇ ಹಿಡ್ಕೋ ನನ್ ಕೈ. ಫಾಲೋ ಮೀ. ಅಂಕಲ್ ಮದ್ವೆ ಇರ್ಬೇಕು. ಯೋಗಿ ಇಲ್ಲಿ ಏನೋ ನಡೀತದೆ. ಏ ಮಗ ನೀನೊಬ್ಬಂದೇನ ಲವ್ ಟ್ರ್ಯಾಕು ಇಲ್ಲಿ ಇರೋದೆಲ್ಲ ಓಪನ್ ಆಗ್ಬಿಟ್ಟೈತೆ. ಲೇ ಪ್ರೀತು ನಿಂಗೆ ಆಮೇಲೆ ಎಲ್ಲ ಹೇಳ್ತಾ ನಿಮ್ಮ ಕರಿತಾ ಬರ. ವೆರಿ ಪವರ್ಫುಲ್ ಗಾಡ್. ಎಲ್ರು ಕೈ ಮುಗಿರಿ. ಪವರ್ಫುಲ್ ಅಲ್ಲಿ ಅಂದ್ರೆ ನೀವು ಬಂದಾಗ್ಲೇ ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡೆ. ಸುಮ್ನೆ ಇರಪ್ಪ ಹೇಳೋವರ್ಗುನು. ಇವತ್ತು ನಮ್ಮ ಮಲೇಷಿಯನ್ಗೆ ತುಂಬಾ ಹೋಲಿಡೇ. ನೀವು ತಾಳಿ ಕಟ್ಟಕ್ಕೆ ತುದಿಗಾಲ್ ನಿಂತ್ಕೊಂಡಿದ್ರು ಆದ್ರೆ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್. ಎಸ್ ನೀವಿಬ್ಬರಿಗೂ ಎಂಗೇಜ್ಮೆಂಟ್. ದೊಡ್ಡಪ್ಪ ವಾಟ್ ಇಸ್ ದಿಸ್? ಏನಿದೆಲ್ಲ? ಕಳ್ಳಿ ಎಲ್ಲ ಗೊತ್ತು ನಿನ್ಗೆ. ಅಂಕಲ್ ಎಂಗೇಜ್ಮೆಂಟಾ ಇವ್ರಿಬ್ರಿಗ? ಲವ್ ಮಗ ಏನೋ ಅಡ್ವರ್ಟ್ ಆಗ್ತದೆ, ನಿಜ ಆಗ್ಬಿಡ್ತೀನಿ ನಾನು ಇವಾಗ. ಏನಿಲ್ಲ ಅಂಕಲ್, ಮೊದ್ಲೇ ಗೊತ್ತಿದ್ರೆ ಚಪ್ರನು ಸೀರಿಯಲ್ ಎಷ್ಟು ಹಾಕ್ಸ್ಬಿಡ ಅನ್ಕೊಂಡಿದ್ದೆ. ಇಂಡಿಯನ್ ಮೆಂಟಾಲಿಟಿ. ಚಪ್ರ ಹಾಕ್ಸು, ಸೀರಿಯಲ್ ಸೆಟ್ ಹಾಕ್ಸು, ಸಬಕ್ಕಿ ಪಾಯಸ ಮಾಡಿಸು, ಇಷ್ಟೇ ನಿಮ್ದು. ಮದ್ವೆ ಸಿಂಪಲ್ ಆಗಿರ್ಬೇಕು, ಮಕ್ಕಳು ಸಿಂಗಲ್ ಆಗಿರ್ಬೇಕು. ದಟ್ಸ್ ಆಲ್. ಓಕೆ ಏನಿದು? ಟೇಕ್ ದಿಸ್. ಟೇಕ್ ಟೇಕ್ ಹಾಕಿ ಹಾಕು. ಕಂಗ್ರ್ಯಾಚುಲೇಷನ್, ಕೋಪರೇಷನ್, ಕಂಟ್ರೋಲ್ ಪಾಪ್ಯುಲೇಷನ್. ಮಿಸ್ ಮಿಲನಾ ಬರ್ತಾ ಬರ್ತಾ ನಿಮ್ ದೊಡ್ಡಪ್ಪನ್ ಯಾಕೆ ಓವರ್ ಆಗ್ತದೆ ಕಣ್ರಿ. ಅಲ್ಲರಿ ನಿಮ್ಮನ್ನ ಎಲ್ಲಾ ಕಡೆನೂ ನನ್ ಜೊತೆ ಕಳಿಸ್ಬಿಡ್ತಾರಲ್ಲೇನ್ರಿ. ಮಾಯನ್ ಜೊತೆ ನಾನು ಸ್ವಲ್ಪ ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಬರ್ತೇನೆ ಗೊತ್ತೇನ್ರಿ. ಅಲ್ಲರಿ ಇದನ್ನ ನಾನು ತಡ್ಕೊಳಕ್ಕೆ ಆಗ್ತಾ. ಇವತ್ ನಾನು ನಿಮ್ ದೊಡ್ಡಪ್ಪನ ಹತ್ರ ಹೋಗ್ಬಿಟ್ಟು ಎಲ್ಲ ವಿಷಯ ಹೇಳ್ಬಿಡ್ತೀನಿ. ದಿಸ್ ಇಸ್ ನಥಿಂಗ್ ಬಿಟ್ವೀನ್ ಅಸ್ ಅಂತ. ಐ ಡೋಂಟ್ ವಾಂಟ್ ಯು ಫ್ರೀ ಸ್ಟೇ. ಎಕ್ಸ್ಕ್ಯೂಸ್ ಮೀ, ಫ್ರೀ ಸ್ಟೇ ಬೇಕಾಗಿರೋದು ನಿಮ್ಗೆ. ಅದೇನ್ ಹೇಳ್ತಿರೋ ಹೇಳ್ಕೊಂಡು ಪ್ಲೀಸ್ ಟೇಕ್ ಯುವರ್ ಲಗೇಜಸ್ ಅಂಡ್ ಲೀವ್. ಐ ಹ್ಯಾವ್ ನೋ ಇಶ್ಯೂಸ್. ಬೈ ದ ವೇ ನಾನ್ ಪಕ್ಕದಲ್ಲಿರೋದಕ್ಕೆ ನಿಮಗೆ ವ್ಯಾಲ್ಯೂ ಬರ್ತಾ ಇರೋದು. ಇಲ್ಲ ಅಂದ್ರೆ ಈ ದೇಶದಲ್ಲಿ ಯಾರು ಕೇರ್ ಮಾಡ್ತಾರೆ ನಿಮ್ನ? ಹಲೋ, ಸೊಸೈಟಿಯಲ್ಲಿ ನನ್ನ ವ್ಯಾಲ್ಯೂ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಐ ಡೋಂಟ್ ನೀಡ್ ಯು ಹೆಲ್ಪ್. Hey Indian bro, what a lovely day, huh? Please. Oh, that's cool, bro. I love India. Indians. Well, must say Preetam, you're looking really good. Thanks Maya, you're also looking really gorgeous. As usual. Okay, I'm really hungry, Preetam. Let's just order something, no? Yeah, sure. What do you want to have? I'll have one margarita pizza and one orange juice, one cranberry juice, and that's it. One cold coffee. ಜಾಸ್ತಿ ತಿನ್ನಕ್ಕಾಗಲ್ಲ, you know. ರಿಮಿಲ್ನಾ ಸ್ವಲ್ಪ ಬೇಸಿಕ್ ಮ್ಯಾನರ್ಸ್ ಇಲ್ವೇನ್ರಿ? ಅವರಷ್ಟು ಆರ್ಡರ್ ಮಾಡ್ತಾರೆ, ಸ್ವಲ್ಪ ಹೋಗಿ ಆರ್ಡರ್ ಮಾಡಿ ಬರ್ರಿ. So, Maya, how do you find Malaysia? I really miss you at work, huh? No, I like Malaysia, you know. Good money, everything. I like the people. And Paul. I like it too, Maya. So it's good. Neenu Malaysia banbidu. It's gonna be fun. Food's come. Finally. Oh. Okay, Thank you. So hungry. What the hell is this? What nonsense? Seriously? Oh, no. This is my favorite top. I'm so sorry, Maya. Whatever. Paul, I'm gonna clean up and come. Seriously. Mannerless. Go, Maya. That's bad, Milana. ರಿಮಿಲ್ನಾ ನಿಜ ಅಲ್ರಿ? ಇದು ಬೇಕಂತ ತಾನೇ ಮಾಡಿದ್ದು. ಹೌದು, ಇನ್ನೇನು? ನಾನೇನ್ ಹೋಟೆಲ್ ವೇಟರ? ನಿಮ್ ಅಸಿಸ್ಟೆಂಟಾ ಇಲ್ಲ ಅವ್ರ ಮನೆಗೆ ಕೆಲ್ಸದವಳ? ಅವಳೆಲ್ಲ ಆರ್ಡರ್ ಮಾಡೋದು, ತಿನ್ನೋದು, ತರಕ್ ಮಾತ್ರ ನಾನಾ? ಹಲೋ, ಇದೆಲ್ಲ ನೀವ್ ನನ್ನ ಹತ್ರ ಇಟ್ಕೊಂಬಿಡಿ. ಮೈಂಡ್ ಇಟ್. Look, Preetam. Seriously, this is all messed up, Aita. I cannot take this crap. Whatever. We are leaving right now. That's okay. That's okay, babes. What about the food? Chuck the food, you fool. Maya, I'm so Maya. upset. ನೀವೇ ತಿನ್ಕೊಳ್ಳಿ. ಬಾದಾಮಿ ಕ್ಲೋಸ್ ಯುವರ್ ಐಸ್ ಅಳಿ ಅಂದ್ರೆ ಬ್ರೀದೇ ಬ್ರೀದಾ ಕೈ ಹಿಡಿದಿ. ಇದು ತಿನ್ಬೇಕಾ ಅಂಕಲ್? ಯಾಕೆ ಅಂಕಲ್? ತಿನ್ನೋದು ಟಾಯ್ಲೆಟ್ ಹೋಗೋದಿಲ್ಲ. ಇಂಡಿಯನ್ ಥೆರಪಿ.
ಇದು ಬಾದಾಮಿ ಥೆರಪಿ. ಅದನ್ನ ಗಟ್ಟಿಯಾಗಿಟ್ಕೊಳ್ಳಿ. ಅದರಲ್ಲಿರೋ ಎಸೆನ್ಸು, ಸ್ಟಾಮಿನಾ ಎಲ್ಲ ನಿಮ್ಮ ಬಾಡಿ ಒಳಗೆ ಹೋಗುತ್ತೆ. ಸ್ಟ್ರಾಂಗ್ ಆಗಿರ್ಬೇಕು. ಎಷ್ಟೊಂದು ಹೀಟ್ ಆಗಿದೆ. ತಲೆ ಮೇಲೆ ಅಂಡಮಾನ ಆಮ್ಲೆಟ್ ಹಾಕ್ರೆ ರೋಸ್ಟ್ ಕರ್ಕಲಾಗ್ಬಿಡುತ್ತೆ. ಅಂಕಲ್, ನಿಮ್ ಅಳಿಯಂದ್ರಿಗೆ ಸ್ವಲ್ಪ. ಅಯ್ಯಯ್ಯೋ, I am sorry. Wait. Yes. ನಮಗೆಲ್ಲ ಆಲ್ಕೋಹಾಲು, ಅಳಿಯಂದ್ರಿಗೆ ಹಾಲು. ಏನಪ್ಪ ಇದು, ಅಂಕಲ್ ಯೋಗಾಸನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಏನು ಇಲ್ಲ ಅನ್ಕೊಂಡ್ರ? ಎಲ್ಲ ಮಾಡ್ತೀನಿ, ಮಿಕ್ಕಿದೆಲ್ಲ ಸ್ವಲ್ಪ ಟೇಕ್ ಇಟ್ ಅಳಿಯಂದ್ರೆ, ಎಂಜಾಯ್. ಓಕೆ, ಒಂದ್ ಥಿಂಗ್ ಕುಡಿಯಕ್ಕಿಂತ ಮುಂಚೆ ಹೇಳ್ತಾ ಇದೀನಿ, ನೀವು ಕೇಳಿಸ್ಕೋಬೇಕು. ಯಾವ್ದೇ ಕಾರಣಕ್ಕೂ ಹೇಳದನ್ನ ಪಾಲಿಸಬಾರ್ದು. ಓಕೆ ಓಕೆ, ಹ್ಯಾವ್ ಇಟ್. ಅಂಕಲ್, ಒಂದೇ ಒಂದು ಪರ್ಸನಲ್ ಕ್ವಶನ್. ಯು ಹ್ಯಾವ್ ಸೋ ಮಚ್ ಆಫ್ ಹಾರ್ಸ್ ಪವರ್. ಎಸ್, ಬಟ್ ವೈ ನೋ ಮ್ಯಾರೇಜ್? ನನಗೆ ಗೊತ್ತಿತ್ತು ನೀನು ಆ ರೂಟಿಗೆ ಬಂದೇ ಬರ್ತೀಯ ಅಂತ. ಎಸ್, ಐ ನೋ. ಎಸ್. ಒಂದ್ ಥಿಂಗ್, ಅದೇನಂದ್ರೆ ಅಲ್ಲೇಂದ್ರೆ ಸ್ವಲ್ಪ ಕಿವಿ ಮೆಚ್ಕೊಳ್ಳಿ. ಯಾಕಂದ್ರೆ ಅದು ಕಿವಿಗೆ ತುಂಬಾ ಒಳ್ಳೇದು. ಅದು ಬಂದಾಸನ ಅಂತ ಮುಚ್ಕೊಳ್ಳಿ. ಪ್ಲೀಸ್. ವೆರಿ ಗುಡ್. ಆಲ್ ಇಂಡಿಯನ್ ಲೇಡೀಸ್ ನನಗೆ ಮೆಗಾ ಸೀರಿಯಲ್ ಹೀರೋಯಿನ್ಸ್ ತರ ಕಾಣ್ತಾರೆ. ಆಲ್ವೇಸ್ ಕ್ರೈಂಗ್. ಬಂದ್ರೆ ಕ್ರೈಂಗು, ಹೋದ್ರೆ ಕ್ರೈಂಗು, ನಿಂತ್ರೆ ಕ್ರೈಂಗು, ಏನ್ ಮಾಡ್ರು ಕ್ರೈಂಗ್. ಅಂಡ್ ತುಂಬಾ ಸ್ಲೋ. ಹೋಗು ಅಂದ್ರೆ ಹೀಗ್ ಹೋಗೋದು, ಬಾ ಅಂದ್ರೆ ಹೀಗ್ ಬರೋದು. ನನ್ನ ಸ್ಪೀಡ್ ಗೆ ಮ್ಯಾಚ್ ಆಗ್ಲೇ ಇಲ್ಲ. ನಂದು ಇಂಡಿಯನ್ ಬಾಡಿ, ವೆಸ್ಟರ್ನ್ ಕಲ್ಚರ್. ಕಿವಿ ಮುಚ್ಕೊಳ್ಳಿ, ಕೇಳಿಸ್ಕೋಬಾರ್ದು. ವೆರಿ ಗುಡ್. ಐ ಹ್ಯಾವ್ ಹಿಂದಕ್ಕೋಗಿ ಐ ಹ್ಯಾವ್ ಲಾಟ್ ಆಫ್ ಗರ್ಲ್ ಫ್ರೆಂಡ್ಸ್. ಎಸ್, ಮಡೋನಾ, ಟೇಲರ್, ಜರ್ಬರಾ, ಆಮೇಲಿಂದ ಎಲಿಜಬೆತ್, ಸೋ ಮೆನಿ. ಅವ್ರ ದುಡ್ಡು ಎಲ್ಲೋ ಆರ್ಸಿಬೇಕು, ಯಾರ ಸಲ ಗೊತ್ತಿಲ್ಲ. ಬಟ್ ಆ ಗಾಡಿ ಓಡಿಸೋದು ನಾನೇ. ನಂತರ ನಾನು ಒಬ್ಬನೇ. ನೀವು ಬಿಡಿ ಅಂಕಲ್, ಚಾಂಪಿಯನ್. ಗ್ಲಾಸ್ ತಗೊಳ್ಳಿ ಗ್ಲಾಸು. Cheers in the name of good health. ಟೀಚರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟೀಚರ್. ಎಷ್ಟು ಬ್ಯೂಟಿಫುಲ್ ಕ್ಲೈಮೇಟ್ ಅಲ್ಲ ಟೀಚರ್? ಅದೆಲ್ಲ ಓಕೆ. ಅಂಕಲ್ ಹೇಳಿ, ಕಾಣಿಸ್ತಾನೆ ಇಲ್ಲ. ಅದಾ ಟೀಚರ್, ರಾತ್ರಿ ಮನೇಲಿ ಏನಾಯ್ತು ಗೊತ್ತಾ? ಅದು ನೀನ್ ಹೇಳ. ಅಯ್ಯೋ ಟೀಚರ್, ಅದೇನಿಲ್ಲ, ಸ್ವಲ್ಪ ಊಟ ಮಾಡೋಕ್ಕಿಂತ ಮುಂಚೆ ಟೈಟ್ ಟಾನಿಕ್ ಆಗ್ತಾರಲ್ಲ, ಗುಂಡು, ಅದು ಜಾಸ್ತಿ ಆಯ್ತಷ್ಟೇ. ಗೊತ್ತಾಯ್ತು ಬಿಡಿ. ಟೀಚರ್, ಇವನು ಸರಿ ಕುಡಿತಾನೆ, ನನ್ಗೆ ಯಾವ ಅಭ್ಯಾಸನೂ ಇಲ್ಲ. ಅದಕ್ಕೆ ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಇವನು ಎಬ್ಬಿಸ್ಬಿಟ್ಟು ಕರ್ಕೊಂಡ್ಬಿಟ್ಟಿದ್ದೀನಿ. ಓಕೆ ಬನ್ನಿ, ನನ್ನನ್ನು ಫಾಲೋ ಮಾಡಿ. ಸುಳ್ಳು ಹೇಳ್ತೀರಲ್ಲಿ. ಹೋಗ್ಲಿ ಬಿಡು ಮಗ ಶೆಟ್ಟಿ, ನೀ ಊರಿಂದ ಬರುವಾಗ ಈ ಬ್ರಷ್, ಪೇಸ್ಟ್, ಅಂಡರ್ವೇರ್ ಯಾರು ಮರ್ತಿಲ್ವಾ? ಮಚ್ಚ, ಫಾರಿನ್ ಅಲ್ಲಿ ಎಲ್ಲಾ ಕಾಸ್ಟ್ಲಿ ಅಂತ ನಂಗೆ ಬಹಳ ಚೆನ್ನಾಗ್ ಗೊತ್ತು. ಅದಕ್ಕೆ ಬರ್ಬೇಕಾದ್ರೆ ಎಷ್ಟು ಎಕ್ಸ್ಟ್ರಾ ತಂದಿದ್ದೀನಿ ಅಂದ್ರೆ ಬೇಕಾದ್ರೆ ಇಲ್ಲ ಅಂಗಡಿ ಓಪನ್ ಮಾಡ್ಬಿಡ್ಬೋದು. ನಿನಗ್ ಬೇಕಾ? ಏನು ಮರ್ತಿಲ್ವಾ? ನೋವೇ. ಡೈರೆಕ್ಟ್ ವಿಷಯ ಬರೋದೇ ಒಳ್ಳೇದು. ಮಚ್ಚ, ಟೀಚರ್ ಜೊತೆ ನನ್ನ ಪರ್ಸನಲ್ ಲೆಕ್ಕಾಚಾರ ಇದೆ, ಸ್ವಲ್ಪ ನ್ಯೂಟ್ಲಾ ಬಿಡ. ನ್ಯೂಟ್ಲಾ ಬೇಕಾ? ಪ್ಲೀಸ್ ಡಾರ್ಲಿಂಗ್. ಟೀಚರ್, ಏನಾಯ್ತ್ರಿ? ಸಾರಿ ಟೀಚರ್, ಅರ್ಜೆಂಟ್ ಕೆಲಸ ಬಂದ್ಬಿಟ್ಟಿದೆ ನಂಗೆ. ಏನ್ ಕೆಲಸ? ಅದು ಇವತ್ತು ನಮ್ ಒನ್ ಅಂಡ್ ಓನ್ಲಿ ಡ್ಯಾಡಿದ್ ಬರ್ತಡೆ. ನಾನ್ ವಿಶ್ ಮಾಡ್ಲಿದ್ದಾರೆ, ಬಹಳ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಕಾಯಿನ್ ಬೂತ್ ಬೇರೆ ಸಿಗ್ತಾ ಇಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ರಿ. ಓಕೆ ಮಚ್ಚ, ಬೈ. ಬೈ ಟೀಚರ್. ಟೀಚರ್, ಫೀಲ್ಡ್ ಫುಲ್ ಕ್ಲಿಯರ್ ಆಗ್ಬಿಟ್ಟಿದೆ, ನಾವು ಶುರು ಮಾಡೋಣ. ಹಲೋ, ನಾನೇ ನಿಮ್ ಪರ್ಸನಲ್ ಟ್ರೈನರಾ? ನಾಳೆಯಿಂದ ಅಂಕಲ್ ಇದ್ರೆ ಮಾತ್ರ ಹೇಳ್ಕೊಡೋದು, ಇಲ್ಲ ಅಂದ್ರೆ ನೀವೇ ಮಾಡ್ಕೊಳ್ಳಿ. ಟೀಚರ್, ಇವನ್ ಬೇರೆ ಕಳಿಸ್ಬಿಟ್ಟೆ. ಟೀಚರ್, ಕೇಳದ್ನೆ ಮರ್ತ್ಬಿಟ್ಟೆ. ಆಫ್ಟರ್ ಯೋಗ ವಾಟ್ ಫುಡ್ ಈಟಿಂಗ್? ನೋಡ್ರಿ, ನನಗ್ ಗೊತ್ತು ನಿಮಗ್ ಯೋಗ ಮೇಲೆ ಇಂಟ್ರೆಸ್ಟ್ ಇಲ್ವೇ ಇಲ್ಲ, ಬೇರೆ ಎಲ್ಲೋ ಇದೆ. ನನಗ ನೋ ನಮ್ ಇಂಟ್ರೆಸ್ಟ್ ಕರೆಕ್ಟ್ ಆಗೇ ಇದೆ. ನೋಡ್ರಿ ಮಿಸ್ಟರ್, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನನ್ಗಿದೆಲ್ಲ ಇಷ್ಟ ಆಗಲ್ಲ. ನಾನ್ ಆತರ ಹುಡುಗಿನೂ ಅಲ್ಲ. ಟೀಚರ್, ಸೇಮ್ ಟು ಸೇಮ್, ನಾವು ಅಷ್ಟೇ ಆತರ ಹುಡುಗಂತೂ ಅಲ್ಲ. 2 ದಿವಸ ಹಿಂದೆ ಹೋಗೋದು, 3ನೇ ದಿವಸ ಐ ಲವ್ ಯು ಅನ್ನೋದು, ಆ ಕ್ಯಾರೆಕ್ಟರ್ ನಮ್ದಲ್ಲ. ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿ. ಟೀಚರ್, 5ನೇ ಕ್ಲಾಸ್ ಅಲ್ಲಿ ನಮ್ದೊಂದು ಅಲ್ಟಿಮೇಟ್ ಲವ್ ಸ್ಟೋರಿ ಐತೆ. ನಮ್ ಫ್ಯೂಚರ್ ಅವಳೆ ಫಿಕ್ಸ್. ಆದ್ರೆ ನಿಮ್ಮನ್ನ ನೋಡಿದಾಗ್ಲಿಂದ ಏನೋ ಮಿಸ್ ಹೊಡಿತೈತೆ, ಕಂಟ್ರೋಲ್ಗೆ ಬರ್ತಾ ಇಲ್ಲ. ವಾಟ್ ಟು ಡು? ರೀ, ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ಅದೇ ಟೀಚರ್, ನನಗೂ ಅರ್ಥ ಆಗ್ತಿಲ್ಲ. ನಿಮ್ಮಲ್ಲಿ ಸಮಥಿಂಗ್ ಏನೋ ಇದೆ. ಐ ಆಮ್ ಗೆಟಿಂಗ್ ಅಟ್ರಾಕ್ಷನ್. ಟೀಚರ್, ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಆದ್ರೂ. ಮದರ್ ಪ್ರಾಮಿಸ್, ಬರೀ ಊಟ ಆಯ್ತಾ, ತಿಂಡಿ ಆಯ್ತಾ, ಚೆನ್ನಾಗಿದ್ರ, ಇಷ್ಟೆಲ್ಲ ಮೇಂಟೈನ್ ಮಾಡ್ತೀನಿ. ನಿಮ್ ಯಾವ ಫ್ರೆಂಡ್ಶಿಪ್ಪು ನನಗ್ ಬೇಡ. ನನ್ ಪಾಡಿಗೆ ಬಿಟ್ಬಿಡಿ. ಫಸ್ಟ್ ನೀವು ಹುಷಾರಾಗಿ ಮನೆಗೆ ಹೋಗೋದ್ ನೋಡಿ.
ಟೀಚರ್ ಬಿ ಕೇರ್ಫುಲ್. ರೇ ಮಿಲನ ಫುಲ್ ಬಟ್ಲು ಎಲ್ಲೆಲ್ಲರೂ ಹುಡ್ಕೋದ್ ನಿಮ್ನ. ಐ ಹ್ಯಾವ್ ಒನ್ ಡೌಟ್ ಯಾ. ವಾಟ್ ಡೌಟ್ ಯಾ? ಈ ಹುಡುಗಿರ್ಗೆ ಹುಡುಗರನ್ನ ಡಿಸ್ಟರ್ಬ್ ಮಾಡೋದ್ ಬಿಟ್ಬಿಟ್ಟು ಬೇರೆ ಕೆಲಸ ಇರಲ್ವಾ? ನಮ್ ಪಾಡಿ ನಾವು ಡೀಸೆಂಟ್ ಆಗಿ ಇರ್ತೀವಪ್ಪ. ಅರ್ಲಿ ಮಾರ್ನಿಂಗ್ ಕಾಣಿಸ್ಕೊಂಡ್ಬಿಡ್ತಾರ್ರಿ, ಒಂದೇ ಒಂದ್ ಸ್ಮೈಲ್ ಕೊಟ್ಬಿಡ್ತಾರೆ. ಅಷ್ಟಕ್ಕೆ ಬಿಡ್ತಾರ? ಬೆಳಿಗ್ಗೆ ತಿಂಡಿ ತಿನ್ನುವಾಗ ಇಡ್ಲಿಲಿ ಚಟ್ನಿಲಿ ಬಂದು ಹಾಯ್ ಹೇಳ್ತಾರೆ. ಮಧ್ಯಾಹ್ನ ಮೊಸರನ್ನ ತಿನ್ನುವಾಗ ನನಗೂ ಮೊಸರನ್ನ ಇಷ್ಟ, ಇಬ್ರದ್ದು ಎಂತ ಮ್ಯಾಚಿಂಗ್ ಅಲ್ವಾ ಅಂತಾರೆ. ಇನ್ ರಾತ್ರಿ ಮುದ್ದೆ ಒಣ ಕೂತ್ಕೊಂಡ್ರೆ ಅಲ್ಗೂ ಬಂದ್ ಗುಡ್ ನೈಟ್ ಹೇಳ್ತಾರೆ. ಹಿಂಗೆಲ್ಲ ಆಗ್ತಿದೆ ಅಂತ ಮಾರ್ನಿಂಗ್ ಫೀಲಿಂಗ್ ಅಲ್ಲಿ ಹೇಳಕ್ ಹೋದ್ರೆ ಸ್ವೀಟ್ ಆಗಿ ಏನ್ ಹೇಳ್ತಾರೆ ಗೊತ್ತಾ? ನಾನು ಅಂತವಳಲ್ಲ, ವಾಟ್ ಡು ಥಿಂಕ್ ಆಫ್ ಯೋರ್ ಸೆಲ್ಫ್, ನಂಗೆ ಬೇರೆ ಕೆಲಸ ಇಲ್ವಾ ಅಂತಾರ್ರಿ. ವಾಟ್ ಗರ್ಲ್ಸ್ ಯಾ. ಯೋಗಿ ಯು ಆರ್ ಗ್ರೇಟ್ ಬಿಡ್ರಿ. ಒಂದ್ ಹುಡುಗಿ ಯೋಗ ಹೇಳ್ಕೊಟ್ಟಿದ್ದಕ್ಕೆ ನೀವ್ ಈ ರೇಂಜ್ ಫೀಲ್ ಆಗೋದ್ರ? ಅದೇ ನಿಮ್ ಫ್ರೆಂಡ್ ಪ್ರೀತಮ್ ಏನ್ ಮೆಟೀರಿಯಲ್ ರೀ ಅದು. ಬೆಂಗಳೂರಿಂದ ಇಲ್ಲಿವರೆಗೂ ಒಂದ್ ಟ್ರೂ ಲವ್, ಐ ಮೀನ್ ನಾನು ಕಣ್ಮುಂದೆನೆ ಓಡಾಡ್ತಾ ಇದ್ರು, ಅರ್ಥ ಆಗ್ದಲೆ ನೀರಿಲ್ದೇ ಇರೋ ಬಾವಿಗೆ ಹೋಗಿ ಹೋಗಿ ಡೇ ಟೈಮ್ ನಲ್ಲೇ ಬೀಳ್ತಾ ಇದಾರಲ್ರಿ. ನಾನ್ ಯಾರ ಹತ್ರ ಹೇಳ್ಕೊಳ್ಳಿ ಇದನ್ನ? ವಾಟ್ ಯು ಟಾಕಿಂಗ್? ನಿಮ್ ಫ್ರೆಂಡ್ ಪ್ರೀತಮ್ನ ಲವ್ ಮಾಡೋ ಬದಲು ಸ್ಪೇಸ್ ಅಲ್ಲಿರೋ ಏಲಿಯನ್ ಲವ್ ಮಾಡೋದ್ ಬೆಟ್ರು. ಏನ್ ಶಾಕ್ ಕೊಡ್ತಿರ್ರಿ, ಏಲಿಯನ್ ಇವೆಲ್ಲ ನಮ್ಗೆ ಗೊತ್ತಾಗಲ್ಲ ರೀ. ಯೋಗ ಟೀಚರ್ ಸಿಕ್ಕರೆ ನಮ್ ಫೀಲಿಂಗ್ ಸ್ವಲ್ಪ ಹೇಳ್ಬಿಡ್ರಿ. ನಿಮ್ಗೆ ಗೊತ್ತಾ ಈ ವರ್ಲ್ಡ್ ಅಲ್ಲಿ ಗರ್ಲ್ಸ್ ಲಿಸನ್ ಟು ಗರ್ಲ್ಸ್ ಅಂತೆ, ಪ್ಲೀಸ್ ಯಾ. ನಿಮ್ ಫ್ರೆಂಡ್ ಪ್ರೀತಮ್ಗೂ ನಾನೇ ಹೆಲ್ಪ್ ಮಾಡ್ಬೇಕು, ನಿಮ್ಗೂ ನಾನೇ ಹೆಲ್ಪ್ ಮಾಡ್ಬೇಕಾ? ಟ್ರೈ ಮಾಡ್ತೀನಿ. ಫುಲ್ ಬಟ್ಲು ನನ್ ಬಗ್ಗೆ ಓವರ ಬಿಲ್ಡಪ್ ಕೊಡ್ರಿ, ಬಾಂಡ್ ಪಿಕ್ಚರ್ ತರ. ಗೈಸ್ ಏನೋ ನಡೀತಾ ಇದೆ ಇಲ್ಲಿ. ಐ ಫೀಲ್ ಲೈಕ್ ಅ ಬಕ್ರಾ. ಸ್ವಿಚ್ ಎಲ್ಲೇ ಆನ್ ಮಾಡಿದ್ರು ಬಲ್ಬ್ ಮಾತ್ರ ನಿಮ್ ಜೀವನದಲ್ಲೇ ಉರಿತಾ ಇದೆ ಅಲ್ಲೋ. ವೈ ಸೋ ಮಚ್ ಆಫ್ ಎಮೋಷನ್ ಯಾ. ಇನ್ನೇನೋ ನೀನ್ ನೋಡಿದ್ರೆ ಯೋಗ ಟೀಚರ್ ಜೊತೆ ಸೆಟ್ಲ್ ಆಗಿದ್ಯಾ, ಇವ್ನು ನೋಡಿದ್ರೆ ಆ ಚೈನೀಸ್ ಜೊತೆ ಇಂಟರ್ನ್ಯಾಷನಲ್ ಕಾಕ್ ಅಂಗಡಿ ಬೇರೆ ಓಪನ್ ಮಾಡಂಗಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು ಹೇಳು? ಆ ಟೋಪಿ ಹಾಕೊಂಡಿರೋ ಅಂಕಲ್ ಮಚ್ಚಾ. ಅವ್ರ ತಲೆ ಮೇಲೆ ಇರೋ ಟೋಪಿ ತೆಗೆದು ನಿನ್ ತಲೆ ಮೇಲೆ ಹಾಕೋವರೆಗೂ ನನಗೆ ನಿದ್ದೆ ಬರಲ್ಲ ಮಚ್ಚಾ. అందుకే ನಾ ಪೆದ್ದವಾಳ್ చెప్పేది ಫ್ರೀ ಆಗಿ ಏನ್ ಸಿಕ್ಕಿದ್ರು ತಗೋಬಾರ್ದು ಅಂತ. ಕರೆಕ್ಟ್ ಶೆಟ್ಟಿ, ಇವನ್ ಬುದ್ಧಿ ನಿಂಗ್ ಗೊತ್ತಿಲ್ವಾ? ಇಂಡಿಯಾದಲ್ಲಿ ಫ್ರೀ ಆಗಿ ಸಿಕ್ಕರೆ ಬಿಡೋನಲ್ಲ, ಇನ್ ಫಾರಿನ್ ಸಿಕ್ಕರೆ ಬಿಡ್ತಾನ? ಅದೆಲ್ಲ ಬಿಡು ಮಚ್ಚಾ. ಐ ಕಮಿಂಗ್ ಟು ಪಾಯಿಂಟ್. ಇಷ್ಟ ದಿವಸ ನನ್ನ ಲೈಫ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಇನ್ ಸ್ಲಮ್, ಆದ್ರೆ ಇವತ್ತು ಲೈಫ್ ಫುಲ್ ಕಲರ್ಫುಲ್ ಫಾರಿನ್ ಅಲ್ಲಿ. ಎಲ್ಲ ನಿನ್ನಿಂದ ಮಗ ಮಚ್ಚಾ. ಯು ಡೋಂಟ್ ವರಿ ಅಬೌಟ್ ಅದಕ್ಕೆ ಯಾರ್. ಅದಕ್ಕೆ ಹತ್ರ ನಾವು ಹೋಗಿ ನಿನ್ ಪ್ರೀತಿ ಆಳ ಎಷ್ಟು ಅಂತ ನಾವ್ ಹೇಳ್ತೀವಿ ಮಚ್ಚಾ. ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ, ನಾವ್ ಹೋಗಿ ಅದಕ್ಕೆ ಹತ್ರ ಎಲ್ಲ ಮಾತಾಡಿ ಸಾಲ್ವ್ ಮಾಡ್ಬಿಡ್ತೀವಿ. ಗೈಸ್ ಅರ್ಥ ಮಾಡ್ಕೊಳ್ರೋ, ಇರೋದನ್ನ ಹಾಳ್ ಮಾಡ್ಬಿಡ್ರೋ ಮಚ್ಚಾ. ಯು ರಿಲ್ಯಾಕ್ಸ್ ಯಾ. ಯಾಕೆ ತಲೆ ಕೆಡ್ಸ್ಕತ್ಯಾ? ಅದೇನಪ್ಪ ಮಚ್ಚಾ, ನಮ್ ಪಾಲಿಸಿ ಏನ್ ಹೇಳು? ನಮ್ ದುನಿಯಾ ನಮ್ ಸ್ಟೈಲ್. ಯೋಗೆ ಆಪರೇಷನ್ ಅತ್ಗೆ ಸ್ಟಾರ್ಟ್. ಈಗ ಏನಾಗಿದೆ, ಒಂದು ಎರಡನೇದು ಮೂರನೇದು ನಾಲ್ಕು ತಾಳಿ ಕಟ್ಟಿ ಐ ಆಮ್ ಟೋಟಲ್ ಕನ್ಫ್ಯೂಷನ್. ಈಗ ನೀವು ಹುಡ್ಕೊಂಡ್ ಬಂದಿರೋದು ಮೊದಲನೇ ಅತ್ತಿಗೆನ, ಅದ್ರಲ್ಲಿ ಸಿಕ್ಕಿರೋದು ಎರಡನೇ ಅತ್ತಿಗೆ. ಆದ್ರೆ ಮೊದಲನೇ ಅತ್ತಿಗೆ ಮನ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಲ್ಲ ಆಗಿರೋದು ಎರಡನೇ ಅತ್ತಿಗೆ ಎಂಗೇಜ್ಮೆಂಟ್. ಒಂದ್ ಕೆಲಸ ಮಾಡಿ, ಎರಡನೇ ಅತ್ತಿಗೆ ಜೊತೆ ಮದುವೆ ಮಾಡ್ಬಿಡಿ. ಸರ್ ಮ್ಯಾಟ್ರ್ ಅದಲ್ಲ ಸರ್. ಇನ್ಯಾವುದು? ಮೈ ಫ್ರೆಂಡ್ ವಾಂಟ್ಸ್ ಅದಕ್ಕೆ 1 ನಾಟ್ ಅದಕ್ಕೆ 2. ಹ್ಞೂ ಸರ್, ಏಮನ ಮಂಚಿ ಐಡಿಯಾ ಇವಂಡಿ ಸರ್. ಮಂಚಿದ ಐಡಿಯಾ. ಓಕೆ ಗೈಸ್, ಇದಕ್ಕೆಲ್ಲ ಕಾರಣ ಕೋದಂಡರಾಮ ಅಲಿಯಾಸ್ ಟೋಪಿವಾಲ. ಅವನ್ನ ಮಾಡಿ ಸರ್. ಅದೆಲ್ಲ ಬೇಡ ಸರ್, ಬೇರೆ ಏನಾದ್ರು ಐಡಿಯಾ ಇದ್ರು ಕೊಡಿ ಅಂದ್ರೆ ನೀವು ಒಳ್ಳೆ. ಬೇರೆ ಐಡಿಯಾ? ಈ ಐಡಿಯಾ ಬರಕ್ಕೆ ಇಷ್ಟೊತ್ತಾಯ್ತು, ಏನ್ ಮಾಡೋದು? ನನ್ನ ತಲೆ ಶೆಟ್ಟಿ ಐಡಿಯಾ ಇಲ್ಲಿಗೆ ಬರ್ತೈತೆ, ನೀ ಇಲ್ಲೇರು ನಾ ಬರ್ತೀನಿ. ಐಡಿಯಾ ಮಾಡಿ ಸರ್. ಐಡಿಯಾ ಕರೆಕ್ಟ್ ಟೈಮ್ ಸಿಕ್ಕಿದ್ಯಾ? ಏಯ್ ಮಚ್ಚಾ ಸರ್, ನಾವಾಗ್ಲೇ ಹೇಳ್ತಾ ಇದ್ನಲ್ಲ ನಮ್ ಇಂಡಿಯನ್ ಇಡ್ಲಿ ಒಳಗೆ ಒಬ್ಬ ಫ್ಯಾನ್ ಅವನೇ ಅಂತ. ಇವನೇನಾ? ವಿಚಾರಿಸ್ಕೊಳ್ಳಿ. Your problem is solved. Yeah. What's your name? Paul Matthew. What's your age? 25. Do you have AIDS? What? Ayanina. Hey, AIDS. No AIDS. I'm clean. ಒಳ್ಳೆದಾಯ್ತು, ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ. What link with our girl Maya? Maya, me friends. She gave me food, you know. Ididi, round, hole, da. Tutuvada. Hey, you are only friend or something? What something? Something da. No something. Okay. Nothing. Maya, good girl. Hey, good girl. ಅವಳ ಹತ್ರನೇ ಸುಳಿಬಾರ್ದು, ಇಲ್ಲಾಂದ್ರೆ ಇಕ್ತಿನ್ ಸರಿಗೆ ಅಂತ ಒಂಚೂರು ಆವಾಜ್ ಹಾಕಿ ಸರ್. You know, Maya, she is Indian girl. If you do badly to her, I will hit you madly. A punch. Madly? Yeah. Oh, Paul Matthew. Very good. Cool. I love India. Oh. I love Indians. You like beer drinking?
ಇವ್ನ ಮಾತ್ ಕೇಳಿದ್ರೆ ನಮ್ಮ ಮತ್ತೆ ಗುಡ್ ಅನ್ಸುತ್ತೆ ಮಗ. ಹೌದೌದು ಮಗ. ನಾವೇ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಪನಿಂಗ್. ಕರೆಕ್ಟ್ ಮಚ್ಚ. ಏನ್ ಹೇಳು, ಆಪರೇಷನ್ ಅತ್ಗೆ ಸಕ್ಸಸ್. Thank you so much for shopping for me, Preetu. It's a little heavy. Can you hold it for me, please? Yeah, sure, Maya. I wish Paul ನಮ್ ಜೊತೆ ಇರ್ಬೇಕಾಗಿತ್ತಲ್ವಾ ಪ್ರೀತು. Paul is such a cool guy, you know. ಸೀರಿಯಸ್ಲಿ ನಾನು ಅಷ್ಟು ದೂರದಿಂದ ಬಂದಾದ್ಮೇಲೂ ನನ್ಗೆ ಯಾವತ್ತೂ ಒಂಟಿ ಫೀಲಿಂಗ್ ಬರಕ್ಕೆ ಬಿಟ್ಟಿಲ್ಲ ಗೊತ್ತಾ. ಪಾ ಇಮ್ಯಾಜಿನ್ ದಿಸ್ ಬಿಗ್ ಸಿಟಿ, ಒಂಟಿ ಹುಡುಗಿ, ಎಷ್ಟ್ ಕಷ್ಟ ಆಗ್ತಿರ್ಬೇಕಲ್ವಾ. ಬಟ್ ಹಿ ಹೆಲ್ಪ್ ಮೀ ಸೋ ಮಚ್. ಲೈಕ್ ವಿ ಸ್ಟಾರ್ಟೆಡ್ ಶೇರಿಂಗ್ ಅಪಾರ್ಟ್ಮೆಂಟ್. ಅದಾದ್ಮೇಲೆ ಬರ್ತಾ ಬರ್ತಾ ನಾವ್ ಎಲ್ಲ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಯಾ, ಲೈಕ್ ಫುಡ್, bills, etc. I know, he's a very sweet person. Yeah. Very nice of him. Oh, Preetu, I forgot. Paul is not home. ಅವನ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದಾನೆ. Why don't you come home? I'll cook Maggie for you. That sounds like a good idea. I'll come. Yeah. And Milana, why don't you come home? Hey, that's okay. Actually, ನಾನೇ ಹೇಳ್ಬೇಕಂತಿದ್ದೆ, ನೀವಿಬ್ರು ಸ್ವಲ್ಪ ಟೈಮ್ ಜೊತೆ ಸ್ಪೆಂಡ್ ಮಾಡಿ ಅಂತ. You guys have a great dinner. Bye. Thanks, bye. Come baby, let's go. Maggie's waiting for you. ಏನ್ರಿ, ಇನ್ನು 5 ನಿಮಿಷನೂ ಆಗಿಲ್ಲ, ಆಗ್ಲೇ ಅಡ್ಗೆ ಮಾಡಿ ನಿಮ್ಮಿಬ್ರದ್ದು ಊಟನೂ ಆಗೋಯ್ತಾ? ರೀ ಮಿಲನ, ನಿಮಗ್ ಯಾವಾಗ್ಲೂ ತಮಾಷೆನೇನ್ರಿ? ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಮಾಯಾ ನೋಡೋರಿ ಯಾವಾಗ್ಲೂ ಪಾಲ್ ಅಂತ ಇರ್ತಾಳೆ. ನಾನ್ ಯಾವಾಗ ಇಂಡಿಯಾಗ್ ವಾಪಸ್ ಹೊಟ್ಟೋಗ್ಬಿಡ್ತೀನಿ ಅನ್ಸ್ಬಿಟ್ಟಿದೆ. ಅಲ್ಲ ರೀ, ನಿಮ್ ದೊಡ್ಡಪ್ಪನ ಪ್ರಕಾರ ನಮ್ಮಿಬ್ರಿಗೆ ಎಂಗೇಜ್ಮೆಂಟ್ ಆಗಿದೆ ತಾನೆ? ನಾನ್ ಬೇರೆ ಕಡೆ ಹೋಗ್ಬಿಟ್ಟು ಓವರ್ ನೈಟ್ ಸ್ಟೇ ಮಾಡಿ ಬಂದ್ರೆ ಪಾಪ ನಿಮ್ ದೊಡ್ಡಪ್ಪ ಏನ್ ತಿಳ್ಕೊಳಲ್ಲ? ನೀವ್ ನಮ್ ದೊಡ್ಡಪ್ಪನ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಎಂಗೇಜ್ಮೆಂಟ್ ಅನ್ನೋದೇ ಒಂದ್ ದೊಡ್ಡ ಸುಳ್ಳು. ನಾನು ಅದ್ರ ಜೊತೆ ಇನ್ನೊಂದ್ ಸುಳ್ಳು ಹೇಳ್ಕೊತೀನಿ. ನೀವ್ ಇನ್ನೊಂದ್ ಸುಳ್ಳು ಏನ್ ಹೇಳೋದ್ ಬೇಕಾಗಿಲ್ಲ, ನಡೀರಿ ಹೋಗೋಣ. ನೀವ್ ಯಾವಾಗಿಂದ ಇಷ್ಟೊಂದ್ ಒಳ್ಳೆಯವರಾದ್ರಿ? ನಡೀರಿ ಹೋಗೋಣ. ಇಷ್ಟೊಂದ್ ಒಳ್ಳೆಯವರಾಗ್ಬೇಡಿ, ಇಷ್ಟ ಆಗ್ಬಿಡ್ತೀರಾ. ಹಾಯ್, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಮೈಸೆಲ್ಫ್ YOGI ಯೋಗಿ ಫ್ರಮ್ ಇಂಡಿಯಾ. ಐ ನೋ 2 ಲೇಡಿ ಗಾರ್ಡ್ಸ್, ಒನ್ ಅಣ್ಣಮ್ಮ ಅಂಡ್ ಮಾರಮ್ಮ. ಡೋಂಟ್ ಮೈಂಡ್ ಯಾ, ನನ್ನ ಇಂಗ್ಲೀಷ್ ಸ್ವಲ್ಪ ವೀಕ್ ಐತೆ. ಗಾಡ್, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್, ಪ್ಲೀಸ್ ನೋ ಆಂಗ್ರಿಯಾ? ದ ಟೀಚರ್ ಕಮಿಂಗ್ ಅಂಡ್ ಡಿಸ್ಟರ್ಬಿಂಗ್ ಮೈ ಆರ್ಟ್. ಗಾಡ್, ಆದ್ರೂ ಟೀಚರ್ ಬಂದ್ಮೇಲಿಂದ ಐ ಆಮ್ ಫೀಲಿಂಗ್ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಐ ಆಮ್ ಗಿವಿಂಗ್ ಮೈ ಮನ್ಸು. ಬಟ್ ನೋ ಚೀಟಿಂಗಾ? ಮದರ್ ಪ್ರಾಮಿಸ್. ಗಾಡ್, you give Ashwada to my love. After I come back, I eating 500 eat guys. No missing, yeah? Hey, you come to India, my home. My mummy making design ragi mudde. You eat. God, my teacher waiting. I going. And pass this message to Annamma and Marama, both. Bartin God, namaste. Hi teacher, ಒಬ್ರೆ what doing? ಯೋಗಿ ಅವರೇ, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಕನ್ನಡದಲ್ಲಿ ಎಷ್ಟು ಸರ್ತಿ ಹೇಳಿ ನನ್ ತಲೆ ತಿನ್ಬೇಡಿ ಅಂತ. ಟೀಚರ್, ಇವತ್ತೊಂದ್ ದಿವಸ ನೋ ಬೈದಾಡಿಂಗ್. ಐ ಆಮ್ ಫುಲ್ ಹ್ಯಾಪಿ. ಯು ನೋ ವಾಟ್, ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾವು ಕವನ ಬರ್ದೀವಿ, ಅದು ಇಂಗ್ಲಿಷ್ ಅಲ್ಲಿ. ತಗೊಳ್ಳಿ. ನಾನ್ ನಿಮ್ಗೆ ಕೊಡೋದು, ನೀವು ಸೈಲೆಂಟ್ ಆಗಿರೋ ಜಾಗದಲ್ಲಿ ಓದೋದು, ಒಬ್ಬೊಬ್ಬರೇ ನಾಚ್ಕೊಡೋದು, ಇವೆಲ್ಲ ಓಲ್ಡ್ ಸ್ಟೈಲ್. ಅದಕ್ಕೆ ನಾನೇ ಓದ್ತೀನಿ, ಇಲ್ಲೇ ನಾಚ್ಕೊಡಿ. ಓಕೆ? ನಿಮ್ಗೆ ಲೈಫಲ್ಲಿ ಬೇರೆ ಕೆಲ್ಸನೇ ಇಲ್ಲ ಅಲ್ಲ? ಟೀಚರ್, ಒಂದ್ 2 ನಿಮಿಷ ಕೇಳಿ ಟೀಚರ್ ನೀವು. ಕೇಳಿ. ಟು ಟೀಚರ್, ಇಫ್ ಯು ಆರ್ ದ ರೋಡ್, ಐ ಆಮ್ ದ ಟಾರ್. If you are the car, I am the gear. You smiling, stars all are shining. You crying, rain coming. So no crying, only smiling. Thanking you, yours faithfully, YOGI ಯೋಗಿ. ಹೆಂಗೆ ಟೀಚರ್? ಸೂಪರ್ ಅಲ್ವಾ? ಟೀಚರ್ ಪ್ಲೀಸ್ ಟೀಚರ್, ಕಷ್ಟಪಟ್ಟು ಬರ್ತೀನಿ ಟೀಚರ್, ತಗೊಂಡೋಗ್ಬಿಡಿ ಪ್ಲೀಸ್. ಟೀಚರ್, ಒಂದ್ 2-3 ಜೆರಾಕ್ಸ್ ಇಟ್ಕೊಂಡ್ಬಿಡಿ, ಹಾಳಾಗ್ಬಿಟ್ರೆ ಕಷ್ಟ.
ಹಲೋ Hello. Selamat datang. ನಮಸ್ಕಾರ ನಮಸ್ಕಾರ. Apa kabar? Abba kabba. Suka mata malo? ಊಟ ಸೂಪರ್. ನಿಮ್ದು ಊಟ? ಯಾ ಸುಗ ಮತ. ಗುಡ್. ಅದು ನಿಮ್ದು ಶರ್ಟ್ ಸೂಪರ್. Yours. Open coba. This letter for you. Me? For you. Yeah, for you. ನೀವು ಹೋಗಿ. Okay, see you. Bye. Okay. My dear fish, have your food. Take your food, my dear fish. Have your food. Uncle. Hi. ಅಂಕಲ್ ಏನ್ ಚಟಿ? ಅದೇ ನಮ್ಮ ಅಂಗಡಿ ಹುಡುಗಿ ಇದ್ದಾಳಲ್ಲ, ಲೈಕಿ, ಅವಳು ನಂಗೋಸ್ಕರ ಒಂದ್ ಲೆಟರ್ ಕೊಟ್ಟಿದ್ದಾಳೆ ಅಂಕಲ್. ಅದು ಅವಳ ಭಾಷೆಯಲ್ಲಿದೆ, ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಒಂಚೂರು ಓದ್ ಹೇಳ್ತೀರಾ? ನೀನಲ್ಲೇ ಲೆಟರ್ ತಗೊಂಡು ದೊಡ್ಡನಾಗ್ಬಿಟ್ಟೆ ನೀನು. ಕೊಡಲೆ ಲೆಟರ್. Isak saya kuti boleh kita berana kila. Saya suka orang India, Kerala bapa, saya orang India. ಏನ್ ಮಾಡ್ದೆ ಅಂಕಲ್? ಏನ್ ಮಾಡದ? ಲೋ ನಿನ್ನಂತ ವೇಸ್ಟ್ ಬಾಡಿ ಅಯೋಗ್ಯನ ಆ ಹುಡುಗಿ ಲೋ ಮಾಡ್ತಿಲ್ಲ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಕಣ. ಒಂದ್ ಮಾತು ಕೇಳ್ತೀನಿ, ಈ ಪ್ರಪಂಚದಲ್ಲಿ ಫ್ರೀ ಆಗಿ ಸಿಗೋದು ಯಾವ್ದು? ಲವ್ ಅಲ್ವಾ? ಲವ್ ಇಸ್ ಬ್ಯೂಟಿಫುಲ್, ವಂಡರ್ಫುಲ್ ಅಂಡ್ ಅಡ್ಜಸ್ಟಬಲ್. ಎಂಜಾಯ್. ಅಂಕಲ್ ನಿಮ್ಮ ಆಶೀರ್ವಾದ ಬೇಕು ಅಂಕಲ್, ಪ್ಲೀಸ್ ಅಂಕಲ್. ನನ್ನ ಮಕ್ಕಳು ನೀವು ಸೇಮ್ ಕಲ್ಚರ್ ಮಾತಿ ಮುಂಚೆ ಕಾಯಿ ಹಿಡ್ಕೊಂಡ್ಬಿಡ್ತೀರಿ. ಏನದೆ ಕಾಲಿ ತಪ್ಕೋ ಬಾ ಅಂಕಲ್. ಅವಳೇ ನಮ್ಮ ಹುಡುಗಿ. ಅದೇ ಹುಡುಗಿ ಅಲ್ವೇನೋ? ಸೂಪರ್ ಮಚ್ಚಾ. ಫಸ್ಟ್ ಟೈಮ್ ತುಂಬಾ ಭಯ ಆಗ್ತಾ ಇದೆ. ಟೆನ್ಷನ್ ಯಾಕೆ ಭಯ ಪಡ್ತೀಯಾ? ಹಲೋ ಮೈ ಫ್ರೆಂಡ್ಸ್, ಪ್ರೀತಮ್, ಯೋಗಿ. Hi. ನಮಸ್ಕಾರ ಮಾಡು. Selamat datang. ಮಗ ಏನಂತ ಮಚ್ಚ? ಹಂಗಂದ್ರೆ ಅವ್ರ ಭಾಷೆನಲ್ಲಿ ನಮಸ್ತೆ ಅಂತ. ಮಚ್ಚ ಇಂಗ್ಲಿಷ್ ಅಲ್ಲಿ ಕಚ್ಚ ಅವಳಿಗೆ. ಶೆಟ್ಟಿ, ವೆರಿ ಗುಡ್ ಗಾಯ್, ಗುಡ್ ಹಾರ್ಟ್. ಯು ಲಕ್ಕಿ ಗರ್ಲ್, ಯು ಬೋತ್ ಮೇಕ್ ಅ ವೆರಿ ಗುಡ್ ಜೋಡಿ. ಮಗ ಸಿಕ್ಕಾಬಟ್ಟೆ ಮುದ್ದಾಗಳು ಮಗ, ಈ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಒಂದ್ ಕೆಲಸ ಮಾಡು, ಆ ಕಡೆ ಹೋಗ್ಬಿಟ್ಟು ಸಾಯನ ಅಂತ ಹಾಡ್ಕೊಬಿಡಪ್ಪ. ಹೋಗ್ ಮಗ. ಬರ್ಲಾ? ಬಾಯ್. ಚೆಡ್ಡಿ ದೋಸ್ತ್ ಯಾರ್, ಸಖತ್ ಒಳ್ಳೆ ಹುಡುಗರು. ನಾವು ಅವರೆಲ್ಲ ಒಟ್ಟಿ ಒಂದೇ ತಟ್ಟೆ ಜೋಡಿ ಕಣ. ನಿಂದು ಸೂಪರ್ ಜೋಡಿ, ಅವಂದು ಸೂಪರ್ ಜೋಡಿ. ಎತ್ತೋ ಕೈಲೇ ಫ್ಲಾಪ್ ಆಗ್ತಾ ಇರೋದು ನಾನು ಒಬ್ಬಂದೆ. ಫಾರಿನ್ ಕರ್ಕೊಂಡ್ ಬಂದಿದ್ದು ದುಡ್ಡು ಮಾತ್ರ ಖರ್ಚಾಗ್ತಾ ಇದೆ, ಮಿಕ್ಕಿದೇನು ಆಗ್ತಾ ಇಲ್ಲ ಮಚ್ಚ. ಮಗ ದುಡ್ಡು ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ ಲವ್ ಸ್ಟೋರಿ ಸೂಪರ್ ಹಿಟ್ ಆಗುತ್ತೆ ಮಗ. ಫಾರಿನಿಗೆ ಅಷ್ಟೊಂದು ಖರ್ಚು ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ಯಾ. ನೇಚರ್ ನೋಡಿ ಎಂಜಾಯ್ ಮಾಡಲ್ಲ, ನೋಡ ನೇಚರ್. ಲೈಕಿ, ಐ ಲೈಕ್ ಯು. ಹೌದು, ನೀನ್ ಅವತ್ತು ನಂಗೊಂದು ಲೆಟರ್ ಬರ್ಕೊಟ್ಟಿಯಲ್ಲ, ಏನದು? My father, India. ಓ ಅಪ್ಪ ಇಂಡಿಯನಾ? ಓಹೋ, ಒಳ್ಳೆ ಮಾವ ಸಿಕ್ಕಿದ್ರು. ಲೈಕಿ, ನಾನು ನಿನ್ನ ಇಂಡಿಯಾಗೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? You take me to India? ಹಾ, ಅಲ್ಲಿ ಹೋದ್ಮೇಲೆ ನಾನು ನೀನು ಪುಟ್ಟ ಅಂಗಡಿ ಓಪನ್ ಮಾಡ್ಬಿಟ್ಟು ಆರಾಮಾಗಿ ಇದ್ಬಿಡೋಣ. ಆಮೇಲೆ ನಾನು ನಿಂಗೆ ಉಂಗ್ರ ಹಾಕ್ತೀನಿ, ಮದ್ವೆ ಮಾಡ್ಕೊಂತೀನಿ. ಓಕೆನಾ? ಯಾ. ಮದ್ವೆ ಮಾಡ್ಕೊಂತ್ಯಾ? ಯಾ. ಎಡ್ಕೊಳ್ಳೋಣ. ಮಾಯಾ, ಪ್ರೀತಮ್. ಹಾಯ್. ಹಾಯ್. ಯಾಕೋ ಎಷ್ಟು ಲೇಟ್ ಮಾಡ್ಬಿಟ್ಟೆ? ಅದು ಈ ವಿಷಯನ ನನ್ನ ಹತ್ರ ಮುಂಚೆನೆ ಹೇಳಕ್ಕಾಗ್ಲಿಲ್ವಾ ನಿಂಗೆ? ಐ ಆಮ್ ನಾಟ್ ಗೋನಾ ಟಾಕ್ ಟು ಯು. ಏನಾಯ್ತು ಮಾ? ವಾಟ್ ಹ್ಯಾಪನ್? ವಾಟ್ ಏನಾಯ್ತು? ಹೇ, ಕಮ್ ಆನ್, ರಿಲ್ಯಾಕ್ಸ್. ಐ ಆಮ್ ಜಸ್ಟ್ ಕಿಡಿಂಗ್ ಕಣೋ. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಮೆಮೊರೇಬಲ್ ಡೇ ಆಫ್ ಮೈ ಲೈಫ್. ಐ ಲವ್ ಯು ಟೂ ಮ್ಯಾನ್. ಕಮ್ ಆನ್, ಗಿವ್ ಮಿ ಅ ಹಗ್. ನಿನ್ ತರ ಬಾಯ್ ಫ್ರೆಂಡ್ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ? ಸೀರಿಯಸ್ಲಿ. ಅಂಡ್ ಬೈ ದ ವೇ, ಈ ವಿಷಯನ ಮಿಲನ ಯಾಕೆ ಹೇಳಿದ್ ನಂಗೆ? ವೈ ಯು ಕುಡಂಟ್ ಟೆಲ್ ಮಿ ದಟ್ ಯು ಲವ್ ಮೀ ಅಂತ? ಕಮ್ ಆನ್, ಈಗ್ಲಾದ್ರೂ ಹೇಳು ದಟ್ ಯು ಲವ್ ಮೀ. ನಿನ್ ಮನ್ಸಲ್ಲಿ ಇರೋದ್ನ ಹೇಳು. ಐ ಲವ್ ಯು ಮಾಯಾ. ಫೈನಲಿ
stupid. Oh, by the way, I have to make a call to Paul and tell this good news. He'll be so happy. And Milana, we're gonna celebrate on this, okay? I'll come back. ನೀವಿಬ್ರು ಸೆಲೆಬ್ರೇಟ್ ಮಾಡಲೇಬೇಕು. ಐ ಥಿಂಕ್ ಐಲ್ ಮೇಕ್ ಅ ಮೂವ್. ಪ್ರೀತಮ್, ಆಲ್ ದಿ ಬೆಸ್ಟ್. ನಿಮ್ಮಿಬ್ರು ನ್ಯೂ ಲೈಫ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಮಿಲನ. ನನ್ನ ಜೀವನದಲ್ಲಿ ಈ ವಿಷಯ ನಾನು ಮಾಯಿಂಗ್ ಹೇಳ್ತೀನಿ ಅಂತ ಗೊತ್ತಿರಲಿಲ್ಲ. ಆದ್ರೂ ನಾನು ಫಾರಿನ್ ಬಂದಿದ್ದೆ ಅವಳಿಗೋಸ್ಕರ. ಬಂದ ತಕ್ಷಣ ನಾನು ಅವಳು ಪ್ರಪೋಸ್ ಮಾಡಿ ಅವಳು ಒಪ್ಕೊಂಡ್ಬಿಟ್ಟಿದ್ರೆ ಬಹಳ ಖುಷಿ ಆಗ್ತಿತ್ತು ಏನೋ. ಆದ್ರೆ ಇವಾಗ ಏನು ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಥ್ಯಾಂಕ್ಸ್ ಮಿಲನ. ನಿಮ್ಮ ಮಾಯಾಗಿ ವಿಷಯ ಹೇಳೋಕ್ಕಾಗದೆ ಡೈಲಿ ಸಫರ್ ಪಡ್ತಿದ್ನ ನೋಡಿ ಹೇಳ್ದೆ. ನೋಡಿ ಈಗ ಎಷ್ಟು ಸಿಂಪಲ್ ಆಗೋಯ್ತು. ಜಸ್ಟ್ ಎಂಜಾಯ್ ದ ಮೂಮೆಂಟ್ ಪ್ರೀತಮ್. ಬಟ್ ಸ್ಟಿಲ್ ಎಂಗೇಜ್ಮೆಂಟ್, ನಿಮ್ ದೊಡ್ಡಪ್ಪ ಅದನ್ನೆಲ್ಲ. ಪ್ರೀತಮ್ ಅವ್ರು ನಮ್ ದೊಡ್ಡಪ್ಪ. ಅವ್ರನ್ನ ಅವ್ರ ಭಾವನೆಗಳನ್ನ ಹೇಗ್ ನಿಭಾಯಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. Okay, bye, Paul. So, Milana, what do you think? Don't we make a good pair? So cute. Mwah. Yes, you do. Yeah, okay. Excuse us, Milana. We have to do a lot of talking, okay? Come, baby. Let's go. Guys, I can't forget this day. Pritam, I hope I'm not dreaming, yeah? ಈ ಕ್ಷಣದಿಂದ ನಾವಿಬ್ರು ಯಾವಾಗ್ಲೂ ಜೊತೆಗಿರ್ತೀವಿ ಪೂರ್ತಿ ಜೀವನ. ಅದ್ಗವ ಇನ್ನೊಂದು ಶಾಪಿಂಗ್ ತಿಂಗಳಿಗೊಂದ್ಸಲ ಫಿಕ್ಸಾ? ತಿಂಗ್ಳಿಗ? ವಾಟ್ ತಿಂಗ್ಳು? ದಿನ ಶಾಪಿಂಗ್. ಮಗ ಯಾಕೋ ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗೈತೆ, ಹುಷಾರು. ಮಗ ನೀನು ಕಡಿಲೆ ತಿನ್ನೋದು ಅಭ್ಯಾಸ ಮಾಡ್ಕೊಳಪ್ಪ. ಎಂದಕಪ್ಪ? ಯಾಕೋ ಅತ್ಗ ಒಂದ್ ಮದ್ವೆ ಆದ್ರೆ ಆ ನಾನು ಮುದ್ದೇನು ಕಡಿಲೆ ತಿನ್ಸಂಗಿದೆಲ್ಲ ಅತ್ಗವ್ವ. ಮಚ್ಚ ನಾವೆಲ್ಲ ಮಾತಾಡಿ ರೆಡಿ ಮಾಡ್ಬಿಟ್ಟಿದೀವಿ. ನಮ್ಮವ್ರು ಹೇಳಿದಾರಮ್ಮ ಏನಂತ, ಮದ್ವೆ ಆದ್ಮೇಲೆ ಇದನ್ನೆಲ್ಲ ಬಿಟ್ಬಿಟ್ಟು ಇದಕ್ಕೆ ಎಳೆದ್ ಬಿಡ್ತಾರಂತೆ. ಮಗ ಇವೆಲ್ಲ ಮತ್ತೆ ಹೌದು ಮಚ್ಚ. ಎಲ್ಲೋ ಟೀಚರ್ ಗೊತ್ತಲ್ಲನ, ಸ್ಲೋ ಮೋಷನ್ ಜಾಗಿಂಗ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಸ್ವಲ್ಪ ಟೈಮ್ ಆಗುತ್ತೆ, ಅವ್ರಿಗೋಸ್ಕರ ವೇಟಿಂಗ್. ಓಫೋ ಪ್ರೀತಮ್, ವಾಟ್ ಇಸ್ ದಿಸ್ ಸ್ವೀಟಿ ಪಾಯ್? ನಾನು ಹೇಳಿದಲ್ವಾ ನನಗೆ ಜ್ಞಾಪಿಸು ದಟ್ ಹ್ಯಾವ್ ಟು ಕಾಲ್ ಪಾಲ್ ಅಂತ. ಐ ಆಮ್ ಸಾರಿ, ಐ ಫಾರ್ಗಾಟ್. ಆಯ್ತು, ನಾನು ಕಾಲ್ ಮಾಡ್ಬಿಟ್ಟು ಬರ್ತೀನಿ. ಓಕೆ, ಐ ವಿಲ್ ಬಿ ಬ್ಯಾಕ್ 2 minutes. ಮಿಲನ, ನೀವಿಲ್ಲಿದ್ರು ಇಲ್ಲ ಅಂತ ಅನಿಸ್ತಾ ಇದೆ. ವಾಟ್ಸ್ ರಾಂಗ್? ಇತ್ತೀಚೆಗೆ ಬಹಳ ಸೈಲೆಂಟ್ ಆಗಿರ್ತೀರಾ. ನಿಮ್ಗೆ ಯಾಕೆ? ಈ ನಡುವೆ ನನ್ ಬಗ್ಗೆ ಏನೇನೋ ಅನ್ಸ್ತಾ ಇರುತ್ತೆ. ಮಿಲನ, ಐ ಆಮ್ ಸೀರಿಯಸ್. ನಾನು ಮಾಯಾ ಜೊತೆಗಿರೋದು ನಿಮ್ಗೆ ಇಷ್ಟ ಅಲ್ವಾ? ಪ್ರೀತಮ್, ಈ ಪಾರ್ಟಿಯಿಂದ, ಮಾಯಾಯಿಂದ, ನಿಮ್ಮಿಂದ ನಂಗೆ ತುಂಬಾ ತುಂಬಾ ಖುಷಿಯಾಗಿದೆ. ಆದ್ರೆ ಅದನ್ನ ನಂಗೆ ಹೇಳ್ಕೊಳಕ್ಕಾಗಲ್ಲ. ನಿಮ್ ಫೇಸ್ ಎಕ್ಸ್ಪ್ರೆಷನ್ಸ್ ಒಂಚೂರು ಚೇಂಜ್ ಮಾಡ್ಕೋತೀರಾ? ಈ ಸಿಚುಯೇಷನ್ಗೆ ಒಂಚೂರು ಸೂಟ್ ಆಗ್ತಿಲ್ಲ. ಅದೇನೋ ಹೇಳ್ತಾ ಇರ್ತೀರಲ್ಲ, ಮೈಂಡ್ ಇರೋನ್ ಬಿಸ್ನೆಸ್ ಅಂತ, ಅದನ್ನ ಸರಿ ಹೇಳ್ಬಿಡಿ. ನೀವಿಬ್ರು ಮದ್ವೆ ಆದ್ಮೇಲೆ ನಂಗೆ ಯಾರು ಬೈಯೋರಿರಲ್ಲ ನೋಡಿ. ಮಿಲನ, ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅಲ್ಲಲ್ಲ ಟೀಚರ್ ಬಂದ್ರು. ಹಾಯ್, ಸಾರಿ ಸ್ವಲ್ಪ ಲೇಟ್ ಆಯ್ತು. ರಾಧಾ, ದಿಸ್ ಇಸ್ ಮಾಯಾ. ರಾಧಾ. ಹಾಯ್ ಪ್ರೀತಮ್, ಕಂಗ್ರಾಟ್ಸ್ ನಿಮ್ ಹೊಸ ಜೀವನಕ್ಕೆ. ಥ್ಯಾಂಕ್ಸ್ ರಾಧಾ. ಟೀಚರ್, ವಾಟ್ ಯು ಈಟ್, ವಾಟ್ ಯು ಡ್ರಿಂಕ್? ನನ್ಗೊಂದ್ ಜ್ಯೂಸ್. ಹಿಂಗ್ ಬಂದ್ಬಿಡ್ತೀನಿ. ಜಸ್ಟ್ ಮಿನಿಟ್. ಯಾ ಬಿಗ್ ಬಾಮಚ್ಚ. ಟೀಚರ್, ನಮ್ ಯೋಗಿ ಭಯಂಕರ ಒಳ್ಳೆ ಹುಡುಗ. ಅವ್ನ್ ಇದುವರೆಗೂ ಬೇರೆ ಯಾವ ಹುಡುಗಿ ಬಗ್ಗೆ ಮಾತು ಆಡಿಲ್ಲ. ಯೋಗಿ ಇಸ್ ಅ ಗುಡ್ ಬಾಯ್. ಗುಡ್. ಅಲ್ಲ ಟೀಚರ್, ಇವ್ರಿಗೆ ಅರ್ಥ ಆಗತ್ತೆ, ಇನ್ ನಿಮ್ಗೆ ಅರ್ಥ ಆಗಲ್ವಾ? ಶೆಟ್ಟಿ, ನೀವೇ ನೋಡಿ, ನಿಮ್ ಫ್ರೆಂಡ್ಗೆ ನನ್ಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಟೀಚರ್, ಇವರೆಲ್ಲ ನನ್ನ ಬಗ್ಗೆ ಸಿಕ್ಕಾಬಾಡೆ ಚಾಡಿ ಹೇಳ್ತಿರ್ತಾರೆ. ಅವ್ರು ಮಾತ್ರ ಕೇಳ್ಬೇಡಿ. ತಗೊಳ್ಳಿ ಟೀಚರ್, ನಿಮ್ಗೋಸ್ಕರ ಸ್ಪೆಷಲ್ ಕರಿ ಜ್ಯೂಸ್. ಏನ್ರಪ್ಪ ಹೇಳ್ದೆ ನಾನು? ಟೀಚರ್ ನನ್ನ ಮಾತು ಕೇಳ್ತಾರೆ, ಅವ್ರಿಗೆ ಬಂದೇ ಬರ್ತಾರೆ ಅಂತ ಹೇಳಿಲ್ವಾ? ಟೀಚರ್, ಥ್ಯಾಂಕ್ಸ್ ಟೀಚರ್ ಬಂದಿದ್ದಕ್ಕೆ. ನಮ್ ಜೋಡಿ ಹೆಂಗೆ? ಸೂಪರ್. ಹ್ಯಾಂಡ್. Okay guys, let's celebrate for my new life. Cheers. Maya, our new life. Yeah, our life. Cheers. ಥ್ಯಾಂಕ್ಸ್ ಟೀಚರ್, ನೀವು ಬಂದಿದ್ದಕ್ಕೆ. ಇಲ್ಲ ಅಂದಿದ್ರೆ ನಮ್ಮ ಫ್ರೆಂಡ್ಸ್ ಮುಂದೆ ಸಿಕ್ಕಾಬಿಡಿ ಇನ್ಸಲ್ಟ್ ಆಗಿ ನಿಂಗೆ. ಬಿಲ್ಡಪ್ ಎಲ್ಲ ಸಾಕು, ಥ್ಯಾಂಕ್ಸ್ ಏನ್ ಬೇಕಾಗಿಲ್ಲ. ಬಹಳ ಖುಷಿ ಆಯ್ತು. ಬಿಲ್ಡಪ್ ಅಲ್ಲ ಟೀಚರ್. ತಡ ಒಂದ್ ನಿಮಿಷ. ಅಯ್ಯೋ ಬನ್ನಿ ಟೀಚರ್, ತಡಪ್ಪ. ಟೀಚರ್, ನಾವ್ ಒಂಥರ ಒಳ್ಳೆ ಹುಡುಗ ಅನ್ಸಲ್ವ ನಿಮ್ಗೆ? ಹ್ಞೂ ಟೀಚರ್, ನಾವ್ ಒಂಥರ ಒಳ್ಳೆ ಹುಡುಗ. ಯಾವ ಕೆಟ್ಟ ಇಲ್ಲ ನಂಗೆ. ಡ್ರಿಂಕ್, ಕಮ್ ಆನ್, ಯಾವುದು ಡ್ರಿಂಕ್?
ಬೇಡಪ್ಪ ನಾವು Come ಬೆಳಗ್ಗೆ on. ಕುಡಿಯಲ್ಲ. Yeah, come on, okay? ಬಿಟ್ಬಿಡು, ಯಾಕೆ ಸುತ್ತಾನೆ? Have it. Brother, how much? Hello, beauty. Hey. Hey, just a bit of fun. Don't be afraid, okay? Please leave us alone. Yogi, let's go. Fun, only fun. Okay. What? No fun. No fun? We find another one. Yogi, let's go. Why no fun? No fun. Come. Why? ಯೋಗಿ, ಇದೆಲ್ಲ ಇಲ್ಲಿ ಕಾಮನ್. ನಮ್ಮ ಹುಡುಗಿ ಬೇಕಾ? ಸಿಗ್ದಾಕ್ಬಿಡ್ತೀನಿ. ಥ್ಯಾಂಕ್ ಗಾಡ್. ಯೋಗಿ, ಇಷ್ಟ್ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ದೊಡ್ಡ ರಿಸ್ಕ್ ತಗೋಬೇಕಾಗಿತ್ತಾ? ಪ್ರಪಂಚದಲ್ಲಿ ಇಂಥವ್ರು ತುಂಬಾ ಜನ ಸಿಗ್ತಾರೆ, ಅದಕ್ಕೆ ಅವ್ರೆಲ್ಲರ ಜೊತೆ ಹೀಗೆ ಹೊಡೆದಾಡಕ್ಕಾಗತ್ತಾ? ಇಂಥ ದೇಶದಲ್ಲಿ ನನ್ನಂತ ಒಂಟಿ ಹುಡುಗಿರ್ಗೆ ಇದೆಲ್ಲ ಕಾಮನ್. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಅಡ್ಜಸ್ಟ್ ಮಾಡ್ಕೋಬೇಕು ಟೀಚರ್? ನಮ್ ಪಕ್ಕ ಸೈಟ್ ಸರ್ವೆ ಮಾಡಕ್ ಬಂದ್ರೆ ನಾವು ಸುಮ್ನಿರೋದಿಲ್ಲ. ಅಂತದ್ರಲ್ಲಿ ಮೈ ಓನ್ ಪ್ರಾಪರ್ಟಿ ಕೈ ಹಾಕಿದ್ರೆ ಸುಮ್ನಿರ್ತೀವ ಟೀಚರ್? ಇದು ಬರೀ ಟ್ರೈಲರ್ ಅಷ್ಟೇ. ಇದೇನಾರ ನಮ್ ಊರಲ್ಲಿ ಆಗ್ಬೇಕಿತ್ತು, ಇಡೀ ಸಿನಿಮಾನೇ ತೋರಿಸ್ಬಿಡ್ತಿದ್ವಿ. ಅಲ್ಲ ಯೋಗಿ, ನನ್ಗೋಸ್ಕರ ಇಷ್ಟೊಂದು ರಿಸ್ಕ್ ಬೇಕಾಗಿತ್ತಾ? ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಅಯ್ಯೋ ಟೀಚರ್, ಹಂಗಾರೆ ಫೈಟ್ ವೇಸ್ಟ್ ಆಗಿಲ್ಲ ಬಿಡಿ. ಏನು ಅಂದ್ರೆ ನಿಮ್ಗೂ ನನ್ ಬಗ್ಗೆ ಲವ್ವಿಂಗ್ ಇದೆ ಅಂತ ಗೊತ್ತಾಯ್ತು, ಕೇರಿಂಗ್ ಇದೆ ಅಂತ. ಇಲ್ಲ ಅಂದಿದ್ರೆ ಪ್ರೀತಿಯಿಂದ ಯೋಗಿ ಅಂತ ಕರಿತಿದ್ರ. ಇಷ್ಟು ಸಾಕು ಟೀಚರ್, ಇದೇ ಗುಂಗಲ್ ತೆಲಾಡ್ತಿರ್ತೀವಿ. ಗೈಸ್, ಫೈನಲಿ ನಾವು 3 ಜನ ನಮ್ ಲೈಫ್ ಪಾರ್ಟ್ನರ್ಗಳ ಜೊತೆ ಬೆಂಗಳೂರಿಗೆ ಹೋಗಂತ ಸಮಯ ಬಂದ್ಬಿಟ್ಟಿದೆ. ನಾನಂತೂ ಇವತ್ತು ಹೋಗ್ಬಿಟ್ಟು ಮಾಯಿಂಗ್ ಹೇಳ್ಬಿಡ್ತೀನಿ ಬೆಂಗಳೂರಿಗೆ ಹೋಗ್ಬೇಡ ಅಂತ. ಐ ಆಮ್ ಸೋ ಹ್ಯಾಪಿ ಗೈಸ್, ಫೈನಲಿ ಇಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್. ನಾವು ನಿನಗ್ ಥ್ಯಾಂಕ್ಸ್ ಹೇಳ್ಬೇಕಣ್ಣ. ನಾವು ಬಂದಿದ್ದು ಒಂದೇ ಒಂದು ಅದಕ್ಕೆ ಹುಡ್ಕೊಂಡು, ಆದ್ರೀಗ ನಮ್ಮಿಬ್ರು ಹುಡುಗಿ ಸಿಕ್ಬಿಟ್ಟಿದಾಳೆ. ಮಗ, ನನ್ನ ರಾತ್ರಿ ಏನಾಯ್ತು ಗೊತ್ತಾ? ಏನು? ನನ್ ಡ್ರೀಮ್ ಅಲ್ಲಿ ನಮ್ಮ ಮಮ್ಮಿ ಬಂದಿದ್ರು. ಹೌದಾ? ನಮ್ಮ ಮಮ್ಮಿ ಬೆಳಗ್ಗೆ ಬ್ಯೂಟಿ ಪಾರ್ಲರ್ ಹೋಗಿದ್ ಮುಂಚೆನೆ ನಮ್ ಯೋಗ ಟೀಚರ್ ಜೊತೆ ಯೋಗ ಮಾಡ್ತಿದ್ರು. ಮಗ, ನನ್ ಲೈಫ್ ಅದು ಸೆಟ್ಲ್ ಆಗೋಯ್ತು ಕಣೋ. ಬೆಳಗ್ಗೆ ಆಯ್ತು ಅಂದ್ರೆ ಯೋಗ, ರಾತ್ರಿ ಆಯ್ತು ಅಂದ್ರೆ ಜಾಗಿಂಗ್. ನೀವು ನಿಮ್ ಹುಡುಗಿಯರ ಹತ್ರ ಹೋಗಿ ಅವ್ರಿಗೆ ಐ ಲವ್ ಯು ಅಂತ ಹೇಳಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಏರ್ಪೋರ್ಟ್ ಬರೋದ್ರೊಳಗೆ ನಾನು ನಮ್ಮ ಹುಡುಗಿ ಆಲ್ರೆಡಿ ಅಲ್ಲಿ ಕಾಯ್ತಾ ಇರ್ತೀವಿ. ಯಾಕೆ ಹೇಳು? ಯಾಕೆ ಅಂದ್ರೆ ನಿಮ್ಮಿಬ್ರಿಗಿಂತ ಮುಂಚೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ ನಂಗೆ ತಾನೆ ಅಲ್ವಾ? ಮಚ್ಚ ಇಮ್ಯಾಜಿನ್ ಮಾಡ್ಕೊ ಮಚ್ಚ, ನಾನು ಅವಳು ಬೆಂಗಳೂರಲ್ಲಿ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ತೆಗೆದ್ಬಿಟ್ಟು ನಮ್ಮಪ್ಪನ ಕ್ಯಾಶ್ ಕೌಂಟಲ್ಲಿ ಕೂಡಿಸ್ಬಿಡ್ತೀನಿ. ಅವಾಗ ನೀವು ನಿಮ್ ಹೆಂಡತಿಯರ ಜೊತೆಗೆ ನಮ್ ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ ಆಗಿ ಅಂತ ಬರ್ತೀರಾ. ಅವಾಗ ನಾನು 100% ಡಿಸ್ಕೌಂಟ್ ಕೊಡ್ತೀನಿ ಮಚ್ಚ. ಎಲ್ಲ ಆದ್ಮೇಲೆ ಸಂಜೆ ನಾವು ನಮ್ ಹೆಂಡತಿಯರ ಜೊತೆಗೆ ಊಟ ಮಾಡ್ತಾ ಇದ್ರೆ ಎಷ್ಟ್ ಚೆನ್ನಾಗಿರತ್ತೆ ಮಚ್ಚ. ಹೆಂಗಿರತ್ತೆ ಮಚ್ಚ? Paul. Yeah, babes. Come
ready soon. ದೊಡ್ಡಪ್ಪ ಚಿಕ್ಕ ವಯಸ್ಸಿಂದ ನಾನು ಏನೇ ತಪ್ಪು ಮಾಡಿದ್ರು ನೀವು ಯಾವತ್ತೂ ನನ್ನ ಬೈದಿಲ್ಲ. ಡ್ಯಾಡಿ ಮಮ್ಮಿ ಇವತ್ತಿದ್ದಿದ್ರು ನಂಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ರು ಅಲ್ವೋ ಗೊತ್ತಿಲ್ಲ. ಏನಮ್ಮ ನೀನು ಏನ್ ಮಾತಾಡ್ತೀಯ? ಇವತ್ತು ನಿಂಗೇನಾಗಿದೆ? ಯಾಕಮ್ಮ? ನಾನು ಹೇಳೋ ವಿಚಾರ ನಿಮಗೆ ತುಂಬ ನೋವಾಗುತ್ತೆ ಅಂತ ನಂಗೆ ಗೊತ್ತು ದೊಡ್ಡಪ್ಪ, ಬಟ್ ನಿಮ್ಮನ್ನ ಬಿಟ್ಟು ಅದು ನಾನು ಬೇರೆ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಬಿಡು ಅಂತ ಹೇಳಿದ್ನಲ್ಲ. ಏನಮ್ಮ ನೀನು? ದೊಡ್ಡಪ್ಪ, ನನಗೂ ಪ್ರೀತಮ್ಗೂ ಆಗಿರೋ ಎಂಗೇಜ್ಮೆಂಟ್ನ ಇಲ್ಲಿಗೆ ಬಿಟ್ಬಿಡಿ. ಏನಮ್ಮ? ಅಲ್ಲ ಏನ್ ಮಾತಾಡ್ತಿದೀಯ? ದೊಡ್ಡಪ್ಪ, ಮದುವೆವರೆಗೂ ಮುಂದುವರಿಯೋದು ಬೇಡ. ಇದು ಹುಡುಗಾಟ ಅಲ್ಲಮ್ಮ, ಮದುವೆ ಅಲ್ಲಮ್ಮ. ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ? ಇಲ್ಲ. ಅಳಿಯಂದ್ರಿಗೆ ಬೇಜಾರು ಮಾಡಿದ್ದೀನ? ನಾನು ಮಾತಾಡ್ತೀನಿ, ನಾನು ಕ್ಷಮೆ ಕೇಳ್ತೀನಿ. ನೀನು ಸುಮ್ನಿರಮ್ಮ, ಸುಮ್ನಿರು. ದೊಡ್ಡಪ್ಪ. ಯಾಕಮ್ಮ? ದೊಡ್ಡಪ್ಪ, ನಿಮ್ಮದು ಪ್ರೀತಮ್ದು ಇದರಲ್ಲಿ ಯಾವ ತಪ್ಪು ಇಲ್ಲ ದೊಡ್ಡಪ್ಪ. ನನಗೆ ಯಾಕೆ ಏನು ದಯವಿಟ್ಟು ಏನು ಕೇಳಬೇಡಿ. ನಾನೇನು ಹೇಳೋ ಸ್ಥಿತಿನಲ್ಲಿ ಇಲ್ಲ ದೊಡ್ಡಪ್ಪ. ನಿಮ್ಮ ಕೋಪ ಬಂದರೆ ಬೇಕಾದ್ರೆ ನಂಗೆ ಎರಡೇ ಹೊಡೆದ್ಬಿಡಿ. ನಾನು ಪ್ರೀತಮ್ಗೆಲ್ಲ ಹೇಳಿ ಅರ್ಥ ಮಾಡಿಸಿದ್ದೀನಿ ದೊಡ್ಡಪ್ಪ. ನಂಗೆ ಪ್ರೀತಿನೇ ಸಾಕು, ನಂಗೆ ಇನ್ನೇನು ಬೇಡ ದೊಡ್ಡಪ್ಪ. ಐ ಆಮ್ ಸೊ ಸಾರಿ. ನೋಡಮ್ಮ, ನಿನ್ನ ಮನಸ್ಸಲ್ಲಿ ಏನಿದೆಯೋ ನಂಗೆ ಗೊತ್ತಿಲ್ಲ. ಈ ಮದುವೆಯಿಂದ ನಿನಗೆ ನೋವಾಗುತ್ತೆ ನನಗಿದ್ರೆ ಬೇಡಮ್ಮ, ಬೇಡ. ನನಗೆ ಗೊತ್ತು ನನ್ನ ಮಗಳು ತಪ್ಪು ಮಾಡಲ್ಲ, 100%. ಸರಿ, ಓಕೆಮ್ಮ. ಥ್ಯಾಂಕ್ ಯು ದೊಡ್ಡಪ್ಪ. ನಾ ಇಂಡಿಯಾಗೆ ಹೋಗೋ ಟೈಮ್ ಬಂದಿದೆ ಟೀಚರ್. ಆದರೆ ನನ್ನ ಮನಸ್ಸು ಮಾತ್ರ ಇವತ್ತು ಇಲ್ಲೇ ಇದೆ. ಅದನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ, ಅದು 5ನೇ ಕ್ಲಾಸಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. 15 ವರ್ಷ ಆಯಿತು. ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ನನಗಂತೂ ಗೊತ್ತಿಲ್ಲ. ಆದರೆ ಅದನ್ನೇ ಪ್ರೀತಿ ಅಂದ್ಕೊಂಡು ಅವಳ ನೆನಪಲ್ಲೇ ಇದ್ದೆ. ಆದರೆ ಈಗ ಅರ್ಥ ಆಗ್ತಿದೆ ಅದು ಪ್ರೀತಿ ಅಲ್ಲ ಅಂತ. ನನ್ನ ಫ್ರೆಂಡ್ ಲವ್ಗೋಸ್ಕರ ನಮ್ಮನ್ನು ಫಾರಿನ್ ಕರ್ಕೊಂಬಂದ. ಟೀಚರ್, ನನಗೆ ಲವ್ ಆಗ್ಬಿಟ್ಟಿದೆ. ಅದನ್ನು ಎಲ್ಲರೂ ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ. ಟೀಚರ್, ನಂದೊಂದು ಸಣ್ಣ ಪ್ರಪಂಚ, ನಾನು ನನ್ನ ತಾಯಿ. ಆ ಪ್ರಪಂಚಕ್ಕೆ ನೀವು ಸೇರಿಕೊಂಡ್ರೆ ಆ ಪ್ರಪಂಚ ಇನ್ನೂ ಸುಂದರವಾಗಿರುತ್ತೆ. ನಾನು ನಿಮಗೋಸ್ಕರ ಯೋಗ ಮಾಡ್ತೀನಿ, ಇಂಗ್ಲೀಷು ಕಲ್ತ್ಕೋತೀನಿ. ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ಐ ಲವ್ ಯು. ಸ್ಟಾಪ್ ಇಟ್. ನಿಮ್ಗೇನು ಗೊತ್ತು ನನ್ನ ಬಗ್ಗೆ? ಟೀಚರ್, ನಿಮ್ಮ ಬಗ್ಗೆ ನಂಗೆ ಏನೂ ಗೊತ್ತಾಗೋದು ಬೇಡ. ನಿಮ್ಮ ಜೊತೆ ನಾನಿದ್ರೆ ತುಂಬ ಚೆನ್ನಾಗಿರ್ತೀನಿ, ನಂಗೆ ಅಷ್ಟು ಸಾಕು. ಪ್ಲೀಸ್ ಯೋಗಿ, ನೀವು ಅಂದ್ಕೊಂಡ ತಕ್ಷಣ ಆಗೋಕೆ ಇದೇನು ಸಿನಿಮಾ ಕಥೆ ಅಲ್ಲ. ನಾನು ಯಾವುದೇ ಸಂಬಂಧಗಳಿಗೆ ಬೆಲೆ ಕೊಡೋದೂ ಇಲ್ಲ. ಜೀವನದಲ್ಲಿ ಒಂದೇ ಸರ್ತಿ ಆಗೋದು ಮದುವೆ. ಆದ್ರೆ ನನ್ನ ಜೀವನದಲ್ಲಿ ಮದುವೆ ಆಗಿ ಮುರಿದು ಹೋಯ್ತು. ದೊಡ್ಡೋರ ಆಸೆಗೆ ನಾನು ಮದುವೆ ಆದೆ. ಬಟ್ ಮೈ ಸೋ ಕಾಲ್ಡ್ ಹಸ್ಬೆಂಡ್ ಮದುವೆ ಆದ್ಮೇಲೆ ನಾನು ಬೇರೆ ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂದ. ನಂಗೆ ಡಿವೋರ್ಸ್ ಬೇಕು ಅಂದ. ನಾನೇ ಕೊಟ್ಬಿಟ್ಟೆ. ಅವತ್ತಿಗೆ ನನ್ನ ಕನಸುಗಳು, ನನ್ನ ಆಸೆಗಳು ಎಲ್ಲದಕ್ಕೂ ದಿ ಎಂಡ್. ನನಗೆ ಒಂಟಿಯಾಗಿರೋದೇ ಅಭ್ಯಾಸ ಆಗೋಗಿದೆ. ಸೊ ಪ್ಲೀಸ್ ಲೀವ್ ಮಿ ಅಲೋನ್. ಎಲ್ಲರೂ ಲೈಫಲ್ಲಿ ಅವ್ರದ್ದೇ ಆದ ಫ್ಲ್ಯಾಶ್ ಬ್ಯಾಕ್ಗಳಿರುತ್ತೆ. ಆದರೆ ನನಗೆ ಬೇಕಾಗಿರೋದು ನಿಮ್ಮ ಮುಂದಿನ ಜೀವನ. ಯಾರೋ ಒಬ್ಬ ತಪ್ಪು ಮಾಡ್ದ ಅಂತ ನನಗೆ ಶಿಕ್ಷೆ ಕೊಡ್ಬೇಡಿ. ಇದು ನನ್ನ ತಾಯಿ ಸೀರೆ. ಇದನ್ನು ಉಟ್ಕೊಂಡ್ಬಂದ್ರೆ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಹೊರಟ್ಬಿಡಿ. ನಾನು ನಿಮಗೆ ಸಿಕ್ಕಿರೋದು, ನಿಮ್ಗೆ ಇದೆಲ್ಲ ಆಗಿರೋದು ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ ಪ್ಲೀಸ್. ಹಲೋ, ಲೈಕಿ ಎಲ್ಲಿ? ಶೀಸ್ ಗಾನ್. ಹೊರಟೋದ್ಲಾ? ಎಲ್ಲಿ ಹೋದ್ಲು? ಓ ಗಾಡ್ ಗಾಡ್. ಓಕೆ ಓಕೆ. ಅಡ್ರೆಸ್ ಎಲ್ಲಿ?
Go straight, right, left, Left, and then right. ಆಮೇಲೆ ರೈಟ್. Yeah, straight. ಓಕೆ ಥ್ಯಾಂಕ್ ಯು ಬರ್ತೀನಿ. ಸರ್ 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 ಪಾಪ ನೋಡು ನೋಡಪ್ಪ, ಅಯ್ಯೋ ಆ ಗಾಡ್ ಯಾವ ಟೇಬಲ್ ಮನುಷ್ಯನಿಗೆ ಯಾವ ರೀತಿ ಸರ್ಪ್ರೈಸ್ ಕೊಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲಪ್ಪ. ಈ ತರ ಕೆಲಸದಿಂದ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಆಗ್ಬಿಟ್ಲಪ್ಪ. ನನ್ ಮಗಳಪ್ಪ, ನನ್ ಮಗಳು, ಶಿ ಇಸ್ ಮೈ ಡಾಟರ್. ಬಹಳ ಸ್ವಾಭಿಮಾನಿ, ಯಾರ ಹತ್ರ ಏನು ಕೇಳ್ದವಳಲ್ಲಪ್ಪ. ಜೀವನದಲ್ಲಿ ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ಅಂತ ಯಾವಾಗಲೂ ಹೇಳೋಳು. ಈ ನಡುವೆ ಅವನು ಯಾರೋ ಒಬ್ಬ ಇಂಡಿಯನ್ ಲವ್ ಮಾಡ್ತಾ ಇದ್ದೀನಿ, ನಿನಗೆ ಇಂಡಿಯನ್ ಅಂದ್ರೆ ಇಷ್ಟ ಅಲ್ವಾ, ನಿನ್ ಸ್ಟೈಲಲ್ಲೇ ಮದುವೆ ಮಾಡ್ಕೊಡು ಅಂತ ಹೇಳಿದ್ಲು. ಈ ಮದುವೆ ಇನ್ನೆಲ್ಲಪ್ಪ ಮಣ್ಣಲ್ಲಿ ಮಣ್ಣಾಗಿ ಮಲಗ್ಬಿಟ್ಲು. ಅವಳು ಲವ್ ಮಾಡಿದ ಹುಡುಗ ಯಾರು ಅನ್ನೋ ಸೀಕ್ರೆಟ್ ಅವಳ ಜೊತೆಲೇ ಮಣ್ಣಾಗೋಯ್ತಪ್ಪ. ಲೈಫ್ ಮಿಲನ, ನಿಮ್ಮ ಹತ್ರ ಏನೋ ಸೀರಿಯಸ್ ಆಗಿ ಮಾತಾಡಬೇಕು. ಯೋಗಿ, ನೀನ್ ಸೀರಿಯಸ್ ಆಗ? ಅದೇನ್ ಹೇಳಿ. ನಾವು ಫಾರಿನ್ ಬಂದಿದ್ದು ನಮ್ಮ ಪ್ರೀತಿ ಲವ್ಗೋಸ್ಕರ. ಅದ್ರಲ್ಲಿ ಹೋದ್ಮೇಲೆ ನನಗೂ ಶೆಟ್ಟಿಗೂ ಟ್ರೂ ಲವ್ ಆಗೋಯ್ತು. ಆದ್ರೆ ನೋಡಿದ್ರಲ್ಲ ಆ ಗಾಡ್ ಹೆಂಗೆ ಡಬಲ್ಗೆ ಮಾಡ್ದ ಅಂತ. ಅದ್ರ ಮಜಾ ಗೊತ್ತಾ? ನಮ್ಮ ಪ್ರೀತು ಇಷ್ಟಪಡೋ ಹುಡುಗಿ ಅವನಿಗೆ ಸಿಗಲಿಲ್ಲ, ಆದರೆ ನಮ್ಮ ಪ್ರೀತುನ ಇಷ್ಟಪಡೋ ಹುಡುಗಿ ಸಿಕ್ಕಿದ್ಲು. ನಿಜ ಹೇಳ, ನಮ್ಮ ಪ್ರೀತಿಗೆ ಫಸ್ಟು ಲಾಸ್ಟು ಬೆಸ್ಟು ಎಲ್ಲ ನೀವೇನೆ. ನಮ್ಮ ಹುಡುಗ ನಿಮ್ಮ ಮನಸ್ಸು ತುಂಬ ತುಂಬಿಕೊಂಡಿದ್ದೇನೆ ಅನ್ನೋದು ನಮಗೆ ಭಾಳ ಚೆನ್ನಾಗಿ ಗೊತ್ತು. ನೋಡ್ರಿ, ನಮಗಂತೂ ನಮ್ಮ ಲವ್ ಸಿಗ್ಲಿಲ್ಲ, ಅಟ್ಲೀಸ್ಟ್ ನೀವಾದರೂ ಹೋಗಿ ನಿಮ್ಮ ಪ್ರೀತಿನ ಹೇಳಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಮಿಲ್ನಾ. ನಾವೇನು ಹೊರಡ್ತೀವಿ. ನೋಡಿ ಪ್ರೀತಮ್, ನಿಮ್ಗೆ ಹಾಯ್ ಬಾಯ್ ಹೇಳಿ ಡ್ರಾಮಾ ಮಾಡಕ್ಕೆ ನಂಗೆ ಇಂಟ್ರೆಸ್ಟೂ ಇಲ್ಲ, ಟೈಮೂ ಇಲ್ಲ. ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ, ಯಾವಾಗ, ಏನು ಅಂತ ನಾನು ಏನು ಕೇಳ್ಬಿಡಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ನಿಮ್ಮ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು, ಆದ್ರೆ ನಿಮ್ಮ ನೋವನ್ನೆಲ್ಲ ಮರೆಸಿ ಖುಷಿಯಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು. ಇದೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಅರ್ಥ ಆಗಿದೆ. ನಿಮ್ಗಿನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ತಗೊಳ್ಳಿ ನಮ್ಮ ಮನೆ ಕೀ. ಆದಷ್ಟು ಬೇಗ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಿ. ತಾಳಿ ನೀವೇ ನನಗೆ ಕಟ್ತೀರಾ ಇಲ್ಲ ನಾನೇ ನಿಮಗೆ ತಾಳಿ ಕಟ್ಬೇಕು? ನಾನೇ ಕಟ್ತೀನಿ. ಸೂಪರ್ ಮಿಲನ ಅವ್ರೆ, ತಲೆ ಕೆಡ್ಸ್ಕೊಬೇಡಿ. ನಮ್ಮ ಹುಡುಗ ಅಷ್ಟೊಂದು ಜಿಪ್ನ ಏನಲ್ಲ. ಮದುವೆ ಆದ್ಮೇಲೆ ಕೀ ನೀವೇ ಮಾಡಿಸ್ಕೊಡ್ತಾನೆ. ಅದು ಮಚ. ಬನ್ನಿ ಹೋಗೋಣ. ಇಲ್ಲಿ ಯೋಗಿ ಅವ್ರ ಮನೆ ಯಾವುದು? ಯೋಗಿ? ನಮ್ ಯೋಗಿ ಅವ್ರ ಮನೆ ನಿಮ್ಗೆ ಗೊತ್ತಿಲ್ವಾ? ಬನ್ನಿ ಮೇಡಮ್, ನಾನು ತೋರಿಸ್ತೇನೆ, ಬನ್ನಿ ಮೇಡಮ್. ನಮ್ ಯೋಗಿ ಅಣ್ಣ ಇಡೀ ಸ್ಲಮ್ ಅಲ್ಲೇ ವರ್ಲ್ಡ್ ಫೇಮಸ್ ಮೇಡಮ್. ಫಸ್ಟ್ ಟೈಮ್ ಫಾರಿನ್ ಗೆ ಫ್ಲೈಟ್ ಹತ್ತಿದ್ದು ಅಂದ್ರೆ ನಮ್ ಬ್ಯೂಟಿ ಪಾರ್ಲರ್ ಬಾಯಕ್ಕನ್ ಮಗ ಯೋಗಿನೇ. ಅವ್ರು ಮಾತಾಡೋ ಇಂಗ್ಲಿಷ್ ಇರ್ತಾರ ಮೇಡಮ್, ಮಾತಾಡಂಗಿಲ್ಲ ಬಿಡಿ ಮೇಡಮ್. ಅವ್ರೊಂಥರ ಈ ಇಡೀ ಸ್ಲಮ್ ಅಲ್ಲಿ ಒಂಥರ ಸೂಪರ್ ಮ್ಯಾನ್ ಇದ್ದಂಗೆ ಮೇಡಮ್. ನೀವ್ ಅವ್ರಿಗೆ ಏನಾಗಬೇಕು? ನಾನು ಅದು ಬೇಕಾಗಿರೋರಾ? ಪರವಾಗಿಲ್ಲ, ಬನ್ನಿ ಮೇಡಮ್. ಲೋ ಪ್ರೀತು ಶೆಟ್ಟಿ, ನೀವಿಬ್ರು ನನ್ ಮಗನ್ ಕ್ಲೋಸ್ ಫ್ರೆಂಡ್ಸ್ ತಾನೆ? ಅಲ್ಲ, ನೀವಿಬ್ರು ಒಂದ್ ಮಾತು ಅರ್ಥ ಮಾಡಿಸಿ ನನ್ ಸೊಸೆಗೆ ಹೇಳಿ ಇಲ್ಲಿ ಕರ್ಕೊಂಬರ್ಬೇಕಿತ್ತು ತಾನೆ? ಆಂಟಿ, ಆಕ್ಚುಲಿ ನಾವು ಯೋಗ ಟೀಚರ್ಗೆ. ಆಂಟಿ, ಹೋಗಿ ಹೋಗಿ ಲವ್ ಬಗ್ಗೆ ಯಾರ ಹತ್ರ ಕೇಳ್ತಾ ಇದ್ದೀರಾ? ಇವ್ರಿಗೆ ಲವ್ ಅಂದ್ರೆ ಏನಂತ ಅರ್ಥ ಮಾಡಿಸಿದ್ದೆ ನಾನು.
ನನಗೆ ಐ ಲವ್ ಯು ಅಂತ ಹೇಳಕ್ 1-2 ಜನ್ಮ ಆಗುತ್ತೆ ಅಂತ ಯಾವಾಗ ಗೊತ್ತಾಯ್ತೋ ನಾನೇ ಸ್ಪಾಟ್ ಅಲ್ಲೇ ಹೇಳಿ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡ್ಕೊಂಡೆ. ಕರೆಕ್ಟ್, ನೀನೇ ಕರೆಕ್ಟ್. ಈಗ ಇವ್ರ ಜೊತೆ ಮಾತಾಡಿ ಏನ್ ಪ್ರಯೋಜನ? ನನ್ ಬ್ಯೂಟಿದು ದೊಡ್ಡ ಲಿಸ್ಟೇ ಕೊಟ್ಟಿದ್ದೆ, ಒಂದ್ ಐಟಮು ತರ್ಲಿಲ್ಲ ಇವನು. ಇರ್ಲಿ ಪರವಾಗಿಲ್ಲ, ನಂಗೇನ್ ಬೇಜಾರಿಲ್ಲ. ಆದ್ರೆ ಜೀವನ ಪೂರ್ತಿ ಜೊತೆಗ್ ಬಾಳೋ ಬ್ಯೂಟಿನೇ ಬಿಟ್ಟು ಬಂದಿದಾನಲ್ಲ ಇವನು. ಇವನ್ಗೇನ್ ಹೇಳೋಣ? ಒಪ್ಕೊಂಡೆ, ಕಲರ್ ಸ್ವಲ್ಪ ಡಲ್ಲು. ಆದ್ರೆ ಇವನೇನಾದ್ರೂ ಬಿಗ್ ಡೀಲ್ ಹಿಡಿದು ಬಿಟ್ರೆ ಮೈಕಲ್ ಜಾಕ್ಸನ್ ತರ ದೊಡ್ಡ ಬಿಸ್ನೆಸ್ ಮ್ಯಾನೇ ಆಗ್ಬಿಡ್ತಾನೆ ಇವನು. ಆಂಟಿ, ಮೈಕಲ್ ಜಾಕ್ಸನ್ ಸಿಂಗರು ಮತ್ತೆ ಡ್ಯಾನ್ಸರು, ಬಿಸ್ನೆಸ್ ಮ್ಯಾನ್ ಯು ಅಲ್ಲ. ಸಟ್ ಅಪ್. ಮಮ್ಮಿ ಯು ಡೋಂಟ್ ಹ್ಯಾವ್. ಮಮ್ಮಿ ಸುಮ್ನಿರು ಮಮ್ಮಿ, ನಾನೇ ಫೀಲಿಂಗ್ ಹೇಳಿದ್ದೀನಿ. ಯೋಗಿ, ಏ ಹೋಗಲೇ, ಯಾವ ಡೀಲ್ಗೂ ಬರಲ್ಲ. ಯೋಗಿ, ನಿನ್ ಹುಡ್ಕೊಂಡು ಯಾರು ಲೇಡೀಸ್ ಬಂದವರು? ಲೇಡೀಸಾ? ಲೇ ಶೆಟ್ಟಿ, ಯಾರು ನೋಡ? ಎವ್ರ ಲೇಡೀಸು? ಹೋಗ್ ನೋಡ. ಯಾರು ಬಂದಿರ್ಬೋದಪ್ಪ? ಟೀಚರ್? ಏ ಪ್ರೀತು, ಯೋಗಿ, ಬೇಗ ಬಂದ್ರು. ಯಾರು ಬಂದ್ಯಾ ನೋಡ್ ಬಂದ್ರು. ಟೀಚರು ಯೋಗಿ. ಏನ್ರಿ, ಸೀರೆ ಕೊಟ್ಬಿಟ್ರೆ ಸಾಕ? ಸರಿಯಾಗಿ ಅಡ್ರೆಸ್ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಚಿಕ್ಕ ಪ್ರಪಂಚ ಅಂತ ಹೇಳ್ತಿದ್ರಿ, ಇಲ್ಲಿ ನೋಡಿದ್ರೆ ಸ್ಲಮ್ ಅಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಾ. ಹಂಗೇನೋ. ನಿಮ್ ಪ್ರಪಂಚದಲ್ಲಿ ನನ್ಗೂ ಸ್ವಲ್ಪ ಜಾಗ ಕೊಡ್ತೀರಾ? ಯಾರೋ ಈ ಬೂಟಿ ಇಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ. ಆಂಟಿ, ಇಷ್ಟೊತ್ತು ಮಾತಾಡ್ತಿದ್ರಲ್ಲ ನಿಮ್ ಫಾರಿನ್ ಸೊಸೆ ಇವ್ರೇ. ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು ಮೈ ಓನ್ಲಿ ಸೊಸೆ. ಏನೋ ಗರ್ಡ್ ಗಂಬತ್ ತರ ನಿಂತಿದ್ಯಾ? ಈಗ್ಲಾದ್ರೂ ನಿಮ್ ಡ್ಯಾಡಿ ತರ ಫಾಸ್ಟ್ ಆಗು. ಹೋಗು, ತಪ್ಕೋ. ಮಮ್ಮಿ ನನ್ನಲ್ಲ, ಅಲ್ಲಿ. ಆಫ್ಟರ್ ಮ್ಯಾರೇಜ್ ನೀವ ಅಮ್ಮ, ನನ್ ಮಗ ಸ್ವಲ್ಪ ಸ್ಲೋ. ಆಂಟಿ, ನಿಮ್ಗೋಸ್ಕರ ಮಲೇಷಿಯಾದ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ತಂದಿದ್ದೀನಿ. ಓ ಮೈ ಗಾಡ್, ಥ್ಯಾಂಕ್ ಯು. ನಾ ಮ್ಯಾರೇಜ್ಗೆ ಏನ್ ಹಾಕೊಳ್ಳಿ ಅಂತ ಈಗಿಂದಾನೆ